ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ಯಾಕೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ, ಏನು ರೀಸನ್ ಇತ್ತು ಸ್ಟಾರ್ಟ್ ಮಾಡೋದಕ್ಕೆ, ಏನು ನೀಡಿತ್ತು ಅಂತ ನಾನು ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆಯೇ ನಾನು ಫಸ್ಟ್ ಡೇಯಿಂದ ಇದುವರೆಗೂ ನನ್ನ ಯೂಟ್ಯೂಬ್ ಜರ್ನಿನ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ನನ್ನ ಯೂಟ್ಯೂಬ್ ಜರ್ನಿ ಹೇಗಿತ್ತು, ನಾನು ಹೇಗೆ ಇಷ್ಟು ಬೇಗ ಇಷ್ಟು ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿಕೊಂಡೆ, ಹೇಗೆ WH ಕಂಪ್ಲೀಟ್ ಮಾಡಿಕೊಂಡೆ, ನಾನು ಏನು ಫಾಲೋ ಮಾಡ್ತಾ ಇದ್ದೀನಿ, ಸೊ ಪ್ರತಿಯೊಂದು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಜನ ತುಂಬ ಕ್ವಶನ್ಸ್ ಕೇಳಿದ್ದಾರೆ, ಸೊ ಅದನ್ನೆಲ್ಲ ಇನ್ಕ್ಲೂಡ್ ಮಾಡಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು, ಪ್ಲೀಸ್ ಅಡ್ಜಸ್ಟ್ ಮಾಡಿಕೊಂಡು ನೋಡಿ, ಓಕೆನಾ? ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ. ಆಗ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ, ಓಕೆನಾ? ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಮೊದಲನೇಗೆ ನಾನು ಯಾಕೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ ಅಂತ ಫಸ್ಟ್ ಹೇಳ್ತೀನಿ. ನನಗೆ ಯೂಟ್ಯೂಬ್ ಮೇಲೆ ತುಂಬ ಇಷ್ಟ ಆಯಿತು, ಯೂಟ್ಯೂಬ್ ಚಾನಲ್ನ ಮಾಡಬೇಕು ಅಂತ. ಯಾಕಂದರೆ ನಾನು ಬಂದು ಡಬಲ್ ಡಿಗ್ರಿ ಮಾಡಿದ್ದೀನಿ, ಅಂದರೆ MCOMನ ಕಂಪ್ಲೀಟ್ ಮಾಡಿದ್ದೆ. ಆದರೆ ನನಗೆ ಹೊರಗಡೆ ಹೋಗಿ ಕೆಲ್ಸಕ್ಕೆ ಹೋಗೋಕ್ಕಾಗ್ತಿರ್ಲಿಲ್ಲ. ಮದುವೆ ಆಗಿದ್ದು ಹೊಸದ್ರಲ್ಲಿ ಹೋದೆ ಸ್ವಲ್ಪ ದಿನ. ಅದರಲ್ಲಿ ಸ್ವಲ್ಪ ನನಗೆ ಅದು ಇದು ಸ್ವಲ್ಪ ವರ್ಕಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು, ನನಗೆ ಅಡ್ಜಸ್ಟ್ ಆಗಿಲ್ಲ, ವರ್ಕ್ ಬಿಟ್ಬಿಟ್ಟು ಆಮೇಲೆ ಸ್ವಲ್ಪ ದಿನ ಮನೆಯಲ್ಲೇ ಇದ್ದೆ. ಅವಾಗ ಕಂಟಿನ್ಯೂಸ್ ಆಗಿ ನಾನು ಯೂಟ್ಯೂಬ್ ನೋಡ್ತಾ ಇದ್ದೆ. ಅಂದರೆ ಎವ್ರಿ ಡೇ ಒಬ್ಬಳೇ ಇರ್ತಾ ಇದ್ನಲ್ವ, ಸೊ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ತಾಯಿದ್ರು. ನಾನು ಒಬ್ಬಳೇ ಮನೇಲಿ ಇದ್ದಾಗ ಯೂಟ್ಯೂಬ್ ನೋಡಿ 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 ನಂಗೆ ತುಂಬ ಇಷ್ಟ ಆಗ್ಬಿಡ್ತು. ಯೂಟ್ಯೂಬ್ ನಾನು ಮಾಡಬೇಕು, ತುಂಬ ಜನ ಮಾಡ್ತಾ ಇದ್ದಾರೆ, ನಾನು ಯಾಕೆ ಮಾಡಬಾರ್ದು, ನನಗೆ ನಾಲೆಡ್ಜ್ ಇಲ್ವಾ, ಓದಿಲ್ವಾ, ಅದ್ರ ಬಗ್ಗೆ ಗೊತ್ತಿಲ್ವಾ ಅಂತ ನಾನು ಪ್ರತಿಯೊಂದನ್ನು ತಿಳ್ಕೊಂಡೆ. ಯಾವಾಗ 5 years ಬ್ಯಾಕು. ಸೊ ತಿಳ್ಕೊಂಡು ನಾನು ಮಾಡಲೇಬೇಕು ಅಂತ ಫಿಕ್ಸ್ ಆದ ನಂತರ ಮನೇಲಿ ಕೇಳಿದೆ. ಸೊ ಅವರು ಕೇಳೋದಕ್ಕೆ ನಾನು ತುಂಬ ಟೈಮ್ ತೊಗೊಂಡೆ. ಹೇಳಬೇಕು ಅಂದರೆ ನಮ್ಮ ಹಸ್ಬೆಂಡ್ ಕೇಳೋಕ್ಕೆ ಆಲ್ಮೋಸ್ಟ್ 1 year. ಆವಾಗ ಅಷ್ಟೊಂದು ಧೈರ್ಯ ಇಲ್ಲ, ಕೇಳೋದಕ್ಕೆ ಸ್ವಲ್ಪ ಟೈಮ್ ತೊಗೊಂಡೆ, ಕೇಳೋಕ್ಕೆ ಹೋಗಿಲ್ಲ. ಆಮೇಲೆ ರಸ್ವಿನ್ಗೆ ಫಸ್ಟ್ ಬೇಬಿ ಆದಮೇಲೆ ಡೆಲಿವರಿ ಆಗಿ ಮನೇಲಿ ರೆಸ್ಟ್ ಮಾಡ್ತೀನಲ್ಲ, ಸೊ ಆ ಟೈಮಲ್ಲಿ ಮಾಡಬೇಕು ಅಂತ ಫುಲ್ ಇಂಟ್ರೆಸ್ಟ್ ಆಯಿತು. ಫಿಕ್ಸ್ ಆಗಿಬಿಟ್ಟೆ. ಕೇಳಿದೆ ನಮ್ಮ ಮನೆಯವ್ರನ್ನ, ನನಗೂ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಇಷ್ಟ ಇದೆ, ಮಾಡ್ತೀನಿ ಅಂತ ಕೇಳಿದೆ. ಆ ನಂತರ ಏನಾಯಿತು ಅಂತಂದರೆ ನಮ್ಮ ಮನೆಯವ್ರು ಏನಂದರು ಅಂತಂದರೆ ಬೇಡ. ಯಾಕೆ ಅಂತಂದರೆ ಯೂಟ್ಯೂಬ್ ಚಾನಲ್ ಅನ್ನೋದು ಒಂದು ದೊಡ್ಡ ಸೋಷಿಯಲ್ ಮೀಡಿಯಾ ನೆಟ್ವರ್ಕ್. ಸೊ ಅಲ್ಲಿ ನಿಮಗೆ ಬ್ಯಾಡ್ ಕಮೆಂಟ್ಸ್ ಬರ್ತವೆ, ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇರ್ತವೆ. ಪಾಸಿಟಿವ್ ಎಷ್ಟು ಬರುತ್ತೋ ನೆಗೆಟಿವ್ ಕೂಡ ಅಷ್ಟೇ ಬರುತ್ತೆ. ನಿಮ್ಗೆ ತೊಗೊಳೋದಕ್ಕೆಲ್ಲ ಆಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಮನೇಲಿ ಏನಾದರೂ ಒಂದು ಮಾತಂದರೆ ನಾನು ಹತ್ಕೊಂಡು ಕೂತ್ಕೊಳ್ಳೋಂಥ ಹುಡುಗಿ. ಸೊ ಅಂತ ಇದರಲ್ಲಿ ಯಾರೋ ಪಬ್ಲಿಕ್ಸ್ ಎಲ್ಲ ಏನೇನೋ ಅಂದಾಗ ಕೆಲವರು ಒಳ್ಳೇದು ಮಾಡಿದ್ರು ಅಂತಾರೆ, ಕೆಟ್ಟದ್ದು ಮಾಡಿದ್ರು ಅಂತಾರೆ, ಅನ್ನೋರು ಅನ್ನೇ ಅಂತಾರಲ್ವ. ಸೊ ನೆಗೆಟಿವ್ ಕಮೆಂಟ್ಸ್ ಎಲ್ಲ ತೊಗೊಳೋದಕ್ಕಾಗೋದಿಲ್ಲ ಅಂತ ನಮ್ಮ ಮನೇಲಿ ಹೇಳಿದರು. ಆದರೂ ಇಲ್ಲ, ನಾನು ಮಾಡಲೇಬೇಕು ಅಂತ ಕೇಳಿದಾಗ ಮನೇಲಿ ಒಪ್ಪಿಲ್ಲ ಆ್ಯಕ್ಚುಲಿ. ಓಕೆ ಬೇಡ ಅಂತ. ಸೊ ಅಲ್ಲಿಗೆ ಅದನ್ನು ಫುಲ್ ಸ್ಟಾಪ್ ಇಟ್ಟೆ. ಇದು 3 years ಬ್ಯಾಕು ಇಟ್ಟು ಮತ್ತೆ ನಾನು ಏನು ಮಾಡಿದೆ ಅಂತಂದರೆ, ಆಮೇಲೆ ನಾನು ಏನು ಮಾಡಿದೆ ಅಂದರೆ ಓದಿದ್ದೀನಿ, ಬಟ್ ಮನೇಲಿ ಕುತ್ಕೊಳ್ಳೋಕೆ ನನಗೆ ಇಷ್ಟ ಆಗ್ತಾಯಿಲ್ಲ. ಸೊ ಮತ್ತೆ ಏನು ಮಾಡಿದೆ ಅಂದರೆ ಒಂದು ಆನ್ಲೈನ್ ಶಾಪಿಂಗ್ ರಿಲೇಟೆಡ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದೆ. ಸೊ ಅದು ಏನಂದರೆ ಕ್ಲಾತಿಂಗು ಮತ್ತು ಜ್ಯುವೆಲರಿ, ಕಿಚನ್ ಐಟಮ್ಸು ಈ ಥರದ್ದೆಲ್ಲ ಆನ್ಲೈನ್ ಡೆಲಿವರಿ ಮಾಡಿಬಿಟ್ಟು ನಾನು ಅದನ್ನು ನನ್ನ ಕಸ್ಟಮರ್ಸ್ಗೆ ತಲುಪಿಸೋದು. ಸೊ ನಾನು ಅದರಲ್ಲಿ ಒಂದಿಷ್ಟು ಅಂತ ಇನ್ಕಮ್ ಪರ್ಸೆಂಟೇಜ್ನ ಇಟ್ಕೊಂಡು ಮಾಡೋ ಅಂಥದ್ದನ್ನು ಸ್ಟಾರ್ಟ್ ಮಾಡಿದೆ. ಸೊ ಅದನ್ನು ಕೂಡ ತುಂಬ ಚೆನ್ನಾಗೇ ರನ್ ಆಯಿತು. ಆಲ್ಮೋಸ್ಟ್ ನಾನು ಡೆಲಿವರಿ ಆದಮೇಲೆ 1 year ಅತ್ತೆ ಮನೆಯಲ್ಲೇ ಇದ್ದೆ ಸ್ವಲ್ಪ. ಸೊ ಆ ಟೈಮಲ್ಲಿ ಮಾಡಿದೆ. ನೀವು ನಂಬ್ತಿರೋ ಇಲ್ವೋ, ಆಲ್ಮೋಸ್ಟ್ ಒಂದು 6 monthsಲ್ಲೇ ನಾನು ಮನೇಲಿ ಕುತ್ಕೊಂಡು ಆಲ್ಮೋಸ್ಟ್ 1 lakhವರೆಗೂ ಅರ್ನಿಂಗ್ಸ್ನ ಮಾಡಿಕೊಂಡೆ. ನಾನು ಅದರಲ್ಲಿ ಇನ್ಕಮ್ ಚೆನ್ನಾಗೇ ಬರ್ತಾಯಿತ್ತು. ಅದಾದಮೇಲೆ ಅದು ಆನ್ಲೈನ್ ಎಲ್ಲರೂ ಬರ್ತಾ ಸ್ವಲ್ಪ ಬಿಸ್ನೆಸ್ ಡೌನ್ ಆಗ್ತಾ ಬಂತು. ಸೊ ಮತ್ತೆ ಓಕೆ, ನನಗೆ ಯಾಕೋ ಇದು ಸೆಟ್ ಆಗ್ತಾ ಇಲ್ಲ. ಯಾಕಂದರೆ ಮತ್ತೆ ಬೆಂಗಳೂರಿಗೆ ಶಿಫ್ಟ್ ಆದ್ವಿ ನಾವು. ಫಸ್ಟು ಹಳ್ಳಿಯಲ್ಲಿ ಇದ್ವಿ, ಅಂದರೆ ಡೆಲಿವರಿಗೆ ಅಂತ ಹಳ್ಳಿಗೆ ಹೋಗಿ ಅಲ್ಲೇ ಇದ್ವಲ್ಲ. ಸೊ ಅಲ್ಲಿ ಚೆನ್ನಾಗೇ ನಡೀತು. ಆಮೇಲೆ ನಾನು ಬೆಂಗಳೂರಿಗೆ ಶಿಫ್ಟ್ ಆದಮೇಲೆ ಮತ್ತೆ ನನಗೆ ಮಾಡ್ಕೊಳಕ್ಕಾಗಿಲ್ಲ. ಯಾಕಂದರೆ ಒಬ್ಬಳೇ ಮಾಡ್ಕೋಬೇಕಿತ್ತಲ್ವ ಕೆಲಸ, ಪಾಪು ನೋಡ್ಕೊಳ್ಳೋದೆಲ್ಲ ಹೊಸದು. ಸೊ ನನಗಾಗಿ ಟೈಮಿಂಗ್ನ ಕೊಡೋದಕ್ಕಾಗಿಲ್ಲ ಬಿಸ್ನೆಸ್ಗೆ. ಸೊ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ. ಬೆಂಗಳೂರಿಗೆ ಬಂದಮೇಲೆ ಸ್ವಲ್ಪ ದಿನ ಮಾಡಿ ಮತ್ತೆ ಸ್ಟಾಪ್ ಮಾಡಿಬಿಟ್ಟೆ, ಮಾಡೋಕ್ಕೆ ಹೋಗಿಲ್ಲ. ಆವಾಗಲೂ ಅಷ್ಟೇ ಮನೆಯಲ್ಲೇ ಇದ್ದೆ, ಪಾಪು ನೋಡ್ಕೊಳ್ತಿದ್ದೆ. ಬಟ್ ನನಗೂ ಆವಾಗಲೂ ಅಷ್ಟೇ ಏನಾದರೂ ಮಾಡಬೇಕು ಅಂತ ಆಸೆ ತುಂಬಾ ಇತ್ತು. ಮತ್ತೆ ಏನು ಮಾಡಿದೆ ಅಂದರೆ ಪಾಪುನ ಒಂದು ಆಯನ ನೋಡಿಬಿಟ್ಟು ಅಲ್ಲಿ ಆಯ ಹತ್ರ ಕೊಟ್ಬಿಟ್ಟು ನಾನು ಕೆಲ್ಸಕ್ಕೆ ಹೋಗೋಣ ಅಂತ ಹೋಗಿ ಒಂದು ಸೂಪರ್ವೈಸರ್ ಕೆಲಸ, ದೊಡ್ಡ ಗೌರ್ಮೆಂಟ್ಸ್ ಕಂಪ್ನಿಯಲ್ಲಿ ಸೂಪರ್ವೈಸರ್ ಕೆಲಸ. ಸೊ ಹೋಗಿ ಎಲ್ಲ ಮಾತಾಡಿಕೊಂಡು ಕನ್ಫರ್ಮ್ ಮಾಡಿಕೊಂಡು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಬಿಟ್ಟು ಬಂದು ಮನೇಲಿ ಕೇಳಿದೆ, ಈ ಥರ ವರ್ಕ್ ಸಿಕ್ಕಿದೆ ನನಗೆ, ಹೋಗ್ತೀನಿ ಅಂತ ಮನೇಲಿ ಕೇಳಿದಾಗ ನಮ್ಮ ಮನೆಯವರು ಒಪ್ಪಿಲ್ಲ. ನನ್ನ ಪಾಪುನ ಹಾಗೆಲ್ಲ ಇವ್ರ ಹತ್ರ ಬಿಡೋಕ್ಕೆ ನನಗೆ ಇಷ್ಟ ಇಲ್ಲ, ಬೇಡ ಅಂತ. ಅದು ಕ್ಯಾನ್ಸಲ್ ಆಯಿತಾ. ಮನಸ್ಸಲ್ಲಂತೂ ತುಂಬಾ ಕೊರಗ್ತೈತಿ. ಯಾಕಂದರೆ ಯಾರ ಮೇಲೇನೋ ಯಾಕೆ ಡಿಪೆಂಡ್ ಆಗಬೇಕು ಅಂತಂದರೆ ಹಸ್ಬೆಂಡೇ ಆಗಿರ್ಬೋದು, ಬಟ್ ಪ್ರತಿಯೊಂದಕ್ಕೂ ಅಮೌಂಟ್ನ ಅವ್ರು 1 ರೂಪಾಯಿ ಕೇಳಬೇಕಂದ್ರೆ ತುಂಬ ಬೇಜಾರಾಗುತ್ತೆ. ಇವಾಗ ಆಲ್ಮೋಸ್ಟ್ 5-6 yearsಯಿಂದ ಅವರೇ ಕೊಡ್ತಾರೆ. ಇದಕ್ಕೆ ಮುಂಚೆ ಎಲ್ಲ ಪೇರೆಂಟ್ಸ್ ಕೊಡ್ತಾಯಿದ್ರು, ಈಗಲೂ ಅವ್ರನ್ನ ಕೇಳಬೇಕು. ಸೊ ನಮಗೆ ಅಂತ ಏನಾದರೂ ತೊಗೋಬೇಕು ಅಂತಂದಾಗ ಎಲ್ಲದಕ್ಕೂ ಅವ್ರನ್ನೇ ಕೇಳಬೇಕಲ್ಲ. ಕೇಳಿದ್ರೆ ಕೊಡ್ತಾರೆ, ಇಲ್ಲ ಅಂತ ನಾನು ಹೇಳಲ್ಲ, ಕೇಳಿದ್ರೆ ಕೊಡ್ತಾರೆ. ಬಟ್ ಕೇಳಬೇಕಲ್ವಾ, ಅದು ತುಂಬಾ ಬೇಜಾರಾಗ್ತಿತ್ತು ನನಗೆ. ಅಂದರೆ ಏನಂದರೆ ಇವಾಗ ಒಂದು 5 rupees ಏನಾದರೂ ತೊಗೋಬೇಕಂದ್ರೆ ನಾವು ಅರ್ನಿಂಗ್ಸ್ ಇಲ್ಲ, ಮನೇಲಿ ಕೂತ್ಕೊಂಡಿದ್ದೀವಿ.
ಯಾರನ್ನ ಕೇಳಬೇಕು? ಮನೆಯವ್ರನ್ನ ಕೇಳಬೇಕು. ಸೊ ಅದು ತುಂಬ ಬೇಜಾರಾಗ್ತಾಯಿತ್ತು. ಇಲ್ಲ ಏನಾದರೂ ಮಾಡಲೇಬೇಕು ಅಂತಂದಾಗ ಮತ್ತೆ ಯೂಟ್ಯೂಬೇ ನಂಗೆ ತಲೆಗೆ ಬಂತು, ಮಾಡಲೇಬೇಕು ಅಂತ ಫಿಕ್ಸ್ ಆಗಿ ಮತ್ತೆ ಕೇಳಿದೆ. ನೋ ಪರ್ಮಿಷನ್ ಅಗೇನ್. ಓಕೆ ಆಯಿತು ಅಂತ ಸೆಕೆಂಡ್ ಬೇಬಿ ಕೂಡ ಆಯಿತು. ಮತ್ತು ನಾನು ಡೆಲಿವರಿಗೆ ಇಲ್ಲ ಬೆಂಗಳೂರಲ್ಲೆಲ್ಲ ಮಾಡಿಕೊಂಡೆ. ಒಂದಿನ ಏನಾಯಿತು ಅಂದರೆ ಸುಮ್ಮನೆ ಹಾಗೆ ಕೂತ್ಕೊಂಡು ಮಾತಾಡಬೇಕಾದ್ರೆ ನನಗೆ ಮತ್ತೆ ಕೇಳಿದೆ, ಇಲ್ಲ ನನಗೆ ಯೂಟ್ಯೂಬ್ ಮಾಡಲೇಬೇಕು, ನನಗೆ ತುಂಬ ಇಷ್ಟ ಇದೆ, ಎಲ್ಲರೂ ಮಾಡ್ತಿದ್ದಾರೆ, ನನಗೆ ಎಲ್ಲರೂ ಮಾಡ್ತಿದ್ದಾರೆ ಅನ್ನೋದಕ್ಕಿಂತ ನನಗೆ ತುಂಬ ಪರ್ಸನಲಿ ತುಂಬ ಇಷ್ಟ ಇದೆ, ನೀನು ಪರ್ಮಿಷನ್ ಕೊಡ್ತಾ ಇಲ್ಲ, ಕೊಡಲೇಬೇಕು ಅಂತ ಕೇಳಿದೆ ನಮ್ಮ ಮನೆಯವ್ರನ್ನ. ಅವರು ಓಕೆ ಫೈನಲಿ ಓಕೆ ಅಂತ ಹೇಳಿದ್ರು. ಈ ಮಾತು ಯಾವಾಗ ನಡೀತು ಅಂತಂದರೆ ಸೆಪ್ಟೆಂಬರ್, ಈ ಇಯರ್ ಸೆಪ್ಟೆಂಬರ್ 13 ಅವರು ನೈಟ್ ಆಲ್ಮೋಸ್ಟ್ 8:30 ಆ ಟೈಮಲ್ಲಿ ಅವ್ರು ಹೇಳಿದ್ರು ಓಕೆ ಮಾಡು ಅಂತ ಹೇಳಿದ್ರು ನನಗೆ. ಓಕೆನಾ, ಮಾಡು ಅಂತ ಹೇಳಿ ಮತ್ತೆ ಬೇರೆ ಎಲ್ಲ ಹೇಳ್ತಾ ಇದ್ರು, ಹಿಂಗಿರುತ್ತೆ, ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ, ಈ ಥರ ವೀಡಿಯೋ ಮಾಡು, ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದಂಗೆ ಹೇಳೋದನ್ನ ಮುಗಿಸಿದ ಮುಂಚೆನೇ ನಾನು ಒಂದು ಪಾಪೋದು ಕೃಷ್ಣದು ಒಂದು ಶಾರ್ಟ್ ವೀಡಿಯೋನ ಅಪ್ಲೋಡ್ ಮಾಡಿಬಿಟ್ಟೆ ಆಲ್ರೆಡಿ. ನನಗೆ ಇನ್ ಕೇಸ್ ನೀವು ನಂಬ್ತಿರೋ ಇಲ್ವೋ, ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗಿರ್ಬೋದು, ಮಾಡಿದ 1 ವೀಕ್ ಆಗಿರ್ಬೋದು, ನನಗೆ ಯೂಟ್ಯೂಬ್ ಮಾಡಬೇಕು ಅಂತ ಇಷ್ಟ ಇತ್ತು, ಕಂಟೆಂಟ್ ಏನೇನೆಲ್ಲ ಹಾಕ್ಬೋದು ಅಂತ ಇಷ್ಟ ಇತ್ತು. ಬಟ್ ಎಡಿಟಿಂಗ್ ಬಗ್ಗೆ ಆಗಿರ್ಬೋದು, ಆಮೇಲೆ ಏನು ನಮಗೆ ಮ್ಯಾಂಡೇಟರಿ ಇದೆ ಮಾನಿಟೈಸ್ ಮಾಡ್ಕೊಳ್ಳೋದಾಗಿರ್ಬೋದು, ಹಾಗೆಯೇ 1000 ಸಬ್ಸ್ಕ್ರೈಬರ್ಸ್, 4000 ವಾಚ್ ಅವರ್ಸು, ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ನನಗೆ. ವಿಡಿಯೋ ಹಾಕಬೇಕು, ನನಗೆ ಇಷ್ಟ ಇದೆ, ಯೂಟ್ಯೂಬ್ ಮಾಡಬೇಕು ಅಂತ ಇಮಿಡಿಯೇಟ್ ಅವ್ರು ಮಾತಾಡ್ತಾ ಇದ್ದಂಗೆ ನನ್ನ ಚಾನಲ್ ಹಂಗೆ ನೇಮ್ನೆಲ್ಲ ಹಾಕ್ಬಿಟ್ಟು ಸುಪ್ರಿಯಾ ಗೌಡ ಕನ್ನಡ ವ್ಲಾಗ್ಸ್ ಅಂತ ಹಾಕಿ ನಾನೊಂದು ಶಾರ್ಟ್ ವೀಡಿಯೋನ ಅಪ್ಲೋಡ್ ಮಾಡಿಬಿಟ್ಟೆ. ಓಕೆನಾ, ಮಾಡಿಬಿಟ್ಟು ಹೇಳ್ಬಿಟ್ಟೆ ಆಲ್ರೆಡಿ ಅವ್ರಿಗೆ, ನಾನು ಹಾಕ್ಬಿಟ್ಟೆ ವೀಡಿಯೋ ಅಂತ. ಇಷ್ಟು ಬೇಗ ಹಾಕ್ಬಿಟ್ಟೆ ಅಂತಂದ್ರೆ ಹೌದು ನನಗೆ ಇಷ್ಟ ಆಯಿತು, ಹಾಕಿದೆ ಅಂತ ಹೇಳಿದೆ. 13th ನೈಟು ಆಲ್ಮೋಸ್ಟ್ ನೈಟಲ್ಲಿ ಹಾಕಿದೆ. ಮಾರ್ನಿಂಗ್ ಅಷ್ಟರಲ್ಲಿ ನೋಡಿದೆ, ಅದು ವ್ಯೂಸ್ ನೋಡಿದೆ 50+ ಏನೋ ಬಂದಿತ್ತು ಅಷ್ಟೇ. ಓಕೆ ಅಂತ ಹೇಳ್ಬಿಟ್ಟು ಮತ್ತೆ ನನಗೆ ಫುಲ್ ಇಂಟ್ರೆಸ್ಟ್ ಅವತ್ತಿಂದ ಕಾನ್ಸಂಟ್ರೇಷನ್ ಮಾಡಬೇಕು ಅಂತ 14th ಏನು ಮಾಡಿದೆ ಅಂತಂದರೆ ಏರ್ ಆಯಿಲ್ದು ಒಂದು ವೀಡಿಯೋನ ಶೂಟ್ ಮಾಡಿಕೊಂಡು ಆನಂತರ ನನಗೆ ಎಡಿಟಿಂಗ್ ಮಾಡೋದು ಹೆಂಗೆ ಅಂತ ಗೊತ್ತಿರಲಿಲ್ಲ. ಸೊ ಆಮೇಲೆ ನಾನು ಇದನ್ನು ಎಡಿಟಿಂಗ್ ಮಾಡೋದು ಹೆಂಗೆ ಅಂತ ಕೆಲವೊಂದು ಆ್ಯಪ್ಸಲ್ಲಿ ನೋಡಿದೆ, ಯೂಟ್ಯೂಬಲ್ಲೇ ನೋಡಿದೆ ಹೆಂಗೆ ಎಡಿಟ್ ಮಾಡ್ಕೋಬೋದು, ಯಾವ ಆ್ಯಪ್ಸಲ್ಲಿ ಎಡಿಟ್ ಮಾಡ್ಕೋಬೋದು ಅಂತ ನೋಡಿ ತಿಳ್ಕೊಂಡು ಆಮೇಲೆ ನಾನು ಚಿಕ್ಕದಾಗಿ ಸ್ವಲ್ಪ ಎಡಿಟ್ ಮಾಡಿಕೊಂಡು ವಾಯ್ಸ್ ಓವರ್ ಎಲ್ಲ ಕೊಟ್ಟು ವೀಡಿಯೋನ ಅಪ್ಲೋಡ್ ಮಾಡಿದೆ. ಫಸ್ಟ್ ಡೇ ವೀಡಿಯೋನ ಸಂಡೇ ಅಪ್ಲೋಡ್ ಮಾಡಿದೆ. ಅಂದರೆ ನನ್ನ ಅಫಿಷಿಯಲ್ ಆಗಿ ವಿಡಿಯೋ ಸ್ಟಾರ್ಟ್ ಆಗಿರೋದೆ ಸೆಪ್ಟೆಂಬರ್ 15. ಓಕೆನಾ, ಸೆಪ್ಟೆಂಬರ್ 15 ಆಲ್ಮೋಸ್ಟ್ 1.5 ಮಂತ್ ಆಗ್ತಾ ಬಂತು ಅಂತ ಅಂದ್ಕೊಳ್ಳಿ. ಇವಾಗ 15th ಬಂದರೆ 3 months ಆಗುತ್ತೆ ನನ್ನ ಚಾನಲ್ ಸ್ಟಾರ್ಟ್ ಮಾಡಿ. ಸೊ ಆ ವಿಡಿಯೋನ ಅಪ್ಲೋಡ್ ಮಾಡಿದೆ. ಸೊ ವ್ಯೂಸ್ ಹೆಂಗೆ ಬರುತ್ತೆ ನೋಡೋಣ ಅಂತ ನನಗೆ ಟ್ಯಾಗ್ಸ್ ಆಗಿರ್ಬೋದು, ಡಿಸ್ಕ್ರಿಪ್ಷನ್ ಆಗಿರ್ಬೋದು ಏನೂ ಗೊತ್ತಿರಲಿಲ್ಲ. ಅದೇನು ಹಾಕ್ದೇ ನಾನು ವಿಡಿಯೋನ ಅಪ್ಲೋಡ್ ಮಾಡಿಬಿಟ್ಟಿದ್ದೆ. ತಮ್ನೇಲ್ ಒಂದು ಮಾತ್ರ ನನಗೆ ಬಂದಂಗೆ ಎಡಿಟ್ ಮಾಡಿ ಹಾಕಿದ್ದೆ. ವ್ಯೂಸು ಸುಮಾರು 100 ವ್ಯೂಸ್ವರೆಗೂ ಬಂತು. ನನಗೆ ಪರವಾಗಿಲ್ಲ, ಫಸ್ಟು ವೀಡಿಯೋಗೆ ಒಂದು 100 ವ್ಯೂಸ್ ಬಂದಿದೆ, ಓಕೆ ಗುಡ್ ಅಂತ ಅನ್ನಿಸ್ತು ನನಗೆ. ಆನಂತರ ಏನು ಮಾಡಿದೆ ಅಂದರೆ ಸಬ್ಸ್ಕ್ರೈಬರ್ಸ್ ಬೇಕಲ್ವ, ಇವಾಗ ಸಬ್ಸ್ಕ್ರೈಬರ್ಸ್ನ ನಾವು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನನ್ನ ಫ್ಯಾಮ್ಲಿನ ಕೇಳಬೇಕು, ಫ್ರೆಂಡ್ಸ್ನ ಕೇಳಬೇಕು, ಅಷ್ಟು ಬಿಟ್ಟು ಬೇರೆ ಯಾರು ಪಬ್ಲಿಕ್ಸ್ನ ಗೊತ್ತಿಲ್ಲ. ಇನ್ ಕೇಸ್ ಕೇಳಬೇಕು, ಅವರು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂದರೆ ಫಸ್ಟ್ ನನ್ನ ಚಾನಲಲ್ಲಿ ವೀಡಿಯೋಸ್ ಇರಬೇಕಲ್ವ. ಸೊ ಹಾಗಾಗಿ ನಾನು ಎವ್ರಿಡೇ ಒಂದೊಂದು ವೀಡಿಯೋನ ಅಪ್ಲೋಡ್ ಮಾಡ್ಕೊಳ್ತಾ ಬಂದೆ. ಗೋಲ್ಡ್ದು, ಆಮೇಲೆ ಕೆಲವೊಂದಿಷ್ಟು ಶಾಪಿಂಗ್ ರಿಲೇಟೆಡ್ ಆಗಿರ್ಬೋದು, ಪ್ರತಿಯೊಂದು ವೀಡಿಯೋನ ಮಾಡ್ಕೊಳ್ತಾ ಬರ್ತಾಯಿದ್ದೆ. ಆಮೇಲೆ ಏನು ಮಾಡಿದೆ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳೋದು ಹೇಗೆ ಅಂತ ನನ್ನ ಚಾನಲ್ ಲಿಂಕ್ನ ಶೇರ್ ಮಾಡಿದೆ. ಕೆಲವರು ಫ್ರೆಂಡ್ಸ್ಗೆ ಶೇರ್ ಮಾಡಿದೆ, ಫ್ಯಾಮಿಲಿ ಮೆಂಬರ್ಸ್ನ ಶೇರ್ ಮಾಡಿದೆ. ಕೆಲವರು ಸಬ್ಸ್ಕ್ರೈಬ್ ಮಾಡಿಕೊಂಡ್ರು, ಇಲ್ಲ ಅಂತಲ್ಲ, ಕೆಲವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು. ಕೆಲವರು ಏನಂದ್ರೆ ಗೊತ್ತಾ, ಫ್ಯಾಮಿಲಿಯೆಲ್ಲ ಇನ್ ಕೇಸ್ ನೀವು ನಂಬ್ತಿರೋ ಇಲ್ವೋ, ಫ್ಯಾಮಿಲಿಯಲ್ಲೇ ನಾನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮ್ಗೆ ದುಡ್ಡು ಬಂದುಬಿಡುತ್ತಲ್ವ, ನಾನು ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು? ಹೌದು, ನಮ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೇನು ಬರುತ್ತೆ, ನಿನ್ಗೆ ದುಡ್ಡು ಬರುತ್ತಲ್ವ, ನನಗೇನು ಕೊಡ್ತೀಯಾ, ನಂಗೆ ದುಡ್ಡು ಕೊಡ್ತೀಯಾ ನೀನು ಅಂತ ಈ ಥರ ಎಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಫ್ರೆಂಡ್ಸು. ಕೆಲವರು ಸಬ್ಸ್ಕ್ರೈಬ್ ಮಾಡ್ಕೋತಾರೆ, ಕೆಲವು ಸಬ್ಸ್ಕ್ರೈಬರ್ಸು ಆಯಿತು ಬಿಡು ಮಾಡ್ಕೋತೀನಿ ಅಷ್ಟೇ, ಮಾಡ್ಕೊಂಡಿರಲ್ಲ, ಮತ್ತೆ ಕೇಳಿದ್ರೆ ಮರ್ತೋಗಿದ್ದೆ. ಸೊ ಈ ಥರ ಮಾತಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು. ತುಂಬಾ ಬೇಜಾರಾಗ್ಬಿಡ್ತು. ಆಮೇಲೆ ಸುಮಾರು ಜನ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿದ್ರು, ನಮ್ಮ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿದ್ವಿ. ಹಾಗೆಯೇ ನಮ್ಮ ಹಸ್ಬೆಂಡ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಒಂದು 50 ಸಬ್ಸ್ಕ್ರೈಬರ್ಸ್ವರೆಗೂ ಗೊತ್ತಿರೋರೇ ಬಂದರು. ಗೊತ್ತಿರೋರು ಅಂದರೆ ನಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು. 50 to 100 ಸಬ್ಸ್ಕ್ರೈಬರ್ಸ್ ಹೊತ್ತು ಅಂದ್ಕೊಳ್ಳಿ. ಆಮೇಲೆ ನಂಗೆ ಲೈವ್ ಬಗ್ಗೆ ಗೊತ್ತಾಯಿತು, ಲೈವ್ ಮಾಡಬೇಕು ಅಂತ. ಸೊ ಫಸ್ಟ್ ದಿನ ಲೈವ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ, ಹೆಂಗೆ ಅಂತ ಗೊತ್ತಿಲ್ಲ, ಬೇರೆಯವ್ರ ಲೈವ್ಗೆ ಹೋದೆ. ಸೊ ಅಲ್ಲೆಲ್ಲ ಕೆಲವರು ಗೊತ್ತಿಲ್ಲದಿರೋ ಡೌಟ್ಸ್ನೆಲ್ಲ ಕೇಳಿದೆ, ಹೇಳ್ಕೊಟ್ರು ಹಿಂಗೆ ಅಂತ ಲೈವ್ ಬಗ್ಗೆ ಎಲ್ಲನೂ ಹೇಳಿದೆ. ನನ್ನ ಚಾನಲ್ ಸ್ಟಾರ್ಟ್ ಮಾಡಿ 1 week ಆಗಿದೆ ಅಷ್ಟೇ. ಸೊ ನನಗೇನೂ ಗೊತ್ತಿಲ್ಲ ಅಂತಂದರು. ಸೊ ಆಲ್ರೆಡಿ 50 ಸಬ್ಸ್ಕ್ರೈಬರ್ಸ್ ಪ್ಲಸ್ ಆಗಿದ್ರೆ ಲೈವ್ ಸ್ಟಾರ್ಟ್ ಮಾಡ್ಬೋದು ಅಂತ ಗೊತ್ತಾಯಿತು ನನಗೆ. ಓಕೆ, ನಾನು ಲೈವ್ ಮಾಡೋದ್ರಿಂದ ಏನು ಅಡ್ವಾಂಟೇಜ್ ಅಂದರೆ 4000 WH ಕಂಪ್ಲೀಟ್ ಆಗುತ್ತೆ. WH ಅಂದರೆ ಏನಂದರೆ ವಾಚ್ ಅವರು. ಸೊ 4000 WHನ ಕಂಪ್ಲೀಟ್ ಮಾಡಬೇಕು, 1K ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಬೇಕು, ಮೊನಿಟೈಸ್ ಆಗಬೇಕು ಅಂದರೆ ಚಾನಲ್ಲು. ಇಲ್ಲಾಂದರೆ 4000 ವಾಚ್ ಅವರ್ ಆಗಿಲ್ಲ ಅಂದರೆ
3 ಮಿಲಿಯನ್ ವ್ಯೂಸ್ನ ಕಂಪ್ಲೀಟ್ ಮಾಡಬೇಕು, ಇಲ್ಲಾಂದರೆ 10,000 ಮಿಲಿಯನ್. 2 ಸ್ಟೆಪ್ಸ್ ಇರುತ್ತೆ ಇದರಲ್ಲಿ. ಫಸ್ಟು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. 500 ಸಬ್ಸ್ಕ್ರೈಬರ್ಸ್, 3,000 ವಾಚ್ ಅವರ್, ಇದು ಬಂದು ಆಫ್ ಮಾನಿಟೈಸೇಷನ್. ಇನ್ ಕೇಸ್ ವಾಚ್ ಅವರ್ ಆಗಿಲ್ಲ ಅಂದರೆ 3 ಮಿಲಿಯನ್ ವ್ಯೂಸ್ನ ಕಂಪ್ಲೀಟ್ ಮಾಡಬೇಕು ಶಾರ್ಟ್ಸಲ್ಲಿ. ಇದು ಫಸ್ಟ್ ಒನ್ ಆಯಿತಾ. ಸೆಕೆಂಡ್ ಒನ್ ಏನು ಅಂದರೆ 1000 ಸಬ್ಸ್ಕ್ರೈಬರ್ಸ್, 4,000 ವಾಚ್ ಅವರ್ಸು. ಇನ್ ಕೇಸ್ ವಾಚ್ ಅವರ್ಸ್ ಆಗಿಲ್ಲ ಅಂದರೆ 10 ಮಿಲಿಯನ್ ಶಾರ್ಟ್ಸಲ್ಲಿ ವ್ಯೂಸ್ನ ತೊಗೋಬೇಕು. ಸೊ ಶಾರ್ಟ್ಸಲ್ಲಿ ಅಷ್ಟೊಂದು ವ್ಯೂಸ್ ತೊಗೊಳೋದು ತುಂಬ ಕಷ್ಟ. ಸೊ ಹಾಗಾಗಿ ನಾನೇನು ಮಾಡಿದೆ, WH ಕೌಂಟ್ ಮಾಡಿಕೊಂಡು WH ಬಗ್ಗೆ ಥಿಂಕ್ ಮಾಡಿಕೊಂಡು WH ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಲೈವ್ನ ಸ್ಟಾರ್ಟ್ ಮಾಡಿದೆ. ನನಗೆ ಫಸ್ಟ್ ಡೇ ಲೈವ್ ಸ್ಟಾರ್ಟ್ ಮಾಡಿದ್ದೀನಿ. ನಿಜ ಏನೂ ಗೊತ್ತಿಲ್ಲ ನನಗೆ. ಬ್ಯಾಕ್ ಕ್ಯಾಮ್ರಾ ಇಟ್ಟೆ, ಫ್ರಂಟಲ್ಲಿ ಮಾತಾಡೋಕ್ಕೆ ಅಷ್ಟೊಂದು ನನಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಮಾತಾಡೋಕ್ಕೆ ಅಷ್ಟೊಂದು ಧೈರ್ಯ ಇಲ್ಲ. ಸೊ ಎಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ಈಸಿಯಾಗಿ ಬಂದು ಲೈವಲ್ಲಿ ಮಾತಾಡೋದು ಈಸಿ ಅಲ್ವಾ? ಈಸಿ ಅಲ್ವಾ? ಸೊ ಹಾಗಾಗಿ ನನಗೆ ಮಾತಾಡೋಕ್ಕೆ ಕಷ್ಟ ಆಯಿತು. ಆಮೇಲೆ ನಾನು ಬ್ಯಾಕ್ ಕ್ಯಾಮ್ರಾ ಇಟ್ಬಿಟ್ಟು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಗೊತ್ತಾಗ್ತಾ ಇಲ್ಲ ನನಗೆ. ಸ್ವಲ್ಪ ಓಕೆ ಥರ ಮಾತಾಡಿದೆ. ಅಲ್ಲಿ ಅವತ್ತು ಫಸ್ಟ್ ಡೇ ನೀವು ನಂಬ್ತಿರಲ್ವ, ಯಾರೂ ಬಂದಿಲ್ಲ ಲೈವಲ್ಲಿ. ನಾನು ನಮ್ಮ ಹಸ್ಬೆಂಡ್ ಇಬ್ಬರೇ ಆಯಿತಾ. ನನಗೆ ನಮ್ಮ ಹಸ್ಬೆಂಡ್ ಒಬ್ಬರು ಮೆಸೇಜ್ ಹಾಕ್ತಿದ್ರೆ, ಅವ್ರ ಫ್ರೆಂಡ್ ಜೊತೆಲಿರೋರು ಇನ್ನೊಬ್ರಿಗೆ ಹೇಳಿ ಮೆಸೇಜ್ ಹಾಕ್ಸಿದ್ದಾರೆ ಅಷ್ಟೇ. ಇನ್ನು ಯಾರೂ ಬಂದಿಲ್ಲ ನನ್ನ ಲೈವಲ್ಲಿ. ನನಗೆ ತುಂಬಾ ಬೇಜಾರಾಗೋಯ್ತು, ಏನಪ್ಪ ಲೈವಲ್ಲಿ ಯಾರೂ ಬಂದಿಲ್ಲ, ಬೇರೆಯವ್ರ ಲೈವೆಲ್ಲ ಸುಮಾರು ಜನ ಹೋಗಿದ್ದಾರೆ, ಮಾತಾಡ್ತಾ ಇದ್ದಾರೆ, ಬಟ್ ನನ್ನ ಲೈವ್ಗೆ ಯಾರೂ ಬಂದಿಲ್ಲ ಅಂತ. ಯಾಕಂದರೆ ಅವ್ರು ಆಲ್ರೆಡಿ ಮಾಡಿ ಸುಮಾರು ತಿಂಗಳಾಗೋಗ್ಬಿಟ್ಟು ಆಗಿದೆ. ತುಂಬ ಜನ ಪರಿಚಯ ಇರೋದವ್ರು ಇದ್ದಾರೆ, ಎಲ್ಲ ಬರ್ತಾ ಇದ್ದಾರೆ. ಸೊ ನೋಡಿದ್ದಾರೆ, ಪರಿಚಯ ಆಗೋಗ್ಬಿಟ್ಟು ಎಲ್ಲ ಬರ್ತಾರೆ. ನನ್ನ ಹೊಸ್ದಲ್ವ, ಸೊ ಯಾರೂ ಬಂದಿಲ್ಲ. ಆಮೇಲೆ ಏನು ಮಾಡಿದೆ ಅಂದರೆ, ನಾನು ಬೇರೆಯವ್ರ ಲೈವ್ಗೆ ಫಸ್ಟ್ ಹೋಗಬೇಕು, ನನ್ನ ಪರಿಚಯ ಮಾಡ್ಕೋಬೇಕು. ಈಗ ನನ್ನ ಚಾನಲ್ ಇದೆ, ಸೊ ನನ್ನದು ಲೈವ್ ನಡೀತಾ ಇರ್ತಾರೆ, ಬನ್ನಿ ಅಂತ ಇನ್ವೈಟ್ ಮಾಡಬೇಕು. ನಾನು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಅವ್ರು ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ಓಕೆ ಅಂತ ಸುಮಾರು ಜನದ ಲೈವ್ಗೆ ಹೋದೆ, ಸಪೋರ್ಟ್ ಮಾಡಿದೆ. ಆಮೇಲೆ ಅವರು ನನ್ನ ಲೈವ್ಗೆ ಬರೋದಕ್ಕೆ ಬರ್ತೀವಿ ಅಂತ ಹೇಳಿದ್ರು. ನಾನು ಒಂದು ಟೈಮಿಂಗ್ಸ್ ಹೇಳ್ಬಿಟ್ಟು ಬಂದೆ, ಈ ಥರ ಲೈವ್ ಮಾಡ್ತೀನಿ ಬನ್ನಿ ಅಂತ. ಸೊ ಅವತ್ತು ನಾನು ಲೈವ್ನ ಸ್ಟಾರ್ಟ್ ಮಾಡಿದ್ದೀನಿ. ಅವತ್ತು ಕೂಡ ಅಷ್ಟೇ, ನಾನು ಎಷ್ಟೊತ್ತು ಸಪೋರ್ಟ್ ಮಾಡಿ ಬಂದಿದ್ದೀನಿ ಕೆಲವರಿಗೆ. ಅವ್ರು ಯಾರೂ ಬಂದಿಲ್ಲ, ಯಾರೋ 2-3 ಬಂದಿದ್ರು, ಸ್ವಲ್ಪ ಹೊತ್ತು ಸಪೋರ್ಟ್ ಮಾಡಿದ್ರು. ಓಕೆ, ಅಲ್ಲೊಂದಷ್ಟು WH ಬಂತು. ನೀವು ನಂಬ್ತಿರಲ್ಲ, ಫಸ್ಟ್ ನಾನು WH ಫಸ್ಟು ಲೈವಲ್ಲಿ ಬಂದು 2.5 hour ಏನೋ ಬಂತು ಅಷ್ಟೇ. ಫಸ್ಟ್ ದಿನ ಲೈವ್ ಮಾಡಿದಾಗಲ್ಲ, ಫಸ್ಟದು ಏನೂ ಬಂದಿಲ್ಲ. ಫಸ್ಟದು ಅಂದರೆ ಎಷ್ಟೋ ಕೆಲವು ನಿಮಿಷಗಳು ಮಾತ್ರ ಬಂತು. ನಾನು ನನ್ನ ಹಸ್ಬೆಂಡ್ ಮಾತ್ರ ಇದ್ವಲ್ಲ, ಸೊ ಹಾಗಾಗಿ ನೆಕ್ಸ್ಟ್ ಡೇ ಸ್ವಲ್ಪನೇ ಬಂದಿತ್ತು. ಥರ್ಡ್ ಡೇ ಜಾಸ್ತಿ ಅಂದರೆ 2.5 hour ಅಷ್ಟೇ ಬಂತು ನನಗೆ ಲೈವಲ್ಲಿ. ಅಷ್ಟಕ್ಕೆ ಖುಷಿ ಆಗೋಯ್ತು, ಅಯ್ಯೋ 2.5 hour ಬಂದ್ಬಿಡ್ತಲ್ಲ 1 hour ಲೈವ್ ಮಾಡಿದ್ರೆ ಅಂತ ಖುಷಿ ಆಯಿತು. ಓಕೆನಾ, ಅಲ್ಲಿಂದ ಲೈವು WH ಸ್ವಲ್ಪ ಮುಂದಕ್ಕೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಏನು ಮಾಡಿದೆ ಅಂತಂದರೆ, WH ವೀಡಿಯೋಸ್ ಏನೋ ಅಪ್ಲೋಡ್ ಮಾಡ್ಕೊಳ್ತಾ ಬಂದೆ. ಆಮೇಲೆ ಟ್ಯಾಗ್ಸ್ ಹಾಕಬೇಕು, ಡಿಸ್ಕ್ರಿಪ್ಷನ್ ಹಾಕಬೇಕು, ತಮ್ನೇಲ್ಸ್ ಚೆನ್ನಾಗಿ ಅಟ್ರಾಕ್ಟಿವ್ ಮಾಡಬೇಕಲ್ಲ ತಿಳ್ಕೊಂಡು, ಆಮೇಲೆ ಅದನ್ನು ಒಂದೊಂದಾಗಿ ಫಾಲೋ ಮಾಡ್ಕೊಳ್ತಾ ಬಂದೆ. ನಾನು ಅದ್ರ ಬಗ್ಗೆ ವೀಡಿಯೋಸ್ ಕೂಡ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಟ್ಯಾಗ್ಸ್ ಬಗ್ಗೆ ಆಗಿರ್ಬೋದು, ಇದ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಬಗ್ಗೆ ಆಗಿರ್ಬೋದು, ಎಲ್ಲ ಮಾಡ್ತಾ ಬಂದೆ. ಸುಮಾರು ಟಿಪ್ಸ್ನ, ನನಗೆ ಗೊತ್ತಿರೋ ಸುಮಾರು ಟಿಪ್ಸ್ನ ಕೂಡ ನಾನು ಇಲ್ಲಿ ಇನ್ಕ್ಲೂಡ್ ಮಾಡಿಕೊಂಡು ಸಬ್ಸ್ಕ್ರೈಬರ್ನ ಆ್ಯಡ್ ಮಾಡ್ಕೊಳ್ತಾ ಬಂದೆ. ಸಬ್ಸ್ಕ್ರೈಬ್ನ ಇನ್ಕ್ರೀಸ್ ಆಗ್ತಾ ಬಂತು. ಆ ಟಿಪ್ಸ್ ವಿಡಿಯೋ ಕೂಡ ನಾನು ಆಲ್ರೆಡಿ ಹಾಕಿದ್ದೀನಿ, ಟಿಪ್ಸು ಟ್ರಿಕ್ಸ್ ವಿಡಿಯೋ ಕೂಡ ಹಾಕಿದ್ದೀನಿ. ನೀವು ನಂಬ್ತಿರೋ ಇಲ್ವಾ, ವಿತಿನ್ 29 ಡೇಸಲ್ಲಿ ನನಗೆ 1K ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಆಗೋಯಿತು. ಸುಮಾರು ಜನ ನನಗಿಂತ ಹಿಂದೆ, ಅಂದರೆ ನಾನು ಯಾರು ಲೈವ್ಗೆ ಹೋಗಿ ಲೈವ್ ಬಗ್ಗೆ ತಿಳ್ಕೊಂಡು, ಸೊ ಅವ್ರದ್ದೆಲ್ಲ ಅಲ್ಲಲ್ಲೇ ಇತ್ತು. 1K ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ. ನಾನು ಚಾನಲ್ ಸ್ಟಾರ್ಟ್ ಮಾಡಿದಾಗ ಅವ್ರು ಆಲ್ರೆಡಿ 600-700 ಸಬ್ಸ್ಕ್ರೈಬರ್ಸ್ ಇತ್ತು, ಲೈವ್ನ ಮಾಡ್ತಾಯಿದ್ರು. ಸೊ ನನಗಿನ್ನ ಆವಾಗಲೂ 1-2-3 ಸಬ್ಸ್ಕ್ರೈಬರ್ನ ಇಟ್ಕೊಂಡೋಗಿ ನಾನು ಲೈವ್ಗೆ ಕೇಳಿದ್ದೆ ಅವ್ರನ್ನ. ಲೈವ್ ಅಂದರೆ ಏನು, ಯಾಕೆ ಮಾಡಬೇಕು ಅಂತ ಕೇಳ್ತಾ ಇದ್ದೆ. ಸೊ ಅವರು ಇನ್ನೂ ಅಲ್ಲೇ ಇದ್ದರು. ನಂದು 1K ಸಬ್ಸ್ಕ್ರೈಬರ್ ಫುಲ್ ಕಂಪ್ಲೀಟ್ ಆಗೋಯ್ತು. 1K ಸಬ್ಸ್ಕ್ರೈಬರ್ಸ್ನ ಮಾಡಿದ್ದಷ್ಟೇ ಫುಲ್ ಖುಷಿ ಆಗೋಯ್ತು. ಓಕೆಪ್ಪ, ಫಸ್ಟ್ ಟಾರ್ಗೆಟ್ ಕಂಪ್ಲೀಟ್ ಆಗೋಯ್ತು ನನಗೆ. ಆವಾಗ ಫಸ್ಟ್ ತಲೆಯಲ್ಲಿ ಇದ್ದಿದ್ದು WH ಅಷ್ಟೊಂದು ತಲೆಯಲ್ಲಿ ನನಗೆ, ಬರೀ 1K ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಬೇಕು. ಏನು ಗೊತ್ತಾ, 1Kವರೆಗೂ ನಂಬರ್ಸಲ್ಲಿರುತ್ತೆ. ಈಗ 500, 600, 700, 599, 699, 399, ಅಲ್ಲಿವರೆಗೂ ನಂಬರ್ಸಲ್ಲೇ ಕೊಡ್ತಾ ಇರ್ತಾರೆ ನಮಗೆ ಅದು ಸಬ್ಸ್ಕ್ರೈಬರ್ಸ್ ಅನ್ನೋದು. ಯಾವಾಗ 1K ಆಗುತ್ತೋ ಆವಾಗ ಈಗ 1K ಅಂದರೆ 1010 ಆದರೆ 1.1K. ಸೊ ಆ ಥರ K ಅಲ್ಲಿ ನೋಡೋಕ್ಕೆ ಸಬ್ಸ್ಕ್ರೈಬರ್ನ ಒಂಥರ ಖುಷಿ ಆಗೋಯ್ತು ನನಗೆ. ಯಪ್ಪ ಓಕೆ, ಆ ಥರ ಸ್ಟ್ಯಾಂಡರ್ಡ್ ಚಾನಲ್ ಥರ ಕಾಣಿಸುತ್ತೆ. ನಂಬರ್ಸಲ್ಲಿದ್ದರೆ ಅಷ್ಟೊಂದು ಚಾನಲು ಸ್ಟ್ಯಾಂಡರ್ಡ್ ಥರ ಅನಿಸಲ್ಲ ಅಂತ ನನಗೆ ಫೀಲ್ ಆಯಿತು. ಓಕೆನಾ, ಅಂದರೆ ಸ್ಟಾರ್ಟಿಂಗಲ್ಲಿ ಇವಾಗ ಯಾರೇ ನಮ್ಮ ವೀಡಿಯೋ ನೋಡಬೇಕಂದ್ರೆ ಫಸ್ಟ್ ಇವ್ರು ಎಷ್ಟು ಸಬ್ಸ್ಕ್ರೈಬರ್ ಇದ್ದಾರೆ ನೋಡೋಣ ಅಂತ ನೋಡ್ತಾರೆ. ನೋಡಿದಾಗ ಇನ್ನೂ ನಂಬರ್ಸಲ್ಲಿದ್ದರೆ ಹೊಸ ಚಾನಲ್ ಅಲ್ವಾ ಅಂತ ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಹಾಗಾಗಿ ನಾನೇನು ಮಾಡಿದೆ, 1Kನ ಟಾರ್ಗೆಟ್ ಇಟ್ಕೊಂಡು 1K ಕಂಪ್ಲೀಟ್ ಮಾಡಿದೆ. 1Kಯಿಂದ ಆದಷ್ಟು ಗದೆ ಇನ್ಕ್ರೀಸ್ ಆಗ್ತಾ ಬರ್ತಾ ಹೋಯಿತು ಚಾನಲಲ್ಲಿ ಸಬ್ಸ್ಕ್ರೈಬರ್ಸು. ಸೊ ಅದನ್ನು ನಾನು ಅಲ್ಲಿಗೆ ಬಿಟ್ಟೆ. ಆಮೇಲೆ ಏನಾಯಿತು ಅಂದರೆ, ಈ 4000 ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ಕೊಳ್ತಾ ಬರ್ತಾಯಿದ್ದೆ. ಅಷ್ಟರಲ್ಲಿ ನಮ್ಮ ರವಿ ಅಂದರೆ ನಮ್ಮ ಹಸ್ಬೆಂಡು ಕೂಡ ಸ್ವಲ್ಪ ಶಾಕ್ ಆಯಿತು. ಓಕೆ, ಚೆನ್ನಾಗಿ ಮಾಡಿದ್ಯಾ, 29 ಡೇಸಲ್ಲಿ 1000 ಸಬ್ಸ್ಕ್ರೈಬರ್ಸ್ ಅಂದರೆ ಒಂಥರ ಗ್ರೇಟ್ ಅನ್ನೋ ಥರನೇ ಆಯಿತು.
ಆಮೇಲೆ ಅದರದ್ದು ವಿಡಿಯೋ ಬರುತ್ತಲ್ವ, ಅಂದರೆ ಶಾರ್ಟ್ ವಿಡಿಯೋ 1K ಆಗೋದು. ಸೊ ಆ ವಿಡಿಯೋನ ಕೂಡ ಶಾರ್ಟ್ ವಿಡಿಯೋ ಕೂಡ ನಾನು ಆಲ್ರೆಡಿ ಮಾಡಿದ್ದೀನಿ. ಸೊ ಆ ಥರ ಕೂಡ ವಿಡಿಯೋ ಮಾಡಿಕೊಂಡು ತುಂಬ ಖುಷಿ ಆಯಿತು. ಅವತ್ತು ಸ್ವೀಟ್ ಕೂಡ ಮಾಡಿಕೊಂಡು ಆರಾಮಾಗಿ ತಿಂದು ಕೂಡ ತಿಂದ್ವಿ ನಾವು. ಓಕೆನಾ, ಮಾಡಿ ಆಮೇಲೆ 1K ಸಬ್ಸ್ಕ್ರೈಬರ್ಸ್ ಎಲ್ಲ ಆಯ್ತಲ್ವ. ಅದಾದ ನಂತರ WHಗೆ ಕಾನ್ಸಂಟ್ರೇಷನ್ ಮಾಡಬೇಕು ಫುಲ್ ಅಂತ. WH ಮಾಡೋದಕ್ಕೆ ಫಸ್ಟ್ ಬೇರೆಯವ್ರ ಲೈವ್ಗೆ ಹೋಗಿ ಸಪೋರ್ಟ್ ಮಾಡಿದ್ರೆ ಅವ್ರು ನನ್ನ ಲೈವ್ ಬರ್ತಾರೆ ಅಂತ ನಾನು ಬೇರೆಯವ್ರ ಲೈವ್ಗೆಲ್ಲ ಹೋಗಿ ಸಪೋರ್ಟ್ ಮಾಡಿದೆ. ಸೊ ಅಲ್ಲಿ ಅವರು ಕೇಳ್ತಾರಲ್ಲ ಮಾಮೂಲಿ ಸಬ್ ಕೊಡಿ, ಸಬ್ ತಗೊಳ್ಳಿ ಅಂತ. ಸೊ ಆ ಪ್ರೊಸೆಸ್ ಎಲ್ಲ ಆಗ್ತಾ ಇತ್ತು, ಹಾಗೆ ನಡ್ಕೋತಾ ಹೋಗ್ತಾ ಇತ್ತು. ಸ್ವಲ್ಪ WH ಆ್ಯಡ್ ಆಗ್ತಾ ಬಂತು. ನಾನೇನು ಮಾಡಿದೆ, ನಾನು ಲೈವ್ ಸ್ಟಾರ್ಟ್ ಮಾಡಿದೆ. ಲೈವಲ್ಲಿ ಅಷ್ಟೇ ಚೆನ್ನಾಗೇ ಬರೋಕ್ಕೆ ಸ್ಟಾರ್ಟ್ ಆಯಿತು ಲೈವಲ್ಲಿ ಕೂಡ. ಅದಾದ ನಂತರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇನ್ನೊಬ್ಬರು ಸ್ವಲ್ಪ ದೊಡ್ಡ ವ್ಯಕ್ತಿ, ಚೆನ್ನಾಗಿ ಒಂದು 50-70K ಸಬ್ಸ್ಕ್ರೈಬರ್ಸ್ ಇರೋವಂಥವರು ಲೈವ್ನ ಹೋಗಿ ನೋಡಿದೆ, ಅಟೆಂಡ್ ಮಾಡಿದೆ ಒಂದಿನ. ನನಗೆ ಓಕೆ ಅಮ್ಮ ಚೆನ್ನಾಗಿ ಅನಿಸ್ತು ಲೈವ್. ನಾನು ಅವರು ಲೇಡಿ, ಸೊ ಅವ್ರ ಲೈವ್ಗೆ ಹೋಗ್ತಾ ಬರ್ತಾ ಸ್ವಲ್ಪ ಸಬ್ಬು ಬರ್ತಾಯಿತ್ತು. ಆಮೇಲೆ ಅವರು ಒಂದು ಐಡಿಯಾ ಕೊಟ್ಟರು WHನ ಕಂಪ್ಲೀಟ್ ಮಾಡೋದಕ್ಕೆ. ಏನು ಐಡಿಯಾ ಅಂತಂದರೆ, ಒಂದು ಗ್ರೂಪ್ ಮಾಡ್ಕೊಳ್ಳಿ ಅಂತ. ಏನು ಗ್ರೂಪ್ ಅಂದರೆ ಅದು ವಾಟ್ಸಪ್ ಗ್ರೂಪ್. ಅಂದರೆ ಯೂಟ್ಯೂಬರ್ಸ್ ಎಲ್ಲ ಸೇರಿ ಒಂದು ಗ್ರೂಪ್ನ ಮಾಡಿಕೊಂಡು ವೀಡಿಯೋಸ್ನೆಲ್ಲ ಪ್ಲೇಲಿಸ್ಟ್ನ ಮಾಡ್ಕೊಳ್ಳಿ ಅಂತ ಹೇಳಿದರು. ಪ್ಲೇಲಿಸ್ಟ್ನ ಮಾಡ್ಕೊಂಡು ಅದನ್ನು ಪ್ಲೇ ಮಾಡಿದ್ರೆ WH ಬೇಗ ಆಗೋ ಚಾನ್ಸಸ್ ಇರುತ್ತೆ ಅಂತ ಒಂದು ಐಡಿಯಾ ಕೊಟ್ಟರು. ಓಕೆ, ಒಳ್ಳೆ ಐಡಿಯಾ ಅಂತ ನನಗೆ ಅನಿಸ್ತು. ಯಾರೋ ಗ್ರೂಪ್ ಮಾಡೋದನ್ನು ವೆಯ್ಟ್ ಮಾಡೋ ಬದಲು ನಾನೇ ಯಾಕೆ ಗ್ರೂಪ್ ಮಾಡಬಾರ್ದು, ವಾಟ್ಸಪ್ ಗ್ರೂಪ್ ಮಾಡಬಾರ್ದು ಅಂತ ನಾನು ಥಿಂಕ್ ಮಾಡಿದೆ ಅಲ್ವಾ. ಇವಾಗ ವಾಟ್ಸಪ್ ಗ್ರೂಪ್ ಮಾಡಿಕೊಡಿ ಅಂದರೆ ಯಾರೋ ಒಬ್ರು ಮಾಡ್ತಾರೆ, ನಾವು ಆ್ಯಡ್ ಆಗೋಣ ಆ್ಯಡ್ ಮಾಡೋ ಸರ್ ನಮ್ಮ ನಂಬರ್ ಅಂತ ಅಂದ್ಕೊಳ್ಳೋ ಬದಲು ನಾನೇ ಒಂದು ಗ್ರೂಪ್ ಮಾಡಿದೆ ಚೆನ್ನಾಗಿರುತ್ತಲ್ವ ಅಂತ ನಾನೇ ಒಂದು ವಾಟ್ಸಪ್ ಗ್ರೂಪ್ ನಂಬರ್ನ ಅಲ್ಲೇ ಹಾಕಿದೆ ಲೈವಲ್ಲಿ. ಸೊ ಸುಮಾರು ಜನ ನನಗೆ ಮೆಸೇಜ್ ಮಾಡಿದ್ರು, ಕಾಂಟ್ಯಾಕ್ಟ್ ಮಾಡಿದ್ರು. ಸೊ ಅದನ್ನು ಸ್ವಲ್ಪ ಕಾಂಟ್ಯಾಕ್ಟ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಒಂದು ವಾಟ್ಸಪ್ ಗ್ರೂಪ್ನ ಮಾಡಿದೆ. ಆಲ್ಮೋಸ್ಟ್ ಇವಾಗಲೂ ಇದೆ ಗ್ರೂಪು. ಆಲ್ಮೋಸ್ಟ್ 35 to 37 ಮೆಂಬರ್ಸ್, 40 ಮೆಂಬರ್ಸ್ವರೆಗೂ ಇದ್ದಾರೆ. ಸೊ ಗ್ರೂಪಲ್ಲಿ ಗ್ರೂಪ್ನ ಕ್ರಿಯೇಟ್ ಮಾಡಿದೆ. ಗ್ರೂಪ್ನ ಕ್ರಿಯೇಟ್ ಮಾಡಿಕೊಂಡು WH ಬೇಕಲ್ವ. ಸೊ ಅಲ್ಲಿ ಎಷ್ಟು ಜನ ಇದ್ರು ಅಷ್ಟು ಜನ ಒಬ್ರಿಗೊಬ್ರು ಎಲ್ಲ ಸಬ್ ಮಾಡಿಕೊಂಡು ಚಾನಲ್ಸ್ನ ಓಕೆ ಮಾಡ್ಕೊಂಡ್ವಿ. ಆ ನಂತರ ಒಂದೊಂದಾಗೆ ಈಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಮ ಪ್ಲೇಲಿಸ್ಟ್ನ ಆನ್ ಮಾಡ್ತೀನಿ, ನೀವು ನನ್ನ ಪ್ಲೇಲಿಸ್ಟ್ನ ಆನ್ ಮಾಡ್ಕೊಳ್ಳಿ ಅಂತ ಮಾತಾಡಿಕೊಂಡು ಪ್ಲೇಲಿಸ್ಟ್ನ ಆನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಪ್ಲೇಲಿಸ್ಟ್ನ ಆನ್ ಮಾಡಿಕೊಂಡ್ರು, ಯಾಕಂದರೆ ನಮ್ಮ WH ಆಗಬೇಕು ಅಂದರೆ ವಿಡಿಯೋ ವೈರಲ್ ಆಗಬೇಕು. ಹೊಸ ಚಾನಲ್ ಇಮಿಡಿಯೇಟ್ ವಿಡಿಯೋ ವೈರಲ್ ಆಗುತ್ತಾ ಇಲ್ವಾ, ಅದು ಒಂದು ಡೌಟು. 1 year ಅಷ್ಟೇ ಟೈಮ್ ಇರುತ್ತೆ ನಾವು WHನ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ. 1 yearವರೆಗೂ WH ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಕಷ್ಟಪಡೋ ಬದಲು ಈಗ ಸ್ಟಾರ್ಟಿಂಗಲ್ಲಿ ಎಷ್ಟು ಮ್ಯಾಕ್ಸಿಮಮ್ ನಾವು ಟ್ರೈ ಮಾಡಿ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ರೆ, ಅದರ ನನ್ನ ಟಾರ್ಗೆಟ್ ಒಂದು 6 months ಇಲ್ಲ 3 to 6 monthsಲ್ಲಿ WH ಕಂಪ್ಲೀಟ್ ಮಾಡ್ಕೊಂಡು ಮೋನೋ ಮಾಡ್ಕೊಂಡ್ಬಿಟ್ರೆ ಚಾನಲ್ನ. ಅದಾದ ನಂತರ ಏನು ವೀಡಿಯೋಸ್ ಆಗ್ತಿರುತ್ತೆ, ಸೊ ಅದರಿಂದ ಇನ್ಕಮ್ ಬರ್ತಾ ಇರುತ್ತಲ್ವ. ಸೊ ಅವಾಗೂ ನಮಗೆ ಇಂಟ್ರೆಸ್ಟ್ ಇರುತ್ತೆ, ಓಕೆ ನಾವು ಅರ್ನಿಂಗ್ ಮಾಡ್ತಾ ಇದ್ದೀವಿ ಅನ್ನೋ ಖುಷಿ ಇರುತ್ತೆ. ಸೊ ಹಾಗಾಗಿ ನಾನು ಪ್ಲ್ಯಾನ್ ಮಾಡಿಕೊಂಡು ಬೇಗನೆ ಮಾಡಬೇಕು ಮೋನೋ ಅಂತ ಫಿಕ್ಸ್ ಆಗಿಬಿಟ್ಟು ಏನು ಮಾಡಿದೆ, ಪ್ಲೇಲಿಸ್ಟ್ನ ಆನ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ವಿ. ಗ್ರೂಪಲ್ಲಿ ಮೆಸೇಜ್ ಹಾಕಿದೆ ನಾನು, ಓಕೆ ಈ ಥರ ಪ್ಲೇಲಿಸ್ಟ್ನ ಆನ್ ಮಾಡ್ಕೊಳ್ಳೋ ಪ್ಲಾನಿಂಗ್ ಅಂತ. ಸೊ ಓಕೆ, ಕೆಲವರೆಲ್ಲ ಕಾಂಟ್ಯಾಕ್ಟ್ ಹಾಕಿದ್ರು. ನಾನೇನು ಮಾಡಿದೆ, ಅವ್ರ ಪ್ಲೇಲಿಸ್ಟ್ನ ಆನ್ ಮಾಡಿದೆ, ನನ್ನ ಪ್ಲೇಲಿಸ್ಟ್ನ ಆನ್ ಮಾಡಿದೆ. ಅಲ್ಲೂ ನನ್ನ 1 month 29 days ಮೇಲೆ ಆಗೋಗಿತ್ತಲ್ವ. ಸೊ ಸುಮಾರು ವೀಡಿಯೋಸು ನಾನು ಅಪ್ಲೋಡ್ ಮಾಡಿಬಿಟ್ಟಿದ್ದೆ, ಲಾಂಗ್ ವೀಡಿಯೋಸು. ಸುಮಾರು ವೀಡಿಯೋಸ್ ಅಂದರೆ ಎವ್ರಿ ಡೇ ವೀಡಿಯೋಸ್ ಹಾಕ್ತಾ ಬಂದೆ ನಾನು. ಎವ್ರಿ ಡೇ ವೀಡಿಯೋಸ್ ಅಂದರೆ ಒಂದು ವೀಡಿಯೋಸ್ ಹಾಕೋದ್ರಲ್ಲಿ ಕನ್ಸಿಸ್ಟೆನ್ಸಿ ಇರಬೇಕು. ಇವತ್ತು ಯಾವತ್ತೋ ಇವತ್ತು ವೀಡಿಯೋ ಹಾಕಿರ್ತೀರಾ, ಇನ್ಯಾವಾಗೋ ವಾರಕ್ಕೊಂದು, 15 ದಿನಕ್ಕೊಂದು, 1 ತಿಂಗಳಿಗೊಂದು, ಈ ಥರ ಆದರೆ ಖಂಡಿತ ಚಾನಲ್ ಗ್ರೋತ್ ಆಗೋಲ್ಲ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಒಂದು 10 ಮೆಂಬರ್ಸ್ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ರೆ 10 ಮೆಂಬರ್ಸ್ಗೂ ಸಕ್ಸಸ್ ಅನ್ನೋದು ಸಿಗಲ್ಲ. ನೀವು 10 ಮೆಂಬರ್ಸ್ ಏನಾದರೂ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದರೆ ಸಕ್ಸಸ್ ಅನ್ನೋದು ಸಿಕ್ಕಿದ್ರೆ ಒಂದು 5 ಮೆಂಬರ್ಸ್, 4 ಮೆಂಬರ್ಸ್ ಇಲ್ಲ 6 ಮೆಂಬರ್ಸ್ ಅಷ್ಟೇ ಸಿಗುತ್ತೆ. ಎಲ್ಲರಿಗೂ ಸಿಗೋದು ಕಷ್ಟ ಆಗುತ್ತೆ. ಯಾಕಂದರೆ ಯೂಟ್ಯೂಬ್ ಚಾನಲನ್ನು ಸುಮಾರು ಜನ ಮಾಡ್ತಾಯಿದ್ದಾರೆ, ಸುಮಾರು ಕಾಂಪಿಟೇಷನ್ ತುಂಬ ಇದೆ. ಸೊ ಹಾಗಾಗಿ ಯೂಟ್ಯೂಬ್ ಚಾನಲ್ನ ಮಾಡಬೇಕು ಅಂದರೆ ಫಸ್ಟ್ ಕಾನ್ಸಂಟ್ರೇಷನ್ ಇರಬೇಕು, ಇಂಟ್ರೆಸ್ಟ್ ಇರಬೇಕು, ಅದಕ್ಕೆ ಡೆಡಿಕೇಶನ್ ಇರಬೇಕು, ಟೈಮ್ ಕೊಡಬೇಕು, ಆಯಿತಾ. ಒಳ್ಳೊಳ್ಳೆ ಕಂಟೆಂಟ್ನ ಮಾಡಿ ಹಾಕಬೇಕು. ಸೊ ಹಾಗಾಗಿ ನನಗೇನು ಗೊತ್ತಿದೆ, ನನಗೇನು ಸುತ್ತಮುತ್ತ ಗೊತ್ತಿದೆ, ಹಾಗೆ ನಾನೇನು ತಿಳ್ಕೊಂಡಿದ್ದೀನಿ, ಓದಬೇಕಾದ್ರೆ ಆಗಿರ್ಬೋದು, ನಮ್ಮ ಪೇರೆಂಟ್ಸ್ ಹೇಳ್ಕೊಟ್ಟಿರೋದಾಗಿರ್ಬೋದು, ಸೊ ನಮ್ಮ ಹಿರಿಯರು ಏನೇನು ಫಾಲೋ ಮಾಡ್ತಿದ್ರು, ಸೊ ಅದ್ರ ಬಗ್ಗೆ ನಾನು ಡೈಲಿ ವ್ಲಾಗ್ಸ್ ಹಾಕ್ತಾ ಬಂದೆ. ಡೈಲಿ ವ್ಲಾಗ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅನಿಸ್ತು. ಡೈಲಿ ವ್ಲಾಗ್ ಹಾಕ್ತಾ ಬಂದೆ. ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನ ಹಾಕ್ತಾ ಬಂದರೆ ಅಂದರೆ ಟೆಕ್ ರಿಲೇಟೆಡ್ ವೀಡಿಯೋಸ್ನ ಹಾಕ್ತಾ ಬಂದೆ. ಅದಾದ ನಂತರ ನಾನು ಹೇಗೆ 1000 ಸಬ್ಸ್ಕ್ರೈಬರ್ಸ್ ಆ ನಂತರ ಏನಾಯಿತು ಅಂತಂದರೆ, ಇದು ಕೂಡ ನನಗೆ ಯಾಕೋ ಸಾಕಾಗ್ತಾ ಇರಲಿಲ್ಲ. WHನ ಬರ್ತಾ ಇತ್ತು, ಬಟ್ ಸಾಕಾಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ಲೈವ್ ಮಾಡಲೇಬೇಕು ಅಂತ ಲೈವ್ ಬ್ಯಾಕ್ ಕ್ಯಾಮ್ರಾ ಇಟ್ಬಿಟ್ಟು, ನಮ್ಮದು ವಿಂಡೋ ಇದೆ, ವಿಂಡೋಲ್ಲಿ ಆ ಕಡೆ ನೇಚರ್ ಚೆನ್ನಾಗಿದೆ ಅಂತ ನೇಚರ್ನ ತೋರಿಸ್ಕೊಳ್ತಾ ನಾನು ಲೈವ್ನ ಸ್ಟಾರ್ಟ್ ಮಾಡಿ ಸ್ವಲ್ಪ ಕಾನ್ಫಿಡೆಂಟ್ ಆಗಿ ಮಾತಾಡ್ತಾ ಬಂದೆ. ಬರ್ತಾ ಸ್ವಲ್ಪ ಕಾನ್ಫಿಡೆಂಟ್ ಬಂತು ಮಾತಾಡೋಕ್ಕೆ. ಮಾತಾಡ್ತಾ ನನಗೂ ಕೆಲವರು ಹೇಳಿದ್ರು, ಇಲ್ಲ ನೀನು ಫೇಸ್ ಲೈವ್ ಮಾಡಬೇಕು, ಫೇಸ್ ಲೈವ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರ್ತಾರೆ, WH ಬೇಗ ಆಗುತ್ತೆ, ನೀನು ಬ್ಯಾಕ್ ಕ್ಯಾಮ್ರಾ ಇಟ್ಬಿಟ್ಟು ಮಾಡಿದ್ರೆ ನೀನು ಯಾರಂತಲೇ ಗೊತ್ತಿಲ್ಲ ಅಂದಾಗ ನೀನು ಲೈವಲ್ಲಿ ಬಂದು ಏನು ಮಾಡ್ತಾರೆ, ಹೆಂಗೆ ಕೂತ್ಕೋತಾರೆ ಅಂತ ಹೇಳಿದ್ರು. ಓಕೆ, ನಾನು ಯಾಕೆ ಫೇಸ್ ಲೈವ್ ಮಾಡಬಾರ್ದು,
ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದೇ ನಿಜ ಅಂತೆ, ಫೇಸ್ ಲೈವ್ ಮಾಡಿದ್ರೆ ಏನು ಅಂತ. ನನಗೆ ಸ್ಟಾರ್ಟಿಂಗಲ್ಲಿ ನೀವು ನಂಬ್ತಿರೋ ಎಲ್ಲೋ ಫೇಸ್ ತೋರಿಸ್ದೇ ನಾನು ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಓಕೆ ಅಂದರೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಫೇಸ್ ತೋರ್ಸೋಕ್ಕೆ ಏನೋ ಬೇಜಾರು. ಯಾಕಂದರೆ ನಮ್ಮದು ಹಳ್ಳಿ ಆಯಿತಾ, ನಾನು ಹುಟ್ಟು ಬೆಳೆದಿರೋದೆಲ್ಲ ಹಳ್ಳಿನೇ. ಸೊ ಹಳ್ಳಿಯಲ್ಲಿ ಅಂದರೆ ಗೊತ್ತಲ್ವ, ಸ್ವಲ್ಪ ನಾಚಿಕೆ ಸ್ವಭಾವ ಅಂತಾರಲ್ಲ. ಸೊ ಹಾಗಾಗಿ ಬೇಡ, ನಾನು ಫೇಸ್ ತೋರಿಸೋದು ಬೇಡ, ಫೇಸ್ ತೋರಿಸಿದ್ರೇ ಮಾಡೋಣ ಚಾನಲ್ ಅಂತ ಫಸ್ಟು ಪ್ಲ್ಯಾನ್ ಹಾಕ್ಕೊಂಡಿದ್ದೆ. ನಂತರ ಇವಾಗ ಕಮೆಂಟ್ ಬಾಕ್ಸ್ ಕೂಡ ಆಫ್ ಮಾಡಿಬಿಟ್ಟಿದ್ದೆ. ಸ್ಟಾರ್ಟಿಂಗಲ್ಲಿ ನಾನು ಕಮೆಂಟ್ ಬಾಕ್ಸ್ ಕೂಡ ಓಪನ್ ಮಾಡೋದು ಬೇಡ, ಒಂದು ಚಾನಲ್ ಒಂದು ಒಳ್ಳೆ ಲೆವೆಲ್ಗೆ ಹೋದ್ಮೇಲೆ ಈ ಥರ ನೆಗೆಟಿವ್ ಪಾಸಿಟಿವ್ ಕಮೆಂಟ್ಸ್ ಹಾಕಿದಾಗ ನೆಗೆಟಿವ್ ಆಗಿರೋದಾದರೆ ಎಲ್ಲಿ ಡಿಸಪಾಯಿಂಟ್ ಆಗಿಬಿಡುತ್ತೋ ನನಗೆ ಚಾನಲ್ಗೆ ಅಂತ ನಾನು ಕಮೆಂಟ್ ಬಾಕ್ಸ್ನ ಕೂಡ ಆಫ್ ಮಾಡಿಬಿಟ್ಟೆ. ನಾನು ಫಸ್ಟು ಚಾನಲಲ್ಲಿ ವೀಡಿಯೋಸ್ನ ಹಾಕಿದ್ದು. ಆಮೇಲೆ ಏನು ಬಂದರೆ ಅದಾಗಲಿ, ಚಾನಲ್ ಸ್ಟಾರ್ಟ್ ಮಾಡೋದೇ ನಿಜ ಅಂತೆ, ಯಾರು ಏನು ಕಮೆಂಟ್ ಹಾಕ್ತಾರೆ ನೋಡೋಣ ಅಂತ ನಾನೇನು ಮಾಡಿದೆ ಅಂತಂದರೆ ಕಮೆಂಟ್ ಬಾಕ್ಸ್ನ ನೆಕ್ಸ್ಟ್ ಆನ್ ಮಾಡ್ಕೊಳ್ತಾನೆ ಇಟ್ಟೆ. ಆನಂತರ ಫೇಸ್ ತೋರಿಸದೆ ಮಾಡೋಣ ಅಂತ ಅಂದ್ಕೊಂಡಿದ್ವಲ್ಲ, ಮತ್ತೆ ತಲೆಗೆ ಬಂತು ನಂದು ಬ್ಯೂಟಿ ರಿಲೇಟೆಡ್ ವೀಡಿಯೋಸ್ನ ಹಾಕ್ತೀನಿ. ಈಗ ಫೇಸ್ ಪ್ಯಾಕ್ ತೋರಿಸ್ತೀವಿ ಅಂತ ಅಂದ್ಕೊಳ್ಳಿ, ಫೇಸ್ ತೋರಿಸ್ದೇ ನಾನು ಹೆಂಗೆ ಫೇಸ್ ಪ್ಯಾಕ್ನ ಮಾಡೋದು? ಈಗ ಮೇಕಪ್ ರಿಲೇಟೆಡ್ ಆಗ್ತೀವಿ ಅಂತೇಳಿ ಮೇಕಪ್ ಮಾಡೇ ತೋರಿಸ್ಬೇಕು. ಮೇಕಪ್ ಮಾಡ್ದೇ ಮೇಕಪ್ ವಿಡಿಯೋ ಹೆಂಗೆ ಮಾಡೋದು? ಇಲ್ಲ ಏರ್ ತೋರಿಸ್ತೀವಿ ಅಂತ ಅಂದ್ಕೊಳ್ಳಿ, ಈ ಥರ ಮುಖ ಮುಚ್ಕೊಂಡು ಏರ್ ತೋರ್ಸೋಕ್ಕಾಗತ್ತಾ? ಇಲ್ಲ ಅಲ್ವಾ? ಸೊ ಹಾಗಾಗಿ ಫೇಸ್ ತೋರಿಸೇ ಮಾಡೋಣ ಏನದ್ರಲ್ಲಿದೆ ಅಂತ ಅಂದ್ಬಿಟ್ಟು ಫೇಸ್ ತೋರಿಸೇ ಈ ಥರ ಆಪೋಸಿಟಲ್ಲಿ ಕೂತ್ಕೊಂಡೆ ನಾನು ವೀಡಿಯೋಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗಲ್ಲಿ ನಾನು ಮಾತಾಡೋದು ಎಷ್ಟು ಅಂದರೆ ಕಾನ್ಫಿಡೆಂಟ್ ಇಲ್ಲ ಅಂತಂದರೆ, ಕೆಲವೊಂದು ವ್ಲಾಗ್ಸಲ್ಲಿ ಫಸ್ಟ್ ವ್ಲಾಗ್ ನಾನು ಫ್ರೈಡೇ ವ್ಲಾಗ್ನ ಮಾಡಿದೆ. ಆ ಫ್ರೈಡೇ ವ್ಲಾಗಲ್ಲಿ ಲಾಸ್ಟಲ್ಲಿ ಒಂದು ಇಂಟ್ರೊಡಕ್ಷನ್ ಎಲ್ಲ ಹೇಳಿ, ಫಸ್ಟಲ್ಲೆಲ್ಲ ಇಂಟ್ರೊಡಕ್ಷನ್ ಎಲ್ಲ ವಾಯ್ಸ್ ಓವರ್ ಕೊಡ್ತಾ ಬಂದೆ. ಲಾಸ್ಟಲ್ಲಿ ನಾನು ಹೆಂಡಿಂಗ್ ಹೇಳೋದಕ್ಕೆ ಸುಮಾರು ಒಂದು 15 ಟೇಕ್ಸ್ನ ತೊಗೊಂಡಿದ್ದೀನಿ. ಏನು ಇಷ್ಟ ಇವತ್ತಿನ ವ್ಲಾಗ್ಸ್, ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಓಕೆನಾ, ಬಾಯ್ ಅಂತ ಹೇಳೋದು ಈ ಒಂದು 4 ಪದಗಳನ್ನ ಹೇಳೋಕ್ಕೆ 15 ಟೇಕ್ಸ್ನ ನಾನು ತೊಗೊಂಡಿದ್ದೀನಿ, ಯು ಬಿಲೀವ್ ಆರ್ ನಾಟ್. ಸೊ ಆ ಥರ ಭಯ ಇತ್ತು ನನಗೂ ಕೂಡ. ಸೊ 15 ಟೇಕ್ಸ್ ಆದ ನಂತರ ಮತ್ತೆ ಬಾಣಕ್ಕಾಗಿಲ್ಲ ನನಗೆ. ಆಮೇಲೆ ರಸ್ಬಿನ ಕರ್ಕೊಂಬಂದು ತೊಡೆ ಮೇಲೆ ಕುತ್ತಿಸ್ಕೊಂಡು ಆಮೇಲೆ ಅದು ಫಿನಿಶ್ ಮಾಡಿದೆ ನಾನು. ಅದು ಕೂಡ ಸರಿಯಾಗಿ ಹೇಳಿದ್ದೀನಿ ಅಂತ ನನಗೇನು ಅನಿಸಿಲ್ಲ. ಬಟ್ ಇವಾಗ ಏನು ಕಾನ್ಫಿಡೆಂಟಾಗಿ ಮಾತಾಡ್ತೀವಿ ಅಷ್ಟೊಂದು ಕಾನ್ಫಿಡೆಂಟಾಗಿ ನನಗೆ ಮಾತಾಡೋಕ್ಕಾಗ್ತಿರ್ಲಿಲ್ಲ, ಬರ್ತಿರ್ಲಿಲ್ಲ ಅವಾಗ, ಸ್ವಲ್ಪ ಭಯ ಇತ್ತಲ್ವ. ಸೊ ಹಾಗಾಗಿ ಹೆಂಗೋ ಹೇಳಿದೆ, ಅದು ಹೇಳಿ ವಿಡಿಯೋನ ಎಂಡ್ ಮಾಡಿದೆ. ನಾನು ಎಂಡ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಬೇಕಾದ್ರೆ ನೀವು ಒಂದ್ಸಲಿ ಚೆಕ್ ಮಾಡ್ಬೋದು. ಫ್ರೈಡೇ ವ್ಲಾಗ್ ಅಂತ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ನಾನು, ಆಯಿತಾ. ಸೊ ನಾನು ಓಕೆ ಅಂತ ಮಾಡಿದೆ, ಫ್ರಂಟ್ ಕ್ಯಾಮ್ರಾ ಇಟ್ಟು ಲೈವ್ನ ಸ್ಟಾರ್ಟ್ ಮಾಡೋಕ್ಕೆ ಮಾಡಿದೆ. ಬಟ್ ಏನಾಗ್ತಿತ್ತು ಅಂತಂದರೆ, ನೀವು ಮಕ್ಕಳಿರೋ ಮನೇಲಿ ಗೊತ್ತಿರುತ್ತೆ, ಆಲ್ರೆಡಿ ನನಗೆ 2 ಮಕ್ಕಳಿದ್ದಾರೆ. ಒಂದು ಬಂದು ಪುಟ್ಟ ಪಾಪು. ಯೂಟ್ಯೂಬ್ ಜರ್ನಿ ನಾನು ಸ್ಟಾರ್ಟ್ ಮಾಡಿದಾಗ ಅದು ಆವಾಗಲೇ ಹೇಳಬೇಕಿತ್ತು, ಮರೆತೆ. ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ನನ್ನ ಪಾಪುಗೆ ಇವಾಗ ಬಂದು 7 ಮಂತ್ಸ್, ನನ್ನ ಪಾಪುಗೆ ಅವಾಗ ಗೆದ್ದಿದ್ದು ಜಸ್ಟ್ 4 ಮಂತ್ಸ್ಗೆ ಬಿದ್ದಿತ್ತು. 4 ಮಂತ್ಸ್ ಹೆಚ್ಚು ಕಡಿಮೆಯಲ್ಲಿತ್ತು ನನ್ನ ಪಾಪುಗೆ. ಅಂದರೆ ನಾನು ಚಾನಲ್ ಸ್ಟಾರ್ಟ್ ಮಾಡಿದಾಗ ಹೇಳಬೇಕಾದ್ರೆ ಇನ್ಫ್ಯಾಕ್ಟ್ ನಾನು ಬಾಳಂತಿ ಅಂತ ಏನು ಕರಿತೀವಲ್ಲ, ಸೊ ಹಾಗೆ ಬಾಳಂತಿಯಲ್ಲಿದ್ದಾಗ ನಾನು ಚಾನಲ್ನ ಸ್ಟಾರ್ಟ್ ಮಾಡಿದ್ದು. ನನಗೆ ಅಷ್ಟೊಂದು ಹುಚ್ಚಿಳಿದ್ಬಿಟ್ಟಿತ್ತು, ನಾನು ಮಾಡಲೇಬೇಕು ಯೂಟ್ಯೂಬ್, ನಾನು ಮಾಡಲೇಬೇಕು ಅಂತ. ಸೊ ಬಾಳಂತಿ ಟೈಮಲ್ಲಿ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು. ಅವಾಗೂ ಅಷ್ಟೇ, ಈ ಕೆಲವರು ಅಂದರೆ ಹಳ್ಳಿ ಕಡೆ ಮೇಕಪ್ ಮಾಡಬಾರ್ದು, ಪಾಪುಗೆ ಹಂಗಾಗುತ್ತೆ ಹಿಂಗಾಗುತ್ತೆ, ಏರ್ಸ್ನ ಲೂಸ್ ಬಿಡಬಾರ್ದು, ಆಮೇಲೆ ಚೆನ್ನಾಗಿ ರೆಡಿ ಆಗಬಾರ್ದು, ಈ ಥರದ್ದೆಲ್ಲ ಮೂಢನಂಬಿಕೆಗಳಿರುತ್ತೆ. ಇದೆಲ್ಲ ಎತ್ತಿ ಸೈಡ್ಗೆ ಇಟ್ಬಿಟ್ಟೆ ನಾನು. ಆಮೇಲೆ ಮೈನ್ ಏನು, ನನ್ನ ಚಾನಲ್ ಮಾಡಬೇಕು, ಅರ್ನಿಂಗ್ಸ್ ಮಾಡಬೇಕು, ಒಂದು ಒಳ್ಳೆ ಹೆಸರು ಮಾಡಬೇಕು ಅಂತ ನಾನು ಫಿಕ್ಸ್ ಆಗಿಬಿಟ್ಟೆ. ಅತ್ತೆ ಇದ್ದಷ್ಟು ದಿನ ಏನು ಚಾನಲ್ ಸ್ಟಾರ್ಟ್ ಮಾಡಿಲ್ಲ. ಅಂದರೆ ಸ್ಟಾರ್ಟಿಂಗಲ್ಲಿ ನನಗೂ ರೆಸ್ಟ್ ಬೇಕಲ್ವಾ, ಅತ್ತೆ ಇದ್ದರು ಅನ್ನೋದಕ್ಕಿಂತ ನಾನು ಸ್ಟಾರ್ಟಿಂಗಲ್ಲಿ ಡೆಲಿವರಿ ಆದಮೇಲೆ ನನಗೂ ರೆಸ್ಟ್ ಬೇಕಲ್ವಾ. ಸೊ ಹಾಗಾಗಿ ನನಗೂ C-ಸೆಕ್ಷನ್ ಆಗಿರೋದ್ರಿಂದ ಒಂದು 2 ತಿಂಗಳಷ್ಟು, 1.5 ಇಯರ್ ಅಷ್ಟು, 1.5 ತಿಂಗಳು ನಾನು ರೆಸ್ಟ್ ಮಾಡಿ ಆಮೇಲೆ 1.5 ಮಂತ್ ಆದಮೇಲೆ ಸ್ವಲ್ಪ ಎದ್ದೆಲ್ಲ ಚೆನ್ನಾಗಿ ಓಡಾಡಿ ಒಂದು 2 ಮಂತ್ಸಲ್ಲಿ ಚೆನ್ನಾಗಿ ಪಿಕಪ್ ಆದ ನಂತರ ಯೂಟ್ಯೂಬ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ನಲ್ವ. ಸೊ ಮಾಡಬೇಕು ಅಂತ ಆವಾಗಿಂದ ತಲೆಗೆ ಬಂತು, ಏನೇನು ಮಾಡ್ಬೋದು ಅಂತ ಯೋಚನೆ ಮಾಡಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ, ನಾನು ಆವಾಗಲೇ ಹೇಳ್ದಂಗೆ ಪರ್ಮಿಷನ್ ಎಲ್ಲ ಕೇಳ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಈಗ ಲೈವ್ ಟಾಪಿಕ್ನ ಬರೋಣ. ಸೊ ಲೈವ್ ಏನು ಮಾಡಿದೆ ಅಂತಂದರೆ, ಮಾಡಬೇಕು ಅಂತ ಫಿಕ್ಸ್ ಆದ್ನಲ್ವ. ಫಿಕ್ಸ್ ಆಗಿಬಿಟ್ಟು ಅಲ್ಲಿ ಸುಮಾರಷ್ಟು ಜನ ಬರ್ತಾಯಿದ್ರು ಲೈವ್ಗೆ. ಹೊಸಬೆಲ್ಲ ಪರಿಚಯ ಆಗ್ತಾ ಬಂದರು. ಹೊಸ ಚಾನಲ್ಸ್ ಎಲ್ಲ ಪರಿಚಯ ಆಗ್ತಾ ಬಂತು ನನಗೆ. ಹೊಸ ಚಾನಲ್ಸ್ ಎಲ್ಲ ಬಂತು, ಪರಿಚಯ ಆದರೂ. ಸಬ್ಗಳು ಕೂಡ ಬರ್ತಾಯಿತ್ತು, WH ಕೂಡ ಆ್ಯಡ್ ಆಗ್ತಾಯಿತ್ತು ನನಗೆ. ತುಂಬ ಚೆನ್ನಾಗೇ ಬರೋಕ್ಕೆ ಸ್ಟಾರ್ಟ್ ಆಯಿತು WH, ತುಂಬ ಜನ ಬರೋಕ್ಕೆ ಸ್ಟಾರ್ಟ್ ಆದರು. ಆಮೇಲೆ ಏನು ಮಾಡಿದೆ ಅಂದರೆ, ಡೇ ಟೈಮಲ್ಲಿ 1 ಅವರ್ ಲೈವ್ನ ಸ್ಟಾರ್ಟ್ ಮಾಡಿದೆ ನಾನು. ಸ್ಟಾರ್ಟಿಂಗಲ್ಲಿ 2 ಅವರ್ಸ್ ಬಂತಲ್ವ ನನಗೆ, WH ಅದೇ ಜಾಸ್ತಿ ಅನಿಸ್ತಲ್ಲ ಒಂದಿನ. ಆಮೇಲೆ 3 ಅವರ್ಸ್, 4 ಅವರ್ಸ್, 10 ಅವರ್ಸ್, 15 ಅವರ್ಸು ಈ ಥರ WH ಬರೋಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ಸ್ವಲ್ಪ ಹೈಕ್ ಆಗ್ತಾ ಬಂತು ನನಗೆ. ಅದು ಹಾರ್ನ್ ಟ್ಯಾಬಲ್ಲಿ WH ಸ್ವಲ್ಪ ಹ್ಯಾಡ್ ಆಗ್ತಾ ಬಂತು. ಖುಷಿ ಆಯಿತು ನನಗೆ. ಓಕೆ ಅಪ್ಪ, ನನ್ನ ಚಾನಲ್ ಸ್ವಲ್ಪ ಚೆನ್ನಾಗಿ ಗ್ರೋತ್ ಆಗ್ತಾ ಬಂತು ಅಂತ ನನಗೆ ಖುಷಿ ಆಯಿತು. ಇವಾಗಲೂ ಅಷ್ಟೇ, ಬೇರೆ ಅವ್ರ ಲೈವ್ಗೆ ಏನಾದರೂ ಹೋದರೆ ನಾನು
ಕೇಳ್ತಾರೆ ಏನಂತ, ಹೇಗೆ ಇಷ್ಟು ಬೇಗ ಸಬ್ಸ್ಕ್ರೈಬರ್ನ ಮಾಡ್ಕೊಳ್ರಿ, ಹೇಗೆ ನೀವು ಇಷ್ಟು ಬೇಗ ಗ್ರೋತ್ ಆಯಿತು ಚಾನಲ್ಲು ಅಂತ ಕೇಳ್ತಾ ಇರ್ತೀರಾ. ಈಗಲೂ ಅಷ್ಟೇ ಲೈವ್ ಹೋದಾಗೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ ಯೂಟ್ಯೂಬ್ನ, ಹೇಗೆ ಇಷ್ಟು ಬೇಗ ಸಬ್ಸ್ಕ್ರೈಬರ್ಸ್ ಆಯಿತು ಅಂತ ಕೇಳ್ತಾ ಇರ್ತಾರೆ. ನೋಡಿ, ಯೂಟ್ಯೂಬ್ ಮಾಡೋದು ಅಷ್ಟು ಈಸಿ ಅಂತ ಅಲ್ಲ. ನಾನು ಬೇರೆಯವ್ರ ಯೂಟ್ಯೂಬ್ ಚಾನಲ್ಸ್ ಫಸ್ಟ್ ಏನು ನೋಡ್ತಿದ್ದಲ್ವ, ಸೊ ಅವಾಗ ಏನು ಅನ್ಕೋತಾ ಇದ್ದೆ, ಏನಿದೆ ಒಂದು ಯೂಟ್ಯೂಬ್ ಚಾನಲ್ ಒಂದು ವಿಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ಅಷ್ಟೇ ಅಲ್ವಾ ಅಂತ. ಆ ಯೂಟ್ಯೂಬ್ ಮಾಡಿ ಅಪ್ಲೋಡ್ ಮಾಡೋದು, ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದ್ರಿಂದ ಎಷ್ಟು ಕಷ್ಟ ಇದೆ ಅಂತ ಅದು ಮಾಡಿದಾಗೆ ನನಗೂ ಗೊತ್ತಾಗಿದ್ದು. ಯಾಕಂದರೆ ಯಾವುದೇ ಕಷ್ಟ, ಯಾವುದೇ ವಿಡಿಯೋ ಆಗಲಿ, ಯಾವುದೇ ಕೆಲಸ ಆಗಲಿ, ಅದು ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ, ನೋಡೋರಿಗೆ ಯಾರಿಗೂ ಗೊತ್ತಿರಲ್ಲವಲ್ಲ. ಸೊ ಎಕ್ಸಾಂಪಲ್ ಈಗ ನನ್ನನ್ನೇ ತಿಳ್ಕೊಳ್ಳಿ, ಬೇರೆಯವ್ರನ್ನ ಯಾರಿಗೂ ಯಾಕೆ ಎಕ್ಸಾಂಪಲ್ ತೊಗೊಳ್ಳೋದು, ನಾನೇ ಇದ್ದೀನಿ. ಸೊ ಈಗ ಇಬ್ಬರು ಮಕ್ಕಳನ್ನ ಇಟ್ಕೊಂಡು ಮನೆ ಕೆಲಸ ನಿಭಾಯಿಸೋದೇ ಕಷ್ಟ, ಮನೆ ಕೆಲಸ ಮಾಡ್ಕೊಳ್ಳೋದೇ ಕಷ್ಟ ಅಂದಾಗ ಯೂಟ್ಯೂಬ್ ಕೂಡ ಸೇರಿಸಿ ಮಾಡ್ಕೋಬೇಕು ಅಂತಂದರೆ ಎಷ್ಟು ಕಷ್ಟ ಆಗುತ್ತೆ. ಈಗ ನಾನು 2 ಗಂಟೆ 3 ಗಂಟೆವರೆಗೂ ವಿಡಿಯೋನ ಮಾಡಿರೋದನ್ನು ಎಡಿಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿಕೊಂಡು ಶೆಡ್ಯೂಲ್ ಮಾಡಿ ಇಡ್ತಾ ಇದ್ದೆ. ಯಾವುದೂ ಅಷ್ಟು ಈಸಿ ಅಲ್ಲ. ಈಗ ಬೆಳಗ್ಗೆ ನಾನು ಎದ್ದಿದ ತಕ್ಷಣ ಮನೇಲಿ ಅಡುಗೆ ಮಾಡಬೇಕಾಗುತ್ತೆ, ಮನೇಲಿ ಕೆಲಸ, ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ಬಟ್ಟೆಗಳು ಒಗೆಯೋದು, ವಾಷಿಂಗ್ ಮಿಷಿನ್ಗೆ ಹಾಕೋದೇ ಆಗಲಿ, ಅದು ಕೆಲಸನಲ್ವ. ಸೊ ಆ ಕೆಲಸಗಳನ್ನು ಮಾಡಿಕೊಂಡು ಇಬ್ಬರು ಮಕ್ಕಳಿಗೆ ಸ್ನಾನ ಮಾಡಿಸ್ಕೊಂಡು ಅವ್ರಿಗೆ ರೆಡಿ ಮಾಡಿಸಿ ತಿಂಡಿ ತಿನ್ನಿಸಿ, ಸೊ ಇಬ್ಬರು ಮಕ್ಕಳನ್ನ ಹಾಲು ಕುಡಿಯೋ ಮಗು ಇದ್ದಾಗ ಎಷ್ಟು ಕೆಲಸ ಇರುತ್ತೆ. ಬಾಳಂತಿನೇ ಅಂದ್ಕೊಳ್ಳಿ, ಅವಾಗ ನಾನು ಇದ್ದಿದ್ದು ಬಾಳಂತಿನೇ ಅಲ್ವ. ಸೊ ಬಾಳಂತಿ ಆಗಿದ್ದಾಗ ಎಷ್ಟು ಕೆಲಸ ಇರುತ್ತಲ್ವ. ಸೊ ಎಲ್ಲ ಮಾಡಿಕೊಂಡು ಯೂಟ್ಯೂಬ್ಗೆ ಅಂತ ಒಂದಿಷ್ಟು ಟೈಮ್ನ ಕೊಟ್ಟು ಲೈವ್ನ ಮಾಡಿಕೊಂಡು 1 ಅವರ್ 2 ಅವರ್ನ ಲೈವ್ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಅದಾದ ನಂತರ ವೀಡಿಯೋನ ಶೂಟ್ ಮಾಡಬೇಕಲ್ವ. ಸೊ ವೀಡಿಯೋನ ಶೂಟ್ ಮಾಡಬೇಕಂದ್ರೆ ಮಕ್ಕಳಿರ್ತಾರೆ, ಗಲಾಟೆ ಮಾಡ್ತಾ ಇರ್ತಾರೆ. ನೀವು ಎಷ್ಟು ಸಲ ಹೇಳ್ತೀರಾ ಮಕ್ಕಳಿಗೆ, ಎಷ್ಟು ಸಲ ಅರ್ಥ ಆಗುತ್ತಾ ಮಕ್ಕಳಿಗೆ. ನನ್ನ ಪಾಪು, ದೊಡ್ಡ ಪಾಪು ಬಂದು ಅವಾಗ 4 ಇಯರ್ಸ್ ಅವನು, ಚಿಕ್ಕ ಪಾಪುಗೆ ಇನ್ನೂ ಚಿಕ್ಕ ಪಾಪು ಮಲಗಿದಾಗ ಆಲ್ಮೋಸ್ಟ್ 3-4 ಮಂತ್ಸ್ಗೆ ಏನು ಗೊತ್ತಿರುತ್ತೆ ಅದನ್ನು ಮಲಗಿಸ್ಬಿಡ್ತೀನಿ, ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಮಾಡೋಕ್ಕೆ ಎಷ್ಟು ಟೇಕ್ಸ್ನ ತಗೋತಾ ಇದೆ ಗೊತ್ತಾ. ಅಂದರೆ ನಾನು ಮಾತಾಡೋದ್ರಲ್ಲಿ ಕಾನ್ಫಿಡೆಂಟಾಗಿ ಮಾತಾಡೋದ್ರಲ್ಲಿ ಮಿಸ್ಟೇಕ್ ಆಗುತ್ತೆ ಅಂತಲ್ಲ, ಬಟ್ ಪಾಪು ಗಲಾಟೆ ಮಾಡುತ್ತೆ, ದೊಡ್ಡವನು ಏನು ಮಾಡ್ತಾನೆ, ಏನೋ ಒಂದು ಸೌಂಡ್ ಮಾಡೋದು, ಏನೋ ಒಂದು ಮಾತಾಡೋದು ಸೆಂಟ್ರಲ್, ಆ ಥರ ಮಾಡಿದಾಗ ಎಷ್ಟೊಂದು ಟೇಕ್ಸ್ನ ತೊಗೊಂಡಿದ್ದೀನಿ. ಅವನ ಮೇಲೆ ರೇಗಾಡ್ತೀನಿ. ಯಾಕಂದರೆ ಒಂದು ಸಲ ಟೇಕ್ ತೊಗೋಬೋದು, 2 ಸಲ ಟೇಕು, ಸುಮಾರು ಸಲ ಟೇಕ್ ಆಗಿಬಿಟ್ಟಾಗ ಏನಾಗ್ಬಿಡುತ್ತೆ, ತುಂಬ ಡಿಸ್ಟರ್ಬೆನ್ಸ್ ಆಗಿದಾಗ ಕೋಪ ಬಂದುಬಿಟ್ಟು ಅವನು ಕೂಡ ಬೈದ್ಬಿಟ್ಟಿದ್ದೀನಿ. ಸೊ ಅದೆಲ್ಲ ಆಗ್ತಾ ಇರುತ್ತೆ. ಇದೆಲ್ಲ ನಿಭಾಯಿಸ್ಕೊಂಡು ಒಂದು ವೀಡಿಯೋನ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಒಂದು ವಿಡಿಯೋ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಅದನ್ನು ಒಂದು ವಿಡಿಯೋ ಮಾಡೋದಷ್ಟೇ ಅಲ್ವಾ, ಒಂದು ವಿಡಿಯೋ ಶೂಟ್ ಮಾಡೋದಷ್ಟೇ ಅಲ್ಲ, ಮತ್ತು ಅದನ್ನು ಎಡಿಟ್ ಮಾಡಬೇಕು. ಒಂದು ಆ್ಯಪಲ್ಲಿ ಹೋಗಬೇಕು, ಅದನ್ನು ಎಡಿಟ್ ಮಾಡಬೇಕು, ಬೇಡದೇ ಇರೋದೆಲ್ಲ ತೆಗಿಬೇಕು, ಏನು ಬೇಕೋ ಅದನ್ನೆಲ್ಲ ಸೇರಿಸಿ ಒಂದು ವಿಡಿಯೋ ಹಾಕಬೇಕು. ಮತ್ತು ಬೇರೆ ಬೇರೆ ಸೌಂಡ್ಸ್ ಎಲ್ಲ ಬಂದರೆ ಅದನ್ನು ಮ್ಯೂಟ್ ಮಾಡ್ಕೋಬೇಕು. ಮತ್ತು ನಾವು ಎಕ್ಸ್ಟ್ರಾ ವಾಯ್ಸ್ ಓವರ್ನ ಕೊಡಬೇಕು. ವಾಯ್ಸ್ ಓವರ್ ಕೊಡೋಕ್ಕೆ ನನಗೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ, ಈಗ ಡೇ ಎಲ್ಲ ಅಲ್ಲಿ ಇಲ್ಲಿ ಸೈಡಲ್ಲೆಲ್ಲ ಸೌಂಡ್ ಬರ್ತಾಯಿರುತ್ತೆ. ಕೆಲಸ ಮಾಡ್ತಾ ಇರ್ತಾರೆ ಪಕ್ಕ, ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ಸ್ ನಡೀತಾ ಇರುತ್ತೆ, ಕೆಲಸಗಳೆಲ್ಲ ಮಾಡ್ತಾ ಇರ್ತಾರಲ್ಲ, ತುಂಬ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ಅವಾಗ ಏನು ಮಾಡಬೇಕು, ನಾನು ವಾಯ್ಸ್ ಓವರೇ ಕೊಡಬೇಕಾಗುತ್ತೆ. ಇವಾಗ ಅಡುಗೆ ಕುಕ್ಕಿಂಗ್ ಮಾಡ್ತೀವಿ, ಕುಕ್ಕಿಂಗ್ ಮಾಡಬೇಕಾದ್ರೆ ಈ ಮಸಾಲೆ ಹಚ್ಚಬೇಕಾಗಿದ್ರೆ, ತರಕಾರಿ ಹಚ್ಚಬೇಕಾದ್ರೆ, ಆಮೇಲೆ ತರಕಾರಿನ ಒಂದು ಕುಕ್ಕರಲ್ಲಿ ಹಾಕಕ್ಕೆ ಸೌಂಡ್ ಬರುತ್ತೆ, ಕುಕ್ಕರ್ ವಿಸಿಲ್ ಸೌಂಡ್ ಬರುತ್ತೆ. ಸೊ ಅದನ್ನೆಲ್ಲ ರ್ಯಾಂಡಮಾಗಿ ಹಂಗೆ ಹಾಕೋಕ್ಕಾಗಲ್ಲ, ಅದನ್ನು ಮ್ಯೂಟ್ ಮಾಡಿಬಿಟ್ಟೆ ನಾವು ಎಕ್ಸ್ಟ್ರಾ ವಾಯ್ಸ್ನ ಕೊಡಬೇಕಾಗತ್ತಲ್ವ. ಸೊ ಹಾಗಾಗಿ ವಾಯ್ಸ್ನ ಕೊಡಬೇಕಾದ್ರೆ ನಂಗೆ ತುಂಬ ಕಷ್ಟ ಆಗಿಬಿಡೋದು. ಯಾಕಂದರೆ ಇವಾಗ ರಸ್ವಿನ್ ಮಾತಾಡ್ತಾ ಇರ್ತಾನೆ, ಚಿಕ್ಕ ಪಾಪು ಎದ್ದಿರುತ್ತೆ, ಅವ್ನು ಮಲಗಿದ್ದಾಗ ವಿಡಿಯೋ ಮಾಡ್ಕೊಳ್ಳೋದು, ಲೈವ್ ಮಾಡೋದು ಒಂದು ಟೈಮ್ನ ಆ ಥರ ಮಾಡಿದಾಗ, ಸೊ ಅವ್ರು ಮಲಗಿದ್ದಾಗೆ ನಾನು ವಾಯ್ಸ್ ಓವರ್ನ ಕೊಡೋಕ್ಕಾಗೋದು. ಸೊ ಅವಾಗ ಏನು ಮಾಡಬೇಕು, ಚಿಕ್ಕವ್ರನ್ನ ರಾತ್ರಿ ಮಲಗಿಸ್ಬಿಟ್ಟಿರ್ತೀನಲ್ಲ, ಮಲಗಿಸಿ ಮತ್ತು ದೊಡ್ಡವ್ರನ್ನ ಮಲಗಿಸೋ ಅಷ್ಟರಲ್ಲಿ ಆಲ್ಮೋಸ್ಟ್ 12 ಗಂಟೆ ಆಗಿಬಿಡೋದು ನನಗೆ. ಅವ್ರನ್ನ ಮಲಗಿಸ್ಕೊಳ್ತಾನೆ ಏನು ಮಾಡ್ತಾಯಿದ್ದೆ ಗೊತ್ತಾ, ಪಾಪುಗೆ ಹಾಲು ಕುಡಿಸ್ತಾನೆ ನಾನು ವಿಡಿಯೋ ಎಡಿಟಿಂಗ್ ಮಾಡ್ಕೊತಾ ಇದ್ದೆ, ನೀವು ನಂಬ್ತಿರೋ ಇಲ್ವೋ. ಸೊ ಪಾಪುನ ಹಾಲು ಕುಡಿಸ್ತಾನೆ ನಾನು ವಿಡಿಯೋನ ಎಡಿಟ್ ಮಾಡ್ಕೊತಾ ಇದ್ದೆ, ತಮ್ನೇಲ್ಸ್ನ ಮಾಡ್ಕೊತಾ ಇದ್ದೆ. ಆಮೇಲೆ ಪಾಪುನ ಮಲಗಿಸಾದ ನಂತರ ಮತ್ತು ವಿಂಡೋ ಹತ್ರ ಹೋಗ್ಬಿಟ್ಟು ಡೋರ್ ಕ್ಲೋಸ್ ಮಾಡಿಕೊಂಡು ಅಲ್ಲಿ ರೂಮಲ್ಲಿ ಆಮೇಲೆ ವಾಯ್ಸ್ ಓವರ್ನ ನಾನು ಕೊಡ್ತಾ ಇದ್ದಿದ್ದು. ಫಸ್ಟ್ ಟೈಮಲ್ಲಿ ವಾಯ್ಸ್ ಓವರ್ ಕೊಡಬೇಕಂದ್ರೆ ಒಂದು 5 ಮಿನಿಟ್ಸ್ ವಿಡಿಯೋಗೆ ಸುಮಾರು 20 ಟೇಕ್ಸ್ನ ತೊಗೊಂಡ್ಬಿಟ್ಟಿದ್ದೀನಿ. ಯಾಕಂದರೆ ವಾಯ್ಸ್ ಓವರ್ ಕೊಡೋದು ಹೆಂಗೆ ಅಂತ ಗೊತ್ತಿಲ್ಲಲ್ವ. ಸೊ ಸ್ಟಾರ್ಟಿಂಗಲ್ಲಿ ಸ್ಟ್ರಕ್ ಮಾಡೋದು, ಇಲ್ಲ ತೊದಲು ಬಿಡೋದು, ಇಲ್ಲ ಏನೋ ಹೇಳಕ್ಕೆ ಹೋಗಿ ಇನ್ನೇನೋ ಹೇಳಿರೋದು, ಇಲ್ಲ ಯಾವ ಥರ ಹೇಳಕ್ಕೆ ಬರದೇ ಹೇಳಿರ್ಬೋದು. ಸೊ ಆ ಥರ ಒಂದು ಸುಮಾರಷ್ಟು ಟೇಕ್ಸ್ನ ತೊಗೊಂಡು ಮಾಡ್ತಾಯಿದ್ದೆ ವಾಯ್ಸ್ ಓವರ್ ಕೊಡೋಕ್ಕೆ. ಈಗಲೂ ಅಷ್ಟೇ ವಾಯ್ಸ್ ಓವರ್ ಕೊಡ್ತೀನಿ ವೀಡಿಯೋಸಲ್ಲಿ, ಈಗಲೂ ಅದೇ ಪ್ರೊಸೆಸ್ನ ಸ್ಟಾರ್ಟ್ ಮಾಡ್ತೀನಿ. ಬಟ್ ಆವಾಗ ತೊಗೊಂಡಾಗ 20 ಟೇಕ್ಸ್ನ ತೊಗೊಳ್ಳಲ್ಲ, ಆಲ್ಮೋಸ್ಟ್ ಒಂದೇ ಟೇಕಲ್ಲೇ ನಾನು ಹೇಳಿಬಿಡ್ತೀನಿ. ಇನ್ ಕೇಸ್ ಏನಾದರೂ ಡಿಸ್ಟರ್ಬೆನ್ಸ್ ಆದರೆ, ವಾಯ್ಸಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಇದ್ದರೆ ಅದನ್ನೇ ಕರೆಕ್ಟ್ ಮಾಡಿಕೊಂಡು ಮಾತಾಡ್ಬಿಡ್ತೀನಿ. ಇನ್ ಕೇಸ್ ಏನಾದರೂ ಪಾಪು ಸೌಂಡ್ ಮಾಡ್ತು, ಇಲ್ಲ ಸುತ್ತಮುತ್ತ ಎಲ್ಲಾದರೂ ಸೌಂಡ್ ಬಂತು, ಇಲ್ಲ ರಸ್ವಿನ್ ಏನಾದರೂ ಸೌಂಡ್ ಮಾಡ್ದಂದರೆ ದೊಡ್ಡ ಮಗ ಏನಾದರೂ ಸೌಂಡ್ ಮಾಡ್ದೆ ಅಂದಾಗ ಮಾತ್ರ ನಾನು ರೀಟೇಕ್ನ ತೊಗೋತೀನಿ, ಇಲ್ಲಾಂದರೆ ವಾಯ್ಸ್ ಓವರ್ ಫುಲ್ ಕೊಡ್ತಾ ಹೋಗ್ತಾ ಇರೋದೆ. ಸೊ ಆ ಥರ ಏನು ಮಾಡ್ತಿದ್ದೆ ಅಂತಂದರೆ, ವಾಯ್ಸ್ ಓವರ್ ಕೊಡೋ ಜರ್ನಿ ಇದಾಯಿತಾ. ವಾಯ್ಸ್ ಓವರ್ ಕೊಟ್ಟಾದ ನಂತರ
ಮತ್ತೆ ಅದನ್ನು ಅಪ್ಲೋಡ್ಗೆ ಇಡಬೇಕಲ್ವಾ. ಸೊ ಅಪ್ಲೋಡ್ಗೆ ಇಡೋದಕ್ಕೆ ನನಗೆ ಎಷ್ಟು ಕಷ್ಟ ಆಗ್ತಿತ್ತು ಅಂದರೆ ಅವಾಗ ನನಗೇನಾದರೂ ಇದ್ದು 1.5 GB ನೆಟ್ ಅಷ್ಟೇ. ನನಗೆ ಗೊತ್ತಿರಲಿಲ್ಲ ನೆಟ್ ಇಷ್ಟೊಂದು ಬೇಕಾಗತ್ತೆ ಅಂತ. ಫಸ್ಟ್ ಸಲಿನೇ ಅಷ್ಟೇ, ಫಸ್ಟ್ ಜರ್ನಿಯಲ್ಲೇ ನಾನು ಹೇಳಿದ್ನಲ್ಲ, ಫಸ್ಟ್ ಟೈಮಲ್ಲಿ ನಾನು ಚಿಕ್ಕ ಚಿಕ್ಕ ವೀಡಿಯೋಸ್ ಹಾಕ್ತಾಯಿದ್ದೆ, ಒಂದು 5 ನಿಮಿಷ 6 ನಿಮಿಷ ಎಲ್ಲ ವೀಡಿಯೋಸ್ ಹಾಕೋದಕ್ಕೆ ಆಲ್ಮೋಸ್ಟ್ 1.5 GB ನೆಟ್ ಖಾಲಿ ಆಗೋಗ್ಬಿಡ್ತಾಯಿತ್ತು. ನಾನು ನಾರ್ಮಲಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ 1.5 GB ತುಂಬ ದೊಡ್ಡದು ಅನಿಸ್ತಾ ಇತ್ತು. ಯಾವಾಗಪ್ಪ ಇದನ್ನು ಖಾಲಿ ಮಾಡೋದು ಅನ್ನೋ ಫೀಲಿಂಗ್ ಬರ್ಬಿಡ್ತಾ ಇತ್ತು ನನಗೆ. ಯಾಕಂದರೆ ಏನು ಯೂಸ್ ಮಾಡ್ತಾ ಇದ್ದೆ, ಶಾರ್ಟ್ಸ್ ನೋಡ್ತಾ ಇದ್ದೆ, ರೀಲ್ಸ್ ನೋಡ್ತಾ ಇದ್ದೆ, ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಬಿಟ್ಟರೆ ಬೇರೆ ಏನು ಯೂಸ್ ಮಾಡ್ತಾ ಇರಲಿಲ್ಲ ನಾನು. ಯಾರಾದ್ರು ಫ್ರೆಂಡ್ಸ್ ಮೆಸೇಜ್ ಹಾಕಿದ್ರೆ ವಾಟ್ಸಪ್ನ ಓಪನ್ ಮಾಡಿ ನೋಡ್ತಾ ಇದ್ದೆ, ಅಷ್ಟು ಬಿಟ್ಟರೆ ಎಷ್ಟೊತ್ತು ವೀಡಿಯೋಸ್ನ ನೋಡ್ಕೊಂಡೆ ಕೂತ್ಕೋತಾ ಇದ್ದೆ. ಬಟ್ ತುಂಬ ಕಡಿಮೆ ಯೂಸ್ ಮಾಡ್ತಾ ಇದ್ದೆ. ಯಾವಾಗ ಸ್ಕ್ರೋಲ್ ಮಾಡ್ಕೊಳ್ತಾ ಶಾರ್ಟ್ಸ್ಗೆ ಎಷ್ಟು ನೆಟ್ ಖರ್ಚಾಗುತ್ತಲ್ವ, ಅವಾಗೆಲ್ಲ ಡಮ್ಸ್ ಮ್ಯಾಚು ಟಿಕ್ ಟಾಕ್ ಬರ್ತಾ ಇತ್ತಲ್ಲ. ಸೊ ಆ ಟೈಮಲ್ಲೆಲ್ಲ ಬರೀ ಇದನ್ನೇ ನೋಡ್ಕೊಳ್ತಾ ಇದ್ದೆ. ಅವಾಗೇನು ನನಗೆ ಅಷ್ಟು ನೆಟ್ ಖರ್ಚಾಗ್ತಿಲ್ಲ, 1.5 GB ಖರ್ಚು ಮಾಡೋದೇ ತುಂಬ ದೊಡ್ಡದು ಅಂತ ಅನಿಸ್ತಾ ಇತ್ತು. ಬಟ್ ಈಗ ಏನಾಗ್ಬಿಟ್ಟಿತ್ತು ಅಂದರೆ ಆಲ್ಮೋಸ್ಟ್ ಒಂದು 5 ಮಿನಿಟ್ಸ್ ವೀಡಿಯೋ ಹಾಕೋಕ್ಕೆ ಆಗೋಗುತ್ತೆ 1.5 GB, ಒಂದು ಲೈವ್ ಮಾಡೋದಕ್ಕೆ ಆಗೋಗುತ್ತೆ 1.5 GB. ಸೊ ನಾನೇನು ಮಾಡಿದೆ ಅಂದರೆ ಸ್ಟಾರ್ಟಿಂಗಲ್ಲಿ ಅದನ್ನೇ 1.5 GB ಮ್ಯಾನೇಜ್ ಮಾಡ್ತಾ ಇದ್ದೆ, ಹಾಕಲಿಲ್ಲ ನೆಟ್ಟು. ಅದಾದ ನಂತರ ಏನು ಮಾಡಿದೆ, ಎಕ್ಸ್ಟ್ರಾ 5 GB ಬರುತ್ತಲ್ಲ 77 ಪ್ಯಾಕು, ಸೊ ಅದನ್ನು ಆಡ್ಕೊಂಡೋಗಿ ಸ್ಟಾರ್ಟ್ ಮಾಡಿದೆ ಏರ್ಟೆಲ್ ಸಿಮ್ ತೊಗೊಂಡು. ಸೊ ಅದನ್ನು ಸ್ಟಾರ್ಟ್ ಮಾಡಿದೆ. ಅದೂ ಅಷ್ಟೇ 5 GB ತೊಗೊಂಡ್ರು ಕೂಡ ಒಂದು ದಿನ ಲೈವ್ ಮಾಡಿದ್ರೆ 2 GB 2.5 GB ಆಗೋಗೋದು 1 ಅವರ್ ಲೈವ್ಗೆ. ಸೊ ಅದು ಕೂಡ ತುಂಬ ಸಲ 77 ಅಂತ ಮನೆಯವ್ರನ್ನ ಕೇಳ್ಕೊಳ್ಳೋದು. ಯಾಕೆಂದರೆ ನಮ್ಮ ಹತ್ರ ಅರ್ನಿಂಗ್ಸ್ ಇಲ್ವಲ್ಲ, ನಮ್ಮ ಮನೇಲೇ ಇರ್ತೀವಿ. ಸೊ ಅಮೌಂಟ್ ಇರಲ್ಲ, ಅವ್ರನ್ನೇ ಕೇಳಬೇಕು. ಒಂದ್ಸಲಿ ಅವ್ರು ಇದ್ದಾಗ ಕೊಡ್ತಾಯಿದ್ರು, ಇಲ್ಲದೆ ಇದ್ದಾಗ ಇರಿಟೇಷನ್ ಆಗ್ತಾಯಿತ್ತು ಎಷ್ಟು ಸಲ ಹಾಕೋದು ಅಂತ. ಒಂದೊಂದು ದಿನ ಇದ್ದಾಗ ಹಾಕ್ತಾಯಿದ್ರು, ಒಂದಿನ ಇದ್ರೂ ಎಷ್ಟು ಸತಿಯಪ್ಪ ಹಾಕೋದು ಅಂತ ಇತ್ತು. ಒಂದಿನ ನನಗೆ ಕೇಳೋಕ್ಕೆ ಬೇಜಾರಾಗ್ಬಿಡ್ತು ಎಷ್ಟು ಸಲ ಕೇಳೋದು ಅಂತ. ಸೊ ಇದು ನೆಟ್ ಪ್ರಾಬ್ಲಮ್ ಬೇರೆ ಆಗಿಬಿಟ್ಟಿತ್ತು. ಆಮೇಲೆ ವೈಫೈ ಹಾಕ್ಸ್ಕೋಬೇಕು ಅಂತ ಪ್ಲ್ಯಾನ್ ಬಂತು. ನಾನು ಸ್ಟಿಲ್ ವೈಫೈ ಹಾಕ್ಸಿಲ್ಲ. ನಾನು ವೈಫೈ ಹಾಕ್ಸ್ಬೇಕು ಅಂತ ಪ್ಲ್ಯಾನಲ್ಲಿ ಇತ್ತು. ಆಮೇಲೆ ನಾನು ಏನು ಮಾಡಿದೆ, ಇಲ್ಲ ವೈಫೈ ಏನು ಮಾಡಬೇಕು, ನನ್ನ ಚಾನಲ್ ಮೋನೋ ಆದಮೇಲೆ ಆ ಮೋನೋ ಅಮೌಂಟಿಂದನೇ ನಾನು ವೈಫೈ ಹಾಕ್ಸ್ಕೋಬೇಕು. ಆಮೇಲೆ ನಾನೇನು ಮಾಡಿದೆ ಅಂತಂದರೆ, ಇಲ್ಲ ವೈಫೈ ಹಾಕ್ಸೋದು ಬೇಡ, ನೀನು ಹಾಕ್ಸ್ಬೇಡ, ನಮ್ಮ ಮನೆಯವ್ರು ಹಾಕ್ಸ್ತೀನಿ ಅಂದರೆ, ಇಲ್ಲ ನೀನು ಹಾಕ್ಸೋದು ಬೇಡ, ನಾನೇ ಹಾಕ್ಸ್ಕೊತೀನಿ, ಆಫ್ಟರ್ ಮೋನೋ ಹಾಕ್ಸ್ಕೊತೀನಿ, ನನಗೆ ಯೂಟ್ಯೂಬ್ ಜಾಸ್ತಿ ಇನ್ವೆಸ್ಟ್ ಮಾಡೋದಿಲ್ಲ ನಾನು. ನನ್ನ ಮೋನೋ ಆದಮೇಲೆ ನನಗೆ ಯೂಟ್ಯೂಬ್ ಏನೇನು ಬೇಕು, ಕ್ಯಾಮ್ರಾ ಆಗಿರ್ಬೋದು ಪ್ರತಿಯೊಂದು ನಾನು ತೊಗೋತೀನಿ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಕೈಯಲ್ಲಿ ಈ ಥರ ಇಟ್ಕೊಂಡು ವೀಡಿಯೋನ ಶೂಟ್ ಮಾಡ್ಕೊತಾ ಇದ್ನಲ್ವ. ಸೊ ವೀಡಿಯೋನ ಶೂಟ್ ಮಾಡ್ಕೊತಾ ಇದ್ದಿಲ್ಲ ಅಂದರೆ ಒಂದು ವಿಡಿಯೋ ಹತ್ರ ಇಟ್ಬಿಟ್ಟು ವೀಡಿಯೋನ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೆ. ಸೊ ಅವಾಗೆಲ್ಲ ಒಂದು ಸಣ್ಣದೊಂದು ಟ್ರೈಪೋರ್ಡ್ ತೊಗೊಂಡೆ, ಸಿಂಪಲ್ ಆಗಿರೋದೊಂದು ಟ್ರೈಪೋರ್ಡ್ನ ತೊಗೊಂಡೆ, ಒಂದು ಮೈಕ್ನ ಪರ್ಚೇಸ್ ಮಾಡಿದೆ, ಯೂಟ್ಯೂಬ್ಗೆ ಅಂತ ಪರ್ಚೇಸ್ ಮಾಡಿದ್ದು ಹೇಳ್ತಾಯಿದ್ದೀನಿ. ಮೈಕ್ ತೊಗೊಂಡೆ, ಆಮೇಲೆ ಸಿಂಪಲಾಗಿ ಒಂದು ಮೈಕು ಮತ್ತು ಟ್ರೈಪೋರ್ಡ್, ಆಮೇಲೆ ಒಂದು ರಿಂಗ್ ಲೈಟ್ನ ಪರ್ಚೇಸ್ ಮಾಡಿಕೊಂಡೆ ಸ್ವಲ್ಪ. ಅದು ಕೂಡ ಸೇವಿಂಗ್ಸ್ ಮಾಡಿಕೊಂಡ್ರು ಅಮೌಂಟಲ್ಲೇ ತೊಗೊಂಡು ಯೂಟ್ಯೂಬ್ನ ಹೇಗೋ ವೀಡಿಯೋಸ್ನ ಸ್ವಲ್ಪ ನನ್ನ ತಕ್ಕ ಮಟ್ಟಂಗೆ ವೀಡಿಯೋಸ್ನ ಮಾಡ್ಕೊಳ್ತಾ ಹೋದೆ. ಸುಮಾರಷ್ಟು ಜನ ಫ್ರೆಂಡ್ಸ್ ಕೂಡ ಆದರು. ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿದೆ. ಲೈವ್ಗಳು ಮಾಡಬೇಕಾದ್ರೆ ಈಗಲೂ ಕೇಳ್ತೀರಾ, ಅಕ್ಕ ಹೆಂಗೆ ಟೈಮ್ ಮ್ಯಾನೇಜ್ ಮಾಡ್ತೀರಾ ಅಂತ. ಮಾಡಲೇಬೇಕು, ಇಲ್ಲಾಂದರೆ ನಮ್ಗೆ ಆಗೋದೇ ಇಲ್ಲ. ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದ್ಮೇಲೆ ಮಾಡಲೇಬೇಕು. ಸೊ ಹಾಗಾಗಿ ನಾನು ಕೂಡ ಹೆಂಗೆ ಟೈಮ್ ಮ್ಯಾನೇಜ್ ಮಾಡ್ಬೋದು ಅಂದರೆ ಬೆಸ್ಟ್ ಟಿಪ್ ಏನು ಗೊತ್ತಾ, ಈಗ ಅಡುಗೆ ಮಾಡ್ತಾ ಇರ್ತೀವಿ. ಸೊ ಗ್ಯಾಸ್ ಹತ್ರನೇ ಕುತ್ಕೊಂಡು ಕೈ ಹಿಂಗೆ ಸೌಟ್ನ ಕಲಾಕೊಂಡು ಕುತ್ಕೊಳ್ಳೋದಕ್ಕಿಂತ ಅದ್ರ ಬದಲು ಸೊ ಅಲ್ಲಿ ಅಡುಗೆ ಆಗ್ತಾ ಇರುತ್ತಾ, ಒಂದು ಕಡೆ ಪಾತ್ರೆ ತೊಳಿತಾ ಇರಬೇಕು, ಇನ್ನೊಂದು ಕಡೆ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿರಬೇಕು. ಸೊ ಅಟ್ ಎ ಟೈಮ್ 3 ಕೆಲಸ ಆಗ್ತಾ ಇರಬೇಕು, 3 ಕೆಲಸ ಆಗ್ತಾ ಇರಬೇಕು. ಇವಾಗ ನಾನು ಬ್ಲಾಗ್ಸಲ್ಲಿ ಆಲ್ರೆಡಿ ಹೇಳಿದ್ದೀನಿ, ತೋರಿಸಿದ್ದೀನಿ. ಸೊ ಮಲ್ಟಿ ಟ್ಯಾಲೆಂಟೆಡ್ ಅಂದರೆ ಮಲ್ಟಿ ಟಾಸ್ಕ್ ವರ್ಕ್ನ ಮಾಡ್ತಾ ಇರಬೇಕು. ಮಲ್ಟಿ ಟಾಸ್ಕ್ ಮಾಡ್ತಾ ಇದ್ರೇ ನಮ್ಮ ಕೆಲಸಗಳು ಆಗೋದು, ಯೂಟ್ಯೂಬ್ಗೆ ಟೈಮ್ ಸಿಗೋದು. ಇಲ್ಲಾಂದರೆ ನಿಜ ಟೈಮ್ ಸಿಗೋದಿಲ್ಲ. ಯಾಕಂದರೆ ನಮ್ಮ ಪುಟ್ಟ ಪಾಪು ಮಲಗಿದ್ರೆ ಎಷ್ಟೊತ್ತು ಮಲಗಿಬಿಡುತ್ತೆ. ಸ್ನಾನ ಮಾಡಿಸ್ದಾಗ ಅವ್ನು ಮಲಗಿದ್ರೆ ಏನು ಮಾಡ್ತಾನೆ ಗೊತ್ತಾ, 1-2 ಅವರ್ ಮಲಗ್ತಾನೆ. ಸೊ ಆ ಟೈಮಲ್ಲಿ ನಾನು ಲೈವ್ ಪ್ಲ್ಯಾನ್ ಮಾಡ್ಕೋತೀನಿ, ಓಕೆನಾ. ಮತ್ತು ಸೆಕೆಂಡ್ ಟೈಮ್ ಅಂದರೆ ಇವಾಗ 12 ಗಂಟೆಗೆ ನಾನು ಸ್ನಾನ ಮಾಡಿ ಮಲಗಿಸಿರ್ತೀನಿ. ಸೊ ಆ ಟೈಮಲ್ಲಿ ನಾನು 2 ಅವರ್ ಲೈವ್ ಮಾಡ್ತೀನಿ ಅಂತ ಅಳ್ಕೊಳ್ಳಿ, 1 ಅವರ್ ಲೈವ್ ಮಾಡ್ತೀನಿ. ಅವ್ನು ನಿದ್ದೆ ಡಿಪೆಂಡ್ಸ್ ಆನ್ ನಿದ್ದೆ. ಸೊ ಮಾಡ್ಕೋತೀನಿ. ಅದಾದ ನಂತರ ಏನು ಮಾಡ್ತೀನಿ, ಮತ್ತೆ ಅವ್ನು ಎದ್ಬಿಡ್ತಾನೆ 1:30ಗೆಲ್ಲ ಎದ್ಬಿಡ್ತಾನೆ, 12ಗೆ ಮಲಗಿಸಿದ್ರೆ. ಅದಾದ ನಂತರ ಮತ್ತೆ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಸೊ ಟೈಮ್ ಸ್ಪೆಂಡ್ ಮಾಡ್ಬೇಕಂದ್ರೆ ಅವ್ನು ಎತ್ಕೊಂಡೇ ಇರಬೇಕು, ನೋಡ್ಕೊಂಡೇ ಇರಬೇಕು, ಚಿಕ್ಕ ಪಾಪ ಹೋಗಿರೋದ್ರಿಂದ. ಮತ್ತೆ ಏನು ಮಾಡ್ತಾಯಿದ್ದೀನಿ, ಮತ್ತೆ ಒಂದು 3 o'clock 4 o'clock ಹಾಗೆ ಮತ್ತೆ ಮಲಗ್ತಿದ್ದ. ಸೊ ಆ ಟೈಮಲ್ಲಿ ಏನು ಮಾಡ್ತಿದ್ದೆ, ನಾನು ವೀಡಿಯೋನ ಶೂಟ್ ಮಾಡ್ಕೊತಾ ಇದ್ದೆ. ವೀಡಿಯೋ ಮಾಡೋದಕ್ಕೆ ಕಂಪಲ್ಸರಿ, ಬರೀ ಲೈವ್ಗಳು ಮಾಡ್ಕೊಂಡು ಕುತ್ಕೊಂಡಿದ್ರೆ ಆಗೋದಿಲ್ಲ. ಯಾಕಂದರೆ ಯಾವತ್ತೋ ಒಂದಿನ ಲೈವ್ಗಿಂತ ಹೆಚ್ಚಾಗಿ ವೀಡಿಯೋಗಳು ವೈರಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನು ಆಮೇಲೆ ಏನು ಮಾಡ್ತೀನಿ, ಮತ್ತೆ ಅಲ್ಲಿ ಮಧ್ಯಾಹ್ನ ಹೊತ್ತು ಜಾಸ್ತಿ ಮಲಗೋದಿಲ್ಲ. 4 o'clockಲ್ಲಿ ಮಲಗಿಸ್ತೀನಲ್ಲ. ಸೊ 3 o'clock ಮಲಗಿ ಒಂದು 1/2 hour ಮಲಗಿಬಿಟ್ಟು ಎದ್ಬಿಡ್ತಾ ಇದ್ದ. ಸೊ ಅಷ್ಟೊಂದು ನಾನು ಒಂದು ವೀಡಿಯೋನ ಆರಾಮಾಗಿ ಶೂಟ್ ಮಾಡ್ಕೊಬಿಡ್ತಾ ಇದ್ದೆ. ಎಡಿಟಿಂಗ್ ವರ್ಕೆ ಕಷ್ಟ ವೀಡಿಯೋನ ಶೂಟ್ ಮಾಡ್ಕೊಬಿಡ್ತಾ ಇದ್ದೆ ನಾನು. ಅದಾದ ನಂತರ ಮತ್ತೆ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ 6 o'clock ಹಂಗೆ ಅವಾಗ ಒಂದ್ಸಲಿ ಮಲಗಿಸ್ತಾ ಇದ್ದೆ. ಸೊ ಅವಾಗ ಮಲಗಿಸಿ ನಾನು ಅಡುಗೆ ಕೆಲಸ, ಮಿಕ್ಕಿದ ಮನೆ ಕೆಲಸ ಎಲ್ಲ ಮಾಡ್ಕೋತಾ ಇದ್ದೆ. ಇನ್ ಕೇಸ್ ಆ ಟೈಮಲ್ಲಿ ಮಲಗಿಲ್ಲ ಅಂದರೆ ಅವನ್ನ ಎತ್ಕೊಂಡೆ ನಾನು ಅಡುಗೆ ಮಾಡ್ತಾಯಿದ್ದೆ, ಎತ್ಕೊಂಡೆ ವೀಡಿಯೋನ ಬ್ಲಾಗ್ನ ಮಾಡ್ಕೋತಾ ಇದ್ದೆ. ಸೊ ಆ ಥರ
ಆಗುತ್ತೆ, ಎಲ್ಲ ಒಂದೇ ಸಲ ಮಾಡೋಕ್ಕಾಗಲ್ಲ. ಸೊ ಹಂಗೆ ಮ್ಯಾನೇಜ್ ಮಾಡ್ಕೊಳ್ತಾ ಯೂಟ್ಯೂಬ್ ಜರ್ನಿ ಆಲ್ಮೋಸ್ಟು 1.5 ಮಂತ್ ಆಗ್ತಾ ಬಂತು. ಚೆನ್ನಾಗೇ ನಡೀತಾ ಇದೆ, ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಏನು ಬ್ಯಾಕ್ಗ್ರೌಂಡ್ ಇಲ್ಲದೆ ಒಂದು ಯೂಟ್ಯೂಬ್ ಚಾನಲ್ ಮಾಡಬೇಕು, ಒಂದು ಒಳ್ಳೆ ಗ್ರೋತ್ ಬರಬೇಕು. ಗ್ರೋತ್ ಅಂದರೆ ನನಗೇನು 10,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ, 20,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ಹೇಳ್ತಾ ಇಲ್ಲ. ಬಟ್ 2.5 ಮಂತ್ಗೆ ಇವಾಗ ಬಂದಿರೋ ಸಬ್ಸ್ಕ್ರೈಬರ್ಸ್ ಓಕೆ, ಬರ್ತಾ ಇರೋ ವ್ಯೂಸ್ ಓಕೆ. ಆಮೇಲೆ ಇನ್ನೊಂದೇನು ಗೊತ್ತಾ, ವಿಡಿಯೋ ಹಾಕಿದ ತಕ್ಷಣ ವೈರಲ್ ಆಗಿಬಿಡ್ಬೇಕು. ವಿಡಿಯೋ ಹಾಕಿದ ತಕ್ಷಣ ವೈರಲ್ ಆಗಿಬಿಡ್ಬೇಕು ಅಂದರೆ ನಿಜ ಆಗೋದಿಲ್ಲ, ಟೈಮ್ ತೊಗೊಳುತ್ತೆ. ಓಕೆನಾ, ಹಾಕಿದ ತಕ್ಷಣ ಯಾವುದೇ ಆಗಲಿ ವೈರಲ್ ಆಗೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಟೈಮ್ ತೊಗೊಳ್ಬೇಕು. ಟೈಮ್ ತೊಗೊಂಡು ಫಸ್ಟು ನಮ್ಮ ವೀಡಿಯೋನ ಫುಲ್ ನೋಡಬೇಕು. ಯಾಕಂದರೆ ಅರ್ಧಂಬರ್ಧ ನೋಡಿಬಿಟ್ಬಿಟ್ರೆ ಅದು ಸಿಟಿಯವರ್ ಲೆವೆಲ್ ಹೊರಟೋಗ್ಬಿಟ್ರೆ ಏನಾಗುತ್ತೆ ಅಂದರೆ ಯೂಟ್ಯೂಬ್ ರೆಕಮೆಂಡ್ ಮಾಡೋದಿಲ್ಲ ಆ ವೀಡಿಯೋನ. ಫಸ್ಟು ಒಂದು ವೀಡಿಯೋ ಹಾಕಿದ ತಕ್ಷಣ ಅದು ಸುಮಾರು ಜನ ನೋಡಬೇಕು. ಫಸ್ಟ್ ಫಾರ್ ಎಕ್ಸಾಂಪಲ್ ಏನು ಮಾಡ್ತಾರೆ ಅಂದರೆ, ವಿಡಿಯೋ ಹಾಕಿದ ತಕ್ಷಣ ಯೂಟ್ಯೂಬರ್ ಒಂದು 5 ಜನಕ್ಕೆ ತೋರಿಸ್ತಾರೆ ಅಂತ ಅಂದ್ಕೊಳ್ಳಿ. ಎಕ್ಸಾಂಪಲ್ 5 ಜನದಲ್ಲಿ ಎಷ್ಟು ಜನ ನೋಡ್ತಾರೆ? 5 ಜನ ನೋಡಿದ್ರೆ ಮತ್ತೆ 10 ಜನಕ್ಕೆ ರೆಕಮೆಂಡ್ ಮಾಡ್ತಾರೆ. 10 ಜನಕ್ಕೆ ಹಾಕಿದ್ರೆ ಮತ್ತೆ 20 ಜನಕ್ಕೆ ರೆಕಮೆಂಡ್ ಮಾಡ್ತಾರೆ. ಸೊ ಆ ಥರ 20 ಜನ ನೋಡಿದ್ರೆ ಮತ್ತೆ 40 ಜನಕ್ಕೆ ರೆಕಮೆಂಡ್ ಮಾಡ್ತಾರೆ. ಇನ್ ಕೇಸ್ ನೋಡಿಲ್ಲ ಅಂದರೆ ರೆಕಮೆಂಡೇಷನ್ ಕಡಿಮೆ ಆಗಿಬಿಡುತ್ತೆ. ಸೊ ಆ ಥರ ವ್ಯೂಸ್ನ ಬೆಳೀತಾ ಹೋಗುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ, ವೀಡಿಯೋ ಹಾಕ್ಬಿಟ್ಟು ಅಯ್ಯೋ ವ್ಯೂಸ್ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನೀವು ವೀಡಿಯೋನ ಅಲ್ಲೇ ನಿಲ್ಲಿಸಬಾರ್ದು. ಓಕೆನಾ, ನಿಮ್ಮ ಪ್ರಯತ್ನ ನೀವು ಮಾಡಲೇಬೇಕು. ನಿಮ್ಮ ಪ್ರಯತ್ನ ನೀವು ಮಾಡ್ತಿದ್ರೆ ಖಂಡಿತ ಯಾವತ್ತೋ ಒಂದಿನ ಪ್ರತಿಫಲ ಅಂತೂ ಇದ್ದೇ ಇರುತ್ತೆ. ಓಕೆನಾ, ಇವಾಗ ನಾನು ಅಷ್ಟೇ ಎವ್ರಿಡೇ ವೀಡಿಯೋಸ್ ಹಾಕ್ತೀನಿ. ಸೊ ಈಗ ಕಡಿಮೆ ಮಾಡಿದ್ದೀನಿ, ಡೇ ಬೈ ಡೇ ಹಾಕ್ತಿದ್ದೀನಿ. ಎವ್ರಿಡೇ ವೀಡಿಯೋಸ್ ಹಾಕ್ತೀನಿ ನಾನು. ಎವ್ರಿಡೇ 10:30 ಮಾರ್ನಿಂಗ್ 10:30ಗೆ ಕಂಪಲ್ಸರಿ ವೀಡಿಯೋ ಮಿಸ್ ಮಾಡದೆ ಹಾಕ್ತೀನಿ. ಯಾಕೆ ಅಂದರೆ ಅದು ನೀಡಿದೆ. ಸೊ ಯಾವಾಗ ನಮ್ಮ ವೀಡಿಯೋಸಲ್ಲಿ ಕನ್ಸಿಸ್ಟೆನ್ಸಿ ಇರುತ್ತೆ, ಸೊ ಜನಗಳಿಗೆ ರೀಚ್ ಆಗೋಕ್ಕೆ ಈಸಿ ಆಗುತ್ತೆ. 10:30 ಕರೆಕ್ಟಾಗಿ ಇವ್ರದ್ದು ವೀಡಿಯೋ ಬರುತ್ತೆ, ಏನು ಹಾಕಿರ್ತಾರೆ ನೋಡೋಣ ಅಂತ ನೋಡ್ತಾರೆ. ನೀವು ಯಾವಾಗೋ ಯಾವಾಗೋ ಒಂದಿನ ಬೆಳಗ್ಗೆ ಹಾಕೋದು, ಒಂದಿನ ಮಧ್ಯಾಹ್ನ ಹಾಕೋದು, ಒಂದಿನ ರಾತ್ರಿ ಹಾಕೋದು, ಅಟ್ಲೀಸ್ಟ್ ಹಾಕಿದ್ರೂ ಕೂಡ ಎವ್ರಿಡೇ ವೀಡಿಯೋ ಹಾಕಿಲ್ಲ, ಒಂದು 15 ಡೇಸ್ಗೆ ಹಾಕೋದು, 1 ಮಂತ್ಗೆ ಹಾಕೋದು. ಅಯ್ಯೋ ಇವಾಗ ಇಂಟ್ರೆಸ್ಟ್ ಇಲ್ಲ, ನಾಳೆ ಮಾಡೋಣ, ಅಯ್ಯೋ ಇವಾಗ ಇಂಟ್ರೆಸ್ಟ್ ಇಲ್ಲ, ನಾಳಿದ್ದು ಹಾಕೋಣ. ಸೊ ಈ ಥರ ಏನಾದರೂ ಮಾಡಿದ್ರೆ ನಿಜ ನಿಮ್ಮ ಚಾನಲ್ಲು ಗ್ರೋತ್ ಆಗೋದಕ್ಕೆ ಕಷ್ಟ ಆಗುತ್ತೆ. ಆಮೇಲೆ ಏನು ಮಾಡಿದೆ ಅಂದರೆ, ಈಗ ಚಾನಲ್ ಗ್ರೋತ್ ಆಗ್ತಾ ಬಂತಲ್ಲ, ಸುಮಾರು ಅಷ್ಟು ಜನ ಪರಿಚಯ ಆಗ್ತಾ ಬಂತು. ಹೆಂಗೆ ಅಂದರೆ, ಇವಾಗ ಫ್ಯಾಮ್ಲೀಸೇ ನಮಗೆ ಹೆಲ್ಪ್ ಮಾಡೋದಿಲ್ಲ, ಫ್ಯಾಮ್ಲೀಸೇ ವಿಡಿಯೋ ನೋಡಿ ಅಂದರೆ ಸಪೋರ್ಟ್ ಮಾಡೋದಿಲ್ಲ, ಪ್ಲೇಲಿಸ್ಟ್ ಸ್ಟಾರ್ಟ್ ಮಾಡಿ ಅಂದರೆ ಆನ್ ಮಾಡೋದಿಲ್ಲ, ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ. ಸೊ ಅದಕ್ಕೆಲ್ಲ ದೊಡ್ಡವರು ಫ್ಯಾಮ್ಲೀಸ್ ನಮ್ಗೆ ಆಗ್ತಾರೋ ಇಲ್ಲೋ, ಫ್ರೆಂಡ್ಸ್ ಸ್ವಲ್ಪ ಜನ ಹಾಕ್ತಾರೆ ಹೊರತು ಫ್ಯಾಮ್ಲೀಸ್ ಆಗೋದಿಲ್ಲ ಅಂತಾರಲ್ಲ. ಸೊ ಹಾಗಾಗಿ ನನಗೆ ಫ್ಯಾಮ್ಲೀಸ್ ಕೆಲವು ಜನ, ಎಲ್ಲರೂ ಅಂತಲ್ಲ, ಕೆಲವರು ಸಪೋರ್ಟ್ ಮಾಡಿದವರಿದ್ದಾರೆ. ಕೆಲವರು ಯಾಕೆ ಬೇಕು ಇದೆಲ್ಲ, ಏನಕ್ಕೆ ಬೇಕು ಇದೆಲ್ಲ, ಈ ವಯಸ್ಸಲ್ಲಿ ಬೇಕಾ, ಯಾವ ವಯಸ್ಸು, ಸೊ ಈ ವಯಸ್ಸಲ್ಲಿ ಬೇಕಾ, ಯಾಕೆ ಈ ವಯಸ್ಸಲ್ಲಿ ಮಾಡಬಾರ್ದಾ, ಎಷ್ಟೋ ವಯಸ್ಸಾಗಿರೋರು ಏನೇನೋ ಮಾಡ್ತಾ ಇದ್ದಾರೆ. ಸೊ 70 ವರ್ಷ 80 ವರ್ಷದವರೆಲ್ಲ ದುಡಿತಾ ಇದ್ದಾರೆ ಇವಾಗ ರೋಡ್ ಸೈಡಲ್ಲಿ ಕೂತ್ಕೊಂಡು. ಏನು ತಪ್ಪು ನೋಡಿ, ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಯಾವುದು ತಪ್ಪಲ್ಲ. ಕಷ್ಟಪಟ್ಟು ಕೆಲಸ ಮಾಡಿದ್ರೆ ತಪ್ಪು, ಕಳ್ತನ ಮಾಡಿದ್ರೆ ತಪ್ಪು, ಆದರೆ ಕಷ್ಟಪಟ್ಟು ಕೆಲಸ ಮಾಡೋದ್ರಿಂದ ಯಾವುದೇ ತಪ್ಪಿಲ್ಲ. ಸೊ ಯಾವ ಕೆಲಸ ಆದರೂ ಅವ್ರ ಕೆಲಸ ಅವ್ರಿಗೆ ದೊಡ್ಡದು, ಆಯಿತಾ. ಹೇಳೋರು ಏನೋ ಹೇಳ್ಕೊಡ್ತಾರೆ, ಮಾಡೋರು ಏನೋ ಮಾಡ್ಕೋತಾರೆ. ನಾವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಡ್ಲೇಬಾರ್ದು. ಯಾಕಂದರೆ ಒಳ್ಳೇದಂದ್ರೂ ಅನ್ಕೋತಾರೆ, ಕೆಟ್ಟದಂದ್ರೂ ಅನ್ಕೋತಾರೆ. ಸೊ ಅನ್ಕೊಂಡವ್ರ ಮಾಟಿಗೆಲ್ಲ ನಾವು ತಲೆಗೆಡ್ಸ್ಕೊಳ್ತಾ ಹೋದರೆ ನಿಜ ನಾವು ಮುಂದೆ ಬರೋದಕ್ಕೆ ಕಷ್ಟ ಆಗುತ್ತೆ. ಇವಾಗ ನನಗೂ ಅಷ್ಟೇ, ನನಗೆ ಅನ್ಕೊಳ್ಳಲ್ಲ ಅಂತಲ್ಲ, ಮುಂದೆ ಬಂದ್ಬಿಟ್ಟು ನೀನು ಹಂಗೆ ನೀನು ಹಿಂಗೆ ಅಂತ ಅಂದೇ ಇರ್ಬೋದು, ಬಟ್ ಹಿಂದೆ ಖಂಡಿತ ಮಾತಾಡ್ಕೋತಾರೆ. ಯಾಕೆ ಬೇಕಾಗಿತ್ತು, ನೋಡಿ ವೀಡಿಯೋಸಲ್ಲಿ ಹೆಂಗೆ ಆಗ್ತಾಳೆ ವೀಡಿಯೋಸು, ನೋಡಿ ಹೆಂಗೆ ಮಾತಾಡ್ತಾಳೆ, ಆಮೇಲೆ ಲಿಪ್ಸ್ಟಿಕ್ ಹಾಕೊಳ್ಳೋದು ತೋರಿಸ್ಬೇಕಾ, ಮೇಕಪ್ ಮಾಡ್ಕೊಳ್ಳೋದು ತೋರಿಸ್ಬೇಕಾ, ಆಮೇಲೆ ಪಾತ್ರೆ ತೊಳೆಯೋದು. ಬ್ಲಾಗ್ಸ್ ಅಂದರೆ ಏನಂತ ಅವ್ರಿಗೆ ಗೊತ್ತಿರಲ್ಲ, ಯೂಟ್ಯೂಬ್ ಬಗ್ಗೆ ಒಂಚೂರು ಗಂಧ ಗಾಳಿ ಏನೂ ಗೊತ್ತಿರೋದಿಲ್ಲ. ಸೊ ಅಂಥವ್ರು ಬಂದ್ಬಿಟ್ಟು ಏನು ಹೇಳ್ತಾರೆ, ನೀನು ಪಾತ್ರೆ ತೊಳೆಯೋದು ವೀಡಿಯೋ ತೋರಿಸ್ಬೇಕಾ, ನೀನು ಅಡುಗೆ ಮಾಡೋದು ವೀಡಿಯೋ ತೋರಿಸ್ಬೇಕಾ, ಇದೇನು ದೊಡ್ಡ ಅಡುಗೆನಾ, ಆಮೇಲೆ ನೀನು ಮೇಕಪ್ ಮಾಡ್ಕೊಳ್ಳೋದು ತೋರಿಸ್ಬೇಕಾ, ಫೇಶಿಯಲ್ ಮಾಡ್ಕೊಂಡು ನೀನು ತೋರಿಸು. ಹೌದು, ಅದು ಅವ್ರಿಗೆ ಆಗೋದಿಲ್ಲ, ಬಟ್ ಮಾತಾಡೋರು ತುಂಬ ಜನ ಮಾತಾಡ್ತಾರೆ. ಅದು ಹಂಗ ಇದು ಹಿಂಗ ಅದು ಮಾತಾಡೋದು ಈಸಿ, ಬಟ್ ಮಾಡೋದು ಎಷ್ಟು ಕಷ್ಟ ಅಂತ ಮಾಡ್ದವ್ರಿಗೆ ಗೊತ್ತು. ನಿಮ್ಮ ಕೆಲಸ ನಿಮಗೆ ಕಷ್ಟ ಆದರೆ ನಮ್ಮ ಕೆಲಸ ನಮಗೆ ಕಷ್ಟ ಅಲ್ವಾ. ಸೊ ಅವ್ರವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತಲ್ವ. ಸೊ ಹಾಗಾಗಿ ದಯವಿಟ್ಟು ಯಾವತ್ತೇ ಆಗಲಿ ಯಾರಿಗೇ ಆಗಲಿ ನೆಗೆಟಿವ್ ಆಗಿ ಮಾತಾಡೋಕೆ ಹೋಗ್ಬಿಡಿ. ನಿಮ್ಮ ಕೈಲಿ ಆದರೆ ಸಪೋರ್ಟ್ ಮಾಡಿ, ಆದರೆ ಹೆಲ್ಪ್ ಮಾಡಿ. ಆಗುತ್ತಾ, ಇಲ್ಲ ನಿಮ್ಮ ಕೈಲಿ ಸಪೋರ್ಟ್ ಮಾಡೋಕ್ಕಾಗಿಲ್ಲ, ಹೆಲ್ಪ್ ಮಾಡೋಕ್ಕಾಗಿಲ್ಲ, ಅಟ್ಲೀಸ್ಟ್ ಮಾತಲ್ಲಾದರೂ ಓಕೆ ನಿನ್ನ ಕೈಲಿ ಆಗುತ್ತೆ ಮಾಡು, ಓಕೆ ಅಪ್ಪ ಏನೋ ಮಾಡ್ತಾಯಿದ್ದಾರೆ ಒಳ್ಳೇದಾಗಲಿ ಅಂತ ಹೇಳಬೇಕು. ಅದು ಬಿಟ್ಬಿಟ್ಟು ಶಾಪ ಹಾಕೋದು, ಇವ್ರು ಹಂಗಾಗ್ಬಿಡ್ಲಿ, ಇವ್ರು ಹಿಂಗಾಗ್ಬಿಡ್ಲಿ, ಇವ್ರು ಹಂಗೆ ಇವ್ರು ಹಿಂಗೆ, ನಿಜ ಅದೆಲ್ಲ ಒಳ್ಳೇದಲ್ಲ. ಸೊ ನಮಗೆ ಏನು ಕೊಡ್ತಾರೋ ಸೊ ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಸೊ ಅದು ಖಂಡಿತ ರಿಟರ್ನ್ ಹಾಗೆ ಆಗುತ್ತೆ. ದಯವಿಟ್ಟು ಯಾರಿಗೂ ಕೆಟ್ಟದನ್ನು ಬಯಸೋಕ್ಕೆ ಹೋಗಬೇಡಿ, ಓಕೆನಾ. ಆದರೆ ಒಳ್ಳೆದನ್ನು ಬಯಸಿ, ಇಲ್ಲಾಂದರೆ ಸುಮ್ಮನೆ. ಆಮೇಲೆ ಏನು ಮಾಡಿದೆ ಅಂದರೆ, ಲೈವ್ಗಳು ಮತ್ತೆ ಏನು ಮಾಡ್ಬೋದು ಅಂತ ಲೈವಲ್ಲಿ ಮಾತಾಡ್ತಾ ಬೇರೆಯವ್ರ ಲೈವ್ಗೆ ಹೋಗ್ತಿದ್ನಲ್ಲ. ಸೊ ಆವಾಗ ಒಂದು ಒಳ್ಳೆ ಫ್ರೆಂಡ್ಶಿಪ್ ಎಲ್ಲ ಆಯಿತು.
ಫ್ರೆಂಡ್ಶಿಪ್ ಎಲ್ಲ ಆದ ನಂತರ ಫ್ರೆಂಡ್ಶಿಪ್ಪಲ್ಲಿ ಅಷ್ಟೇ ತುಂಬ ಒಳ್ಳೆಯವರು, ಅಕ್ಕ ಅಂತ ಇರ್ತಾರೆ, ಒಬ್ಬರು ತಂಗಿ ಅಂತಾರೆ, ನಾವೊಬ್ಬರು ಕೆಲವ್ರನ್ನೆಲ್ಲ ಅಣ್ಣ ಅಂತೀವಿ, ಕೆಲವರು ತಮ್ಮ ಅಂತೀವಿ. ಒಂದು ಒಳ್ಳೆ ಯೂಟ್ಯೂಬರ್ಸೇ ಒಂದು ಫ್ಯಾಮಿಲಿ ಅನ್ನೋ ಥರ ಫೀಲ್ ಆಗ್ಬಿಡ್ತು ನನಗೆ. ತುಂಬ ಜನ ಬರ್ತಾರೆ, ಪಿನ್ ಮಾಡಿ ಅಂತಾರೆ, ಚಾನಲ್ನ ಲೈವ್ನ ಮಾಡ್ತಾಯಿದ್ವಿ. ಬ್ಲೂ ಟಿಕ್ಸ್ ಅಂದರೆ ಬ್ಲೂ ನೇಮ್ಸ್ ಕೊಡೋದು ಬರುತ್ತೆ, ಸೊ ಅದೆಲ್ಲ ಕೊಡ್ತಿದ್ವಿ. ಅಂದರೆ ಒಬ್ರಿಗೊಬ್ರು ಗಿಫ್ಟ್ ಕೊಡೋದಕ್ಕೆ ಈಸಿ ಆಗುತ್ತೆ, ಸಪ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ. ಸೊ ಆ ಪ್ರೋಸೆಸ್ ಎಲ್ಲ ಆಗ್ತಾ ಬಂತು. ಈಗಲೂ ಅಷ್ಟೇ, ನಾವು ಯಾರು ಅಂತಲೇ ಗೊತ್ತಿಲ್ಲ. ಅಂದರೆ ನಾವು ಯಾರು ಅಂತ ಗೊತ್ತಿಲ್ಲ ಅಂದರೆ ಯೂಟ್ಯೂಬ್ ಚಾನಲ್ಸ್ ಹೆಸರು ಗೊತ್ತು ಬಿಟ್ಟರೆ ಮುಖ ಪರಿಚಯನೇ ಇರೋದಿಲ್ಲ, ನಾವು ಡೈರೆಕ್ಟಾಗಿ ನೋಡೋದಿಲ್ಲ. ಆದರೂ ಒಂಥರ ಒಳ್ಳೆ ಬ್ಯಾಂಡಿಂಗ್. ಓಕೆ, ಬೆಳಗ್ಗೆ ಆಗಿದ ತಕ್ಷಣ ಇವ್ರಿಗೆ ಕಾಲ್ ಮಾಡಿ ಮಾತಾಡಬೇಕು, ಅವ್ರು ನಮ್ಮ ಜೊತೆ ಮಾತಾಡ್ತಾಯಿದ್ರು, ನಾವು ಅವ್ರ ಜೊತೆ ಮಾತಾಡಬೇಕು ಅಂತ ಏನಾದರೂ ಇಲ್ಲಿ ಪರ್ಸ್ನಲ್ ಕೂಡ ಶೇರ್ ಮಾಡೋಷ್ಟು ಕ್ಲೋಸ್ ಫ್ರೆಂಡ್ಸ್ ಆಗೋಗ್ಬಿಟ್ಟಿದ್ದಾರೆ. ಎಲ್ಲ ಇದರಲ್ಲಿ ಅಷ್ಟೇ ಅಲ್ಲ, ಎಲ್ಲ ಕೆಲಸದಲ್ಲಿ ಒಂದು ಫ್ರೆಂಡ್ಶಿಪ್ ಅನ್ನೋದು ಇದ್ದೇ ಇರುತ್ತೆ. ಸೊ ಆ ಥರ ನನಗೂ ಕೂಡ ತುಂಬಾ ಫ್ರೆಂಡ್ಸ್ ಆಗಿಬಿಟ್ರು. ಆಲ್ಮೋಸ್ಟ್ ಮ್ಯಾರೇಜ್ ಆದಮೇಲೆ ನಾನೆಲ್ಲ ಫ್ರೆಂಡ್ಶಿಪ್ನ ಬಿಟ್ಬಿಟ್ಟಿದ್ದೀನಿ. ಸೊ ಇವಾಗ ನನಗೆ ಒಂದು ಫ್ರೆಂಡ್ಶಿಪ್ ಅನ್ನೋ ಬಾಂಡಿಂಗು ತುಂಬ ಚೆನ್ನಾಗಿ ಬೆಳೆದಿದೆ. ಸೊ ಯಾಕೆ ಮ್ಯಾರೇಜ್ ಆದಮೇಲೆ ಬಿಟ್ಟೆ ಅಂದರೆ, ನಮ್ಮದು ಬಂದು ಲವ್ ಮ್ಯಾರೇಜ್ ಆಗಿದ ತಕ್ಷಣ ಯಾರೂ ಲವ್ ಮ್ಯಾರೇಜ್ ಆಗಲ್ವಾ. ಸೊ ಲವ್ ಮ್ಯಾರೇಜ್ ಆಗಿದ ತಕ್ಷಣ ಸುಮಾರಷ್ಟು ಜನ ಫ್ರೆಂಡ್ಸ್ ನೆಗೆಟಿವ್ ಆಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಕೆಲವರು ಪಾಸಿಟಿವ್ ಆಗಿ ಸಪೋರ್ಟ್ ಮಾಡಿದ್ರು, ಕೆಲವರು ನೆಗೆಟಿವ್ ಆಗಿ ಮಾತಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸುಮಾರಷ್ಟು ಜನ ಫ್ಯಾಮಿಲಿ ಮೆಂಬರ್ಸೇ ಮಾತಾಡದೆ ಆದರು. ಸೊ ಡೋಂಟ್ ಕೇರ್, ಆಯಿತಾ. ನಾನು ಏನು ಮಾಡಿದೆ, ಯಾವ ಫ್ರೆಂಡ್ಶಿಪ್ಪು ಬೇಡ, ಯಾವ ಫ್ರೆಂಡ್ಸು ಬೇಡ ಅಂತ. ಸೊ ನನ್ನ ಪಾಡಿಗೆ ನನ್ನ ಗಂಡ ಆಯಿತು, ನನ್ನ ಮಕ್ಕಳಾಯಿತು, ಇಷ್ಟೇ ನನ್ನ ಲೈಫ್ ಅಂತ ಆರಾಮಾಗಿ ಇರಬೇಕಾದ್ರೆ ಸೊ ಈ ಥರ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ. ಹೊಸ ಫ್ರೆಂಡ್ಸ್ ಸ್ಟಾರ್ಟ್ ಆದರು, ಒಂಥರ ಹೊಸ ಲೈಫ್ ಅಂತಲೇ ಹೇಳ್ಬೋದು. ಸೊ ಬ್ಯುಸಿ ಆಗೋಯ್ತು. ಈಗ 24 hours ಕೂಡ ನನಗೆ ಸಾಕಾಗಲ್ಲ. ಸೊ ಮಾರ್ನಿಂಗ್ ಎದ್ದೇಳ್ತೀನಿ, ಮನೆ ಕೆಲಸ ಮಾಡೋದು, ಮನೆ ಕೆಲಸ ಏನಿರುತ್ತೆ, ತಿಂಡಿ, ಮನೆ ಕೆಲಸ ಎಲ್ಲ ಮಾಡೋದು, ಮಕ್ಳ ಕೆಲಸ ಮುಗಿಸೋದು. ಟೈಮ್ ಸಿಗುತ್ತಾ ಲೈವ್ ಮಾಡು, ಟೈಮ್ ಸಿಗುತ್ತಾ ವಿಡಿಯೋ ಮಾಡು, ಟೈಮ್ ಸಿಗುತ್ತಾ ಎಡಿಟ್ ಮಾಡು, ಟೈಮ್ ಸಿಗುತ್ತಾ ತಮ್ಮನೇಲಿ ಹಾಕು. ಸೊ ಇದನ್ನೇ ಟೈಮ್ ಸಿಗುತ್ತಾ ವಾಯ್ಸ್ ಓವರ್ ಕೊಡು. ಅಷ್ಟು ಬಿಟ್ಟರೆ ನಾವು ಯಾವಾಗ ನಮ್ಮ ಲೈಫಲ್ಲಿ ಬಿಸಿ ಆಗಿರುತ್ತೆ, ಬೇರೆ ಥಾಟ್ಸ್ ಎಲ್ಲ ನೆಗೆಟಿವ್ ಥಾಟ್ಸ್ ಹೊರಟೋಗ್ಬಿಡುತ್ತೆ. ನಮ್ಮ ಲೈಫಲ್ಲಿ ಏನೂ ಬರೋದಿಲ್ಲ ನೆಗೆಟಿವ್. ನಮ್ಗೆ ಯಾವಾಗ ನಾವು ಬ್ಯುಸಿಯಾಗಿಲ್ಲದೆ ಫ್ರೀಯಾಗಿ ಕೂತ್ಕೊಂಡಿರ್ತೀವಿ, ತಲೆಯಲ್ಲಿ ಸುಮಾರಷ್ಟು ನೆಗೆಟಿವ್ ಬರುತ್ತೆ, ಸುಮಾರಷ್ಟು ಕೆಟ್ಟದ್ದು ಬರ್ತಾ ಇರುತ್ತೆ. ಸುಮಾರಷ್ಟು ಅಯ್ಯೋ ಅವ್ರೇನು ಅನ್ಕೋತಾರೋ, ಇವ್ರೇನು ಅನ್ಕೋತಾರೋ, ಇವ್ರೇನಂದ್ರು, ಅವ್ರ ಮನೆ ಪಕ್ಕದ ವಿಷಯ, ಇವ್ರ ಮನೆ ಪಕ್ಕದ ವಿಷಯ, ಇದೆಲ್ಲ ಬರುತ್ತೆ. ಯಾವಾಗ ನಾವು ಇದನ್ನೆಲ್ಲ ಬಿಟ್ಟು 24 hours ಬ್ಯುಸಿಯಾಗಿ ಇದ್ಬಿಡ್ತೀವೋ ಅವಾಗೇ ಸಕ್ಸಸ್ ಆಗೋದು. ಯಾವಾಗ ಮ್ಯಾನ್ ಅನ್ನೋದು ಅಂದರೆ ಮನುಷ್ಯರು ಅನ್ನೋದು ಬ್ಯುಸಿಯಾಗಿರ್ತಾರೆ ಅವ್ರ ಲೈಫಲ್ಲಿ, ಯಾವಾಗೇ ಅಂತೆ ಮುಂದೆ ಏನೋ ಒಂದು ಗೋಲ್ನ ರೀಚ್ ಆಗೋಕ್ಕಾಗೋದು. ಯಾವಾಗೂ ಫ್ರೀಯಾಗಿ ಸೋಂಬೇರಿ ಥರ ಕೂತ್ಕೊಂಡಿದ್ರೆ ನಿಜ ಏನಾಗೋದಿಲ್ಲ. ನೀವು ನಂಬ್ತಿರೋ, ನನಗೆ ಫಸ್ಟು ಮೈಂಡ್ ತುಂಬ ಒಂಥರ ಬ್ಲ್ಯಾಂಕ್ ಆಗಿಬಿಡೋದು. ಒಂದು ಚೂರು ಆ್ಯಕ್ಟಿವ್ ಇರಲಿಲ್ಲ. ಬೆಳಗ್ಗೆ ಎದ್ದೇಳೋದು, ಮನೆ ಕೆಲಸ ಏನಾದರೂ ಮಾಡು ಮುಗಿಸು, ಒಂದು 10:30 11 ಹಂಗೆ ಮಲ್ಕೊಂಡಿದ್ದೀನಿ ಅಂದರೆ ಮತ್ತೆ ಈವ್ನಿಂಗ್ವರೆಗೂ ನಿದ್ದೆ ಬಿಟ್ಟು ಬೇರೆ ಏನೂ ಇರಲಿಲ್ಲ ನನ್ನ ಲೈಫಲ್ಲಿ. ಈಗ ಹಾರ್ಡ್ ವರ್ಕ್ ಅನ್ನೋದು ಬಿಟ್ಟರೆ ಬೇರೆ ಏನೂ ಇಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ. ಸೊ ಅಷ್ಟು ಬೇಗ ಲೈಫ್ ಟರ್ನ್ ಆಗೋಯ್ತು ಯೂಟ್ಯೂಬಿಂದ ನನಗೆ. ಸೊ ಆರಾಮಾಗಿ ಎದ್ದೇಳೋದು, ಫ್ರೆಶಪ್ ಆಗೋದು, ಮನೆ ಕೆಲಸ ಮುಗಿಸೋದು, ಮಲಗಿದ್ದೀನಿ ಅಂದರೆ 4 ಗಂಟೆ 5 ಗಂಟೆವರೆಗೂ ಮಲ್ಕೊಂಡೇ ಇರೋದು. ಒಂದೊಂದ್ಸಲಿ ಏನಾದರೂ ನೆಗೆಟಿವ್ ಥಾಟ್ಸ್ ಬರೋದು, ಸೊ ಅವ್ರ ಬಗ್ಗೆ ಚಿಂತೆ, ಇವ್ರ ಬಗ್ಗೆ ಚಿಂತೆ, ಸುಮ್ಮನೆ ಅಳ್ಕೊಳ್ಳೋದು. ಸೊ ಇದೆಲ್ಲ ಆಗ್ತಾಯಿತ್ತು. ಬಟ್ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿಬಿಟ್ಟು ನನಗೆ ಟೈಮ್ ಕೊಡೋದಕ್ಕಿಂತ ಹೆಚ್ಚಾಗಿ ನಾನು ಯೂಟ್ಯೂಬ್ಗೆ ಹೆಚ್ಚಾಗಿ ಟೈಮ್ ಕೊಡ್ತಾಯಿದ್ದೀನಿ. ಟೈಮ್ ಕೊಟ್ಟು ಯೂಟ್ಯೂಬ್ಗೆ ಹೆಂಗೆ ಟೈಮ್ ಕೊಟ್ಟನೋ ಯೂಟ್ಯೂಬ್ ಹಂಗೆ ನನಗೆ ಕೈ ಹಿಡಿತು ಅಂತಲೇ ಹೇಳ್ಬೋದು. ಇನ್ನೂ ಮಾನಿಟೈಸ್ ಆಗದೆ ಇರ್ಬೋದು ಚಾನಲ್, ಬಟ್ ಅಂತೂ ಯೂಟ್ಯೂಬಲ್ಲಿ ನನಗೆ ಒಳ್ಳೆ ಗ್ರೋತ್ ಅಂತೂ ಸಿಕ್ತು. ಸ್ಟಾರ್ಟಿಂಗೆಲ್ಲ ಒಳ್ಳೆ ಪುಷಪ್ ಅಂತೂ ಸಿಕ್ತು. ಇದು ಖಂಡಿತ ನಾನು ಮುಂದಕ್ಕೆ ಹಿಂಗೆ ಮಾಡ್ಕೊಳ್ತಾ ಹೋಗಬೇಕಂತ ಫಿಕ್ಸ್ ಆಗಿದ್ದೀನಿ. ಖಂಡಿತ ಯೂಟ್ಯೂಬ್ ಬಿಡೋ ಚಾನ್ಸೇ ಅಂತೂ ಇಲ್ಲ. ಸೊ ಯಾರಿಗಾದ್ರೂ ಯೂಟ್ಯೂಬ್ ಮಾಡಬೇಕಂತ ಇಂಟ್ರೆಸ್ಟ್ ಇದ್ದರೆ ಮಾಡಿ. ಮತ್ತು ಯೂಟ್ಯೂಬಲ್ಲಿ ಸುಮಾರಷ್ಟು ಜನ ಪರಿಚಯ ಆದರು ಕೇಳೋರು, ಅಕ್ಕ ಇದಂಗೆ ಅದಂಗೆ ಅಂತ. ನನಗೆ ಗೊತ್ತಿರೋದನ್ನ ನಾನೇ ಹೇಳಿದೆ. ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ನಿಮಗೆ ಗೊತ್ತಿರೋದು ಯಾರಾದರೂ ಹೇಳ್ಬಿಟ್ರೆ ಅದೇನು ಖರ್ಚಾಗೋಗ್ಬಿಡತ್ತಾ? ಇಲ್ಲ, ಖಂಡಿತ ಖರ್ಚಾಗೋದಿಲ್ಲ. ನಿಮ್ಗೆ ಏನಾದರೂ ಗೊತ್ತಿದ್ದರೆ, ಯಾರಾದರೂ ಏನಾದರೂ ಕೇಳಿದ್ರೆ ಹೇಳ್ಕೊಡೋದ್ರಲ್ಲಿ ಏನು ತಪ್ಪಿದೆ ಅಲ್ವಾ? ಹೇಳ್ಕೊಡೋದ್ರಿಂದ ಅದಿನ್ನೂ ಜ್ಞಾನ ಅನ್ನೋದು ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ, ಖರ್ಚಾಗೋದಿಲ್ಲ. ಸೊ ಹಾಗೆ ಖರ್ಚು ಆಗೋಗುತ್ತೆ, ಮತ್ತೆ ಬರೋದಿಲ್ಲ ಅಂತ ಏನೂ ಇಲ್ವಲ್ಲ. ಸೊ ಹಾಗಾಗಿ ಸುಮಾರು ಜನ ನಂಗೆ ಡೌಟ್ಸ್ ಕೇಳ್ತಾರೆ. ನಾನು ಸುಮಾರಷ್ಟು ಜನ ಕೇಳಿ ತಿಳ್ಕೊಂಡಿದ್ದೀನಿ. ಸೊ ನನ್ನನ್ನು ಯಾರಾದ್ರು ಕೇಳಿದ್ರೆ ಖಂಡಿತ ನನಗೆ ಗೊತ್ತಿರೋದನ್ನು ನಾನು ಹೇಳ್ಕೊಡ್ತೀನಿ, ಆಯಿತಾ? ಸ್ಟಿಲ್ ಹೇಳ್ಕೊಡ್ತೀನಿ. ಸೊ ನನಗೆ ಗೊತ್ತಿರೋದು ನಾನು ಹೇಳ್ಕೊಡೋದ್ರಲ್ಲಿ ಏನು ತಪ್ಪಿಲ್ಲ. ಬಟ್ ಅದನ್ನು ಅವ್ರು ಹೆಂಗೆ ತೊಗೋತಾರೆ, ಸೊ ನಮಗೆ ಹೇಗೆ ಗೆಸ್ಚರ್ ಮಾಡ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು ಅಷ್ಟೇ ಅಲ್ವಾ? ಸೊ ನಮಗೆ ಗೊತ್ತಿರೋದು ನಾವು ಹೇಳ್ಕೊಡೋದ್ರಲ್ಲಿ ಏನು ತಪ್ಪಿಲ್ಲ. ನಾನು ಈಗಲೂ ಅಷ್ಟೇ 12 ಗಂಟೆಗಾಗಲಿ 11 ಗಂಟೆಗಾಗಲಿ ನಾನು ಎದ್ದಿದ್ರೆ, ನಾನು ಫ್ರೀಯಾಗಿಲ್ಲ ಅಂದರೂ ಫ್ರೀ ಮಾಡ್ಕೊಂಡಾದರೂ ಸರಿ, ಯಾರಾದರೂ ಏನಾದರೂ ಕೇಳಿದರೆ ಹೇಳ್ಕೊಡ್ತೀನಿ. ನೀವು ಯೂಟ್ಯೂಬಲ್ಲೇ ಅಂತ ನಾನು ಹೇಳ್ತಲ್ಲ, ಯಾರೇ ಆಗಲಿ ಯಾವ ವಿಷಯದಲ್ಲೇ ಆದರೆ ಏನಾದರೂ ಗೊತ್ತಿಲ್ಲದಿರೋದು ಕೇಳಿ ತಿಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಗೊತ್ತಿರೋದನ್ನ ಇನ್ನೊಬ್ರಿಗೆ ಹೇಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ, ಆಯಿತಾ? ಇನ್ಫ್ಯಾಕ್ಟ್ ಹೇಳಬೇಕಾದ್ರೆ ನಾನು
ಟೀಚಿಂಗ್ ಪ್ರೊಫೆಷನಲ್ಲಿ ಫಸ್ಟ್ ನನಗೆ ತುಂಬಾ ಇಷ್ಟ ಆಯಿತು. ಟೀಚಿಂಗ್ ಪ್ರೊಫೆಷನ್ ಮಾಡಬೇಕು ಅಂತ ಇಷ್ಟ ಆಯಿತು. ಸೊ ಅದನ್ನು ಹೇಳ್ಕೊಡೋದಲ್ಲ, ವಿದ್ಯೆ ಹೇಳ್ಕೊಡೋದು. ಸೊ ನಾನು ಕೂಡ ಅಷ್ಟೇ ಡಿಗ್ರಿ ಕಂಪ್ಲೀಟ್ ಆದಮೇಲೆ ನಾನು ಟೀಚಿಂಗ್ ಕೆಲಸಕ್ಕೆ ಮಾಡ್ತಾಯಿದ್ದೆ. ಟೀಚಿಂಗ್ ಕೆಲಸ ಮಾಡಿದೆ 3-4 ಮಂತ್ಸ್ವರೆಗೂ ಮಾಡಿದೆ. ಆನಂತರ ನನಗಿನ್ನೂ ಓದಬೇಕು ಅಂತ ಇಂಟ್ರೆಸ್ಟ್ ಇತ್ತು. ಸೊ ಆವಾಗ ಏನು ಮಾಡಿದೆ ಅಂತಂದರೆ, ನಾನು ಇದು ಯೂಟ್ಯೂಬ್ ರಿಲೇಟೆಡ್ ಆಗದೆ ಇರ್ಬೋದು, ಬಟ್ ಹೇಳ್ತಾ ಇದ್ದೀನಿ ಟೀಚಿಂಗ್ ಅನ್ನೋ ಪ್ರೊಫೆಷನ್ ಅಂದರೆ ನನ್ನ ಪ್ರೊಫೆಷನ್ ನನಗೆ ಯಾವ್ದು ಇಷ್ಟ ಇತ್ತು ಯೂಟ್ಯೂಬ್ಗಿಂತ ಮುಂಚೆ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ನನಗೆ ಟೀಚಿಂಗ್ ಪ್ರೊಫೆಷನ್ ತುಂಬಾ ಇಷ್ಟ ಇತ್ತು, ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಅದಾದಮೇಲೆ ಡಿಗ್ರಿ ಆದಮೇಲೆ ನಾನು ಟೀಚಿಂಗ್ ಪ್ರೊಫೆಷನ್ಗೆ ಜಾಯ್ನ್ ಆದೆ. ಡ್ರಾಯಿಂಗು ಆಮೇಲೆ ಮ್ಯಾಥ್ಸು ಸೈನ್ಸ್ ಎಲ್ಲ ಮಾಡ್ತಾಯಿದ್ದೆ. ಕ್ಲಾಸಸ್ಸು ತುಂಬ ಚೆನ್ನಾಗಿ ಹೋಗ್ತಾಯಿತ್ತು, ತುಂಬ ಚೆನ್ನಾಗಿ ಇಷ್ಟ ಕೂಡ ಆಗಿತ್ತು. ಸ್ಕೂಲಲ್ಲಿ ಟೀಚ್ ಮಾಡ್ತಾಯಿದ್ದೆ. ಒಂದು 5th ಸ್ಟ್ಯಾಂಡರ್ಡ್ವರೆಗೂ 4th 5th 6th ಎಲ್ಲ ಮಾಡ್ತಾಯಿದ್ದೆ. BCom ಕಂಪ್ಲೀಟ್ ಆಗಿತ್ತು. ಅದಾದ ನಂತರ ನಾನು ಟೀಚಿಂಗ್ಗೆ ಹೋಗಬೇಕಂತ ಟೀಚಿಂಗ್ ಹೋದೆ. ಮಾಡಿದ್ನಲ್ವ 3-4 ಮಂತ್ಸ್. ಅದಾದ ನಂತರ ನನಗೆ MComಗೆ ಹೋಗಬೇಕಂತ ತುಂಬಾ ಆಸೆ ಇತ್ತು. ಮನೇಲಿ ಕೇಳಿದೆ, ಮನೇಲಿ ನೋಡಿದ್ರೆ ಗೊತ್ತಿರುತ್ತಲ್ವ. ಸೊ ಮದುವೆ ಡಿಗ್ರಿ ಆಗಿದ ತಕ್ಷಣ ಮದುವೆ, PUC ಆಗಿದ ತಕ್ಷಣ ಮದುವೆ ಅಂತಾರೆ. ಸೊ ನನಗೂ ಕೂಡ ಮದುವೆ ಮಾಡಬೇಕು ಅಂತ ಅಂತಿದ್ರು, ಬಟ್ ನನಗೆ ಇಷ್ಟ ಇರಲಿಲ್ಲ ಮದುವೆ ಅಂದರೆ ಅಷ್ಟು ಬೇಗ ಮದುವೆ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ನನಗೆ MCom ಓದಲೇಬೇಕು ಅಂತ. ಸೊ ಮನೇಲೆಲ್ಲ ಕೇಳಿ ಒಪ್ಪಿಸಿ ಪರ್ಮಿಷನ್ ತಗೊಂಡೆ. ಸೊ ಹಾಗಾಗಿ ಏನಾಯಿತು ಅಂದರೆ, ನನ್ನ ಫ್ಯಾಮಿಲಿಯಲ್ಲಿ ನಮ್ಮ ಡ್ಯಾಡಿ ಬಂದು ಫಾರೆಸ್ಟ್ ಆಫೀಸರ್, ಗೌರ್ಮೆಂಟ್ ಅಫಿಷಿಯಲ್. ಸೊ ಅವರು ಏನು ಮಾಡ್ತಿದ್ರು, ನನ್ನ ತಮ್ಮ ತಂಗಿ ಕೂಡ ಇದ್ರಲ್ವ, ಸೊ ಅವ್ರಿಗೂ ಕೂಡ ಎಜುಕೇಷನ್ ಕೊಡಿಸ್ತಾಯಿದ್ರು. ನನ್ನ ತಮ್ಮ ಕೂಡ ಆವಾಗ ಪ್ರೈವೇಟಲ್ಲೇ ಓದ್ತಾ ಇದ್ದ, ನನ್ನ ತಂಗಿ ಪ್ರೈವೇಟಲ್ಲೇ ಓದ್ತಾಯಿದ್ರು. ಸೊ ನನಗೆ MComಗೆ ಅಂತಂದರೆ ಒಂದಷ್ಟು ಫೀಸ್ ಆಗುತ್ತಲ್ವ. ಸೊ ಹಾಗಾಗಿ ನಾನು ಅಷ್ಟು ಫೀಸ್ ಏನು ಕೇಳೋದು, ಯಾಕಂದರೆ ಆಲ್ರೆಡಿ ಒಂದು ಗೌರ್ಮೆಂಟ್ ಅಫಿಷಿಯಲ್ ಆದ್ರೂ ನಮ್ಮದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿನೇ ಅಂತ ನಾನು ಹೇಳ್ತೀನಿ, ರಿಚ್ ಅಂತ ಹೇಳಲ್ಲ, ಮಿಡಿಲ್ ಕ್ಲಾಸ್ ಫ್ಯಾಮಿಲಿ. ಸೊ ಇಬ್ಬರನ್ನಾಗ ಆಲ್ರೆಡಿ ಇಂಗ್ಲೀಷ್ ಮೀಡಿಯಮ್ ಓದಿಸ್ತಾ ಇದ್ದಾರೆ. ನಂದು ಡಿಗ್ರಿ ಆಯಿತು, ಸಾಕು ಇಲ್ಲಿಗೆ ನಾನು ಸ್ವಲ್ಪ ಅರ್ನಿಂಗ್ಸ್ ಮಾಡಿ ಹೆಲ್ಪ್ ಮಾಡೋಣ ಅಂತ ಅನಿಸ್ತಿತ್ತು. ಆದರೆ ನಾನೇನು ಮಾಡಿದೆ, ಇಲ್ಲ ನನಗೆ ಇನ್ನೂ ಓದಬೇಕು ಅಂತ ಅದನ್ನು ಅನಿಸ್ತಿತ್ತು. ಸೊ ಅವಾಗ ಏನು ಮಾಡಿದೆ, ಡ್ಯಾಡಿನ ರಿಕ್ವೆಸ್ಟ್ ಮಾಡಿದೆ, ನಾನು MComಗೆ ಸೀಟ್ ಬರೋಕ್ಕೆ ಅಪ್ಲಿಕೇಶನ್ ಹಾಕ್ತೀನಿ ಅಂತಂದರು. ಸೊ ಅವರು, ಇಲ್ಲ ಪ್ರೈವೇಟಲ್ಲೆಲ್ಲ ಓದ್ಸೋಕ್ಕಾಗಲ್ಲಪ್ಪ, ಇವಾಗ ಫೀಸಸ್ ಎಲ್ಲ ಜಾಸ್ತಿ ಇರುತ್ತೆ, ಲ್ಯಾಕ್ಸ್ ಗಟ್ಟಲೆ ಇರುತ್ತೆ. ಇವಾಗ ಆಲ್ರೆಡಿ ತಮ್ಮ ತಂಗಿ ಓದ್ತಾ ಇದ್ದಾರೆ, ಅವರು ಡಿಗ್ರಿ ಮಾಡಲಿ, ನಿನ್ನ ಡಿಗ್ರಿ ಆಗಿದೆ ಅಲ್ವಾ ಅಂತ ಅಂದರು. ಸರಿ ಆಯಿತು ಅಂತಂದ್ಬಿಟ್ಟು ನಾನು ಡ್ಯಾಡಿ ರಿಕ್ವೆಸ್ಟ್ ಮಾಡಿದೆ. ಏನಂತಂದರೆ, ನಾನು ಅಪ್ಲಿಕೇಶನ್ ಹಾಕ್ತೀನಿ, ಗೌರ್ಮೆಂಟ್ ಸೀಟ್ಗೆ ಹಾಕ್ತೀನಿ, ಪ್ರೈವೇಟ್ ಬೇಡ, ಗೌರ್ಮೆಂಟ್ ಏನಾದರೂ ಸಿಕ್ಕಿದ್ರೆ ಹೋಗ್ತೀನಿ ಡ್ಯಾಡಿ, ಇಲ್ಲಾಂದರೆ ಬೇಡ ನನಗೆ ಅಂತ ಹೇಳಿದೆ. ಓಕೆ ಅಂತ ನಮ್ಮ ಡ್ಯಾಡಿ ಓಕೆ ಅಂದರು. ಅಂದ್ಬಿಟ್ಟು ನನ್ನ ಡಿಗ್ರಿಯಲ್ಲಿ ಆಲ್ರೆಡಿ ಫಸ್ಟ್ ಕ್ಲಾಸ್ ಬಂದಿತ್ತು. ಎಲ್ಲ ಸಬ್ಜೆಕ್ಟ್ಸು ನಾನು ಫಸ್ಟ್ ಅಟೆಂಪ್ಟಲ್ಲೇ ಪಾಸ್ ಮಾಡ್ಕೊಂಡಿದ್ದೆ. ಅಂದರೆ ಯಾವುದೇ ಆಗಲಿ ಟಿವಿ ಇರಲಿಲ್ಲ. ಫಸ್ಟ್ ಸೆಮ್ಮಿಂದ 6th ಸೆಮ್ವರೆಗೂ 6 ಮಾರ್ಕ್ಸ್ ಕಾರ್ಡ್ಸೇ ಇದೆ. ಕೆಲವ್ರದ್ದೆಲ್ಲ ಬುಕ್ಗಳಲ್ಲೇ ಇರ್ತವೆ ಮಾರ್ಕ್ಸ್ ಕಾರ್ಡ್ಸು, ಅಂದರೆ ಎಲ್ಲ ಸೆಮ್ಮಲ್ಲಿ ಡಿ ವಿಕೊಂಡು ತುಂಬ ಮಾರ್ಕ್ಸ್ ಕಾರ್ಡ್ಸ್ ಇರುತ್ತೆ. ನಂದು 6 ಸೆಮ್ದು 6 ಮಾರ್ಕ್ಸ್ ಕಾರ್ಡ್ಸು. ಯಾವ ಸೆಮ್ಮಲ್ಲಿ ನಂದು ಡಿ ಇಲ್ಲ, ಯಾವ ಸೆಮ್ಮಲ್ಲಿ ನಾನು ಫೇಲ್ ಆಗಿಲ್ಲ. ಸೊ ಹಾಗಾಗಿ ನಂದು 6 ಮಾರ್ಕ್ಸ್ ಕಾರ್ಡ್ಸು ಫಸ್ಟ್ ಕ್ಲಾಸಲ್ಲಿ ಬಂದಿತ್ತಲ್ವ. ಸೊ ನಾನು ಅಪ್ಲಿಕೇಶನ್ ಹಾಕಿದ ತಕ್ಷಣ ಕನ್ವೊಕೇಷನ್ಗೆಲ್ಲ ಆಯಿತು, ಓಕೆ ಆಯಿತು. ನನಗೆ ಸೀಟ್ಸ್ ಎಲ್ಲ ಸಿಕ್ಕಕ್ಕೆ ಸ್ಟಾರ್ಟ್ ಆಯಿತು. ಗೌರ್ಮೆಂಟ್ ಸೀಟೇ ಸಿಕ್ತು. ಸೊ ಗೌರ್ಮೆಂಟ್ ಸೀಟಲ್ಲಿ ನಾನು ಬೆಂಗಳೂರಲ್ಲಿ ಆಲ್ರೆಡಿ ಒಂದು ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ, ಈ ಕಾಲೇಜ್ಗೆ ಹೋಗೋಣ ಅಂತ ಫಿಕ್ಸ್ ಆಗಿದ್ದೆ. ನಂತರ ಏನಾಯಿತು ಅಂದರೆ, ಅಲ್ಲಿ ನಮ್ಮ ಡ್ಯಾಡಿ ಕೂಡ ಬಂದಿದ್ರು, ಅಲ್ಲಿ ಕನ್ವೊಕೇಷನಲ್ಲಿ ನಡೆಯುತ್ತಲ್ವ. ಸೊ ಕಾಲೇಜ್ ಸೆಲೆಕ್ಟ್ ಮಾಡ್ಕೊಳ್ಳೋ ಪ್ರೊಸೆಸ್ಸಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ರೀಸೆಂಟಾಗಿ ಅಂದರೆ ನಮ್ಮ ನೇಟಿವ್ ಏನಿತ್ತು, ಸೊ ಅಲ್ಲಿ ಒಂದು ಊರಲ್ಲಿ ಒಂದು ಸಿಟಿಯಲ್ಲಿ ಕಾಲೇಜಸ್ ತುಂಬ ಇದೆ. ಅಲ್ಲಿ ಹೊಸದಾಗಿ ಸ್ಟಾರ್ಟ್ ಆಗಿಬಿಟ್ಟಿದೆ MCom. ಸೊ ಅಲ್ಲಿ ಡ್ಯಾಡಿ ನೋಡ್ಬಿಟ್ಟು, ನಾನು ಬೆಂಗಳೂರಲ್ಲಿ ಇರಬೇಕು ಅಂತಂದರೆ PG ವ್ಯವಸ್ಥೆ ಮಾಡಬೇಕು, ಹಾಸ್ಟೆಲ್ ವ್ಯವಸ್ಥೆ ಮಾಡಬೇಕು, ಇಲ್ಲ ಫ್ರೆಂಡ್ಸ್ ಎಲ್ಲ ರೂಮ್ ಮಾಡ್ಕೋತೀವಿ ಅಂದರೆ, ಸೊ ಅದಕ್ಕೆಲ್ಲ ಬೆಂಗಳೂರಲ್ಲಿ ಹೆಣ್ಮಕ್ಳನ್ನ ಇಡೋದಕ್ಕಂದರೆ ಅಲ್ಲಿಂದ ಬಂದು ಕಷ್ಟ ಆಗುತ್ತಲ್ವ. ಅಂದರೆ ಇವಾಗ ಫ್ಯಾಮ್ಲಿ ಇರೋದು ಬೇರೆ, ಒಂದು ಹೆಣ್ಮಗು ಬಂದು ಬೆಂಗಳೂರಲ್ಲಿ ಸ್ಟೇ ಆಗಿ ಮ್ಯಾರೇಜ್ ಮಾಡ್ಕೊಳ್ಳೋದು 5 years 6 years ಬ್ಯಾಕ್ ಅಂದರೆ, ಇವಾಗ ಅಂದರೂ ಸ್ವಲ್ಪ ಓಕೆ 5 years 6 years ಬ್ಯಾಕ್ ಇರಬೇಕು ಅಂದರೆ ಪೇರೆಂಟ್ಸ್ ತುಂಬ ಭಯ ಪಡ್ತಾರಲ್ವ ಕಳಿಸೋದಕ್ಕೆ. ಸೊ ಹಾಗಾಗಿ ಏನು ಮಾಡ್ತಿದ್ದೆ ಅಂತಂದರೆ, ಡ್ಯಾಡಿ ಫಸ್ಟು ಓಕೆ ಅಂದರು. ಬಟ್ ಯಾವಾಗ ನಮ್ಮ ನೇಟಿವ್ ಅಂದರೆ ನಮ್ಮದು ಚಿಕ್ಕಬಳ್ಳಾಪುರ. ಸೊ ಚಿಂತಾಮಣಿ ಹತ್ರ ಒಂದು ಊರು, ಅಂದರೆ ಚಿಂತಾಮಣಿ ಅನ್ನೋ ಊರಲ್ಲಿ ಕಾಲೇಜು ತುಂಬ ಡಿಗ್ರಿ ಕಾಲೇಜಸ್ ಇತ್ತು. ಬಟ್ ಅವಾಗ ತಾನೇ ಡಬಲ್ ಡಿಗ್ರಿ MComಗೆ ಕ್ಲಾಸಸ್ ಸ್ಟಾರ್ಟ್ ಆಗಿತ್ತು. ಸೊ ಹಾಗಾಗಿ ಹೊಸದಾಗಿ ಕಾಲೇಜ್ ಸ್ಟಾರ್ಟ್ ಆಗಿದೆ MComಗೆ ಅಂತ ಅಲ್ಲಿ ಡಿಸ್ಪ್ಲೇ ಮಾಡಿದ ತಕ್ಷಣ ಡ್ಯಾಡಿ ಹಿಂದೆಯಿಂದ ಓಡಿ ಬಂದುಬಿಟ್ಟು ಹೇಳಿದರು ನನಗೆ. ಫಸ್ಟ್ ಕಾಲ್ ಮಾಡಿದ್ದಾರೆ, ನಾನು ಕಾಲ್ ಪಿಕ್ ಮಾಡಿಲ್ಲ, ಸೈಲೆಂಟಲ್ಲಿ ಇಟ್ಟಿದ್ನಲ್ವ. ಸೊ ಬಂದು ಹೇಳಿದ್ರು, ಇಲ್ಲಮ್ಮ ಚಿಂತಾಮಣಿ ಇದೆ, ಚಿಂತಾಮಣಿ ತೊಗೊಂಡ್ಬಿಡು, ಒಳ್ಳೇದಾಗತ್ತೆ, ಹತ್ರ ಆಗುತ್ತಲ್ವ, ಟ್ರಾವೆಲ್ ಮಾಡ್ಕೋಬೋದು ಡೈಲಿ. ಸೊ ಬೆಂಗಳೂರು ಅಂದರೆ ಇಷ್ಟೊಂದು ವ್ಯವಸ್ಥೆ ಮಾಡಬೇಕಲ್ವ. ಸೊ ಹಾಗಾಗಿ ಓಕೆ ಚಿಂತಾಮಣಿನೇ ತೊಗೊಂಬಿಡೋಣ ಅಂತ ಚಿಂತಾಮಣಿ ವುಮೆನ್ಸ್ ಕಾಲೇಜಲ್ಲಿ ನಾನು ತೊಗೊಂಡು MComನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದೆ. MComಲ್ಲಿ ಅಷ್ಟೇ ನಾನು ಡಬಲ್ ಡಿಗ್ರಿ ಮಾಡಿದ್ರಲ್ಲೂ ಯಾವುದೇ ರೀತಿ ಬ್ಯಾಕ್ಲಾಗ್ಸ್ನ ಇಟ್ಕೊಂಡಿಲ್ಲ. 4th ಸೆಮ್ಮಲ್ಲಿ ಕೂಡ ನಾನು ಅಲ್ಲಿ 70% ಬಂದರೆ ಸಾಕು, ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ಅಂತ ಬರುತ್ತೆ. ಸೊ ಆ ಥರ ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ಬಂತು. ಆಲ್ಮೋಸ್ಟ್ ಸಕ್ಸಸ್ಫುಲ್ಲಾಗಿ MCom ಕೂಡ ಕಂಪ್ಲೀಟ್ ಆಯಿತು. ಸೊ ಹಾಗಾಗಿ MCom ಕಂಪ್ಲೀಟ್ ಆದಮೇಲೆ ಮತ್ತೆ ನಾನು ವರ್ಕ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ.
ಆಮೇಲೆ ಅಲ್ಲಿ ಟೀಚಿಂಗ್ ಮತ್ತು ಅಲ್ಲಿ ಇಂಟ್ರೆಸ್ಟ್ ಹೊರಟೋಗ್ಬಿಟ್ಟಿತ್ತು ನಾನು ಟೀಚಿಂಗ್ ಮಾಡೋಕ್ಕೆ. ಡಿಗ್ರಿಯಲ್ಲಿ ಟೀಚಿಂಗ್ ಇಂಟ್ರೆಸ್ಟ್ ಇತ್ತು. ಆಮೇಲೆ ಟೀಚಿಂಗ್ MCOMಲ್ಲಿ ಹೋಯಿತು. ಅದಾದ ನಂತರ MNC ಕಂಪ್ನಿಯಲ್ಲಿ ವರ್ಕ್ ಮಾಡಬೇಕು ಅಂತ ಆವಾಗ ಅಲ್ಲಿ ಆ ಕಡೆ ಇಂಟ್ರೆಸ್ಟು ಇತ್ತು. ಆಮೇಲೆ ಒಂದು ಇನ್ಸ್ಟಿಟ್ಯೂಟಲ್ಲಿ ನಾನು ಟ್ರೈನಿಂಗ್ ಎಲ್ಲ ತೊಗೊಂಡೆ. ಸೊ ಬ್ಯಾಂಕಲ್ಲಿ ವರ್ಕ್ ಮಾಡಬೇಕು ಅಂತ ಆಯಿತು. ಕ್ರೆಡಿಟ್ ಎಕ್ಸಿಕ್ಯೂಟಿವ್ ಆಗಿ ಬ್ಯಾಂಕಲ್ಲಿ ವರ್ಕ್ ಮಾಡೋದು ಅಂತ ವರ್ಕ್ಗೆಲ್ಲ ಇಂಟರ್ವ್ಯೂಗೆಲ್ಲ ಅಟೆಂಡ್ ಮಾಡಿದೆ. ಸೊ ಅದು ಓಕೆ ಆಗಿತ್ತು ಆಯಿತಾ. ಬ್ಯಾಂಕಲ್ಲಿ ಕ್ರೆಡಿಟ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡೋದು ಅಂತ ಅದು ಓಕೆ ಆಗಿತ್ತು. ಆಮೇಲೆ ನಮ್ಮದು ಮ್ಯಾರೇಜಸ್ ಪ್ರೊಸೆಸ್ಸು, ಮ್ಯಾರೇಜ್ ರಿಲೇಟೆಡ್ ಎಲ್ಲ ಈ ವಿಡಿಯೋಗೆ ಸಂಬಂಧಪಡೋದಿಲ್ಲ. ಸೊ ಅದಕ್ಕೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಾದರೂ ಹೇಳ್ತೀನಿ. ಸೊ ಮ್ಯಾರೇಜ್ ಎಲ್ಲ ಆಯಿತು. ನೆಕ್ಸ್ಟ್ ಅದ ನಂತರ ಸ್ಟೋರಿ ಎಲ್ಲ ಹೇಳಿದ್ನಲ್ಲ, ಸೊ ಈ ಥರ ಆಯಿತು. ಇನ್ನೊಬ್ಬರು ಕೆಲವ್ರು ಏನು ಮಾಡ್ತಾರೆ ಅಂದರೆ ಪೇರೆಂಟ್ಸು ಇಲ್ಲ ಯೂಟ್ಯೂಬ್ ಅಂತಲೇ ಅಂತಲ್ಲ, ಯಾವುದೇ ಕೆಲಸ ಆಗಲಿ ಏನು ಮಾಡ್ತಾರೆ ಗೊತ್ತಾ, ಪೇರೆಂಟ್ಸ್ಗೆ ಏನು ಇಷ್ಟ ಇರುತ್ತೆ, ಓಕೆ ನನ್ನ ಮಗಳನ್ನ ಇಂಜಿನಿಯರಿಂಗೇ ಮಾಡಬೇಕು, ಇದೇ ಮಾಡಿ, ನಂಗೆ ಡಾಕ್ಟ್ರೇ ಮಾಡಬೇಕು, ಇದೇ ಮಾಡಿ, ನೀನು ಪೊಲೀಸೇ ಆಗಬೇಕು, ನನಗೆ ಇಷ್ಟ ಇದೆ, ಇದನ್ನೇ ಮಾಡಿ ಅಂತ ಯಾವುದೇ ಆಗಲಿ ಮಕ್ಕಳಿಗೆ ಫೋರ್ಸ್ ಮಾಡಬಾರ್ದು. ಮಕ್ಕಳಿಗಾಗಿರ್ಬೋದು, ದೊಡ್ಡವ್ರಿಗಾಗಿರ್ಬೋದು. ಇವಾಗ ಏನು ನನ್ನ ಮಗು ಅಲ್ಲ, ಬಟ್ ನನಗೆ ಇದು ಇಂಟ್ರೆಸ್ಟ್ ಇದೆ, ಈ ವಯಸ್ಸಲ್ಲಾದರೆ ಆಗಲಿ ಮಾಡ್ತಾ ಇದ್ದೀನಿ. ಸೊ ಹಾಗೆ ಈ ವಯಸ್ಸಂದರೆ ನನಗೆ 50 ವರ್ಷ ಆಗಿದೆ ಅಂತ ಅನ್ಕೊಬಿಡಿ, ನನಗೆ 29 ವರ್ಷ. ಸೊ ಹೇಳ್ತಾ ಇರೋದು ನಾನು ಎಕ್ಸಾಂಪಲ್ಲು. ಈಗ ಕಾಲೇಜ್ಗೆ ಹೋಗೋ ಮಕ್ಕಳಿಗಾಗಿರ್ಬೋದು, ನೀವು ಇದನ್ನೇ ಮಾಡಿ ಅಂತ ದಯವಿಟ್ಟು ಯಾರದೇ ಆಗಲಿ ಪೇರೆಂಟ್ಸ್ನ ಫೋರ್ಸ್ ಮಾಡಬೇಡಿ. ಅವ್ರಿಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತೋ, ಅಂದರೆ ಯಾವ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇರುತ್ತೋ, ಸೊ ಅದನ್ನು ಮಾಡಿದ್ರೆ ಮಾತ್ರ ಲೈಫಲ್ಲಿ ಸಕ್ಸಸ್ ಆಗೋಕ್ಕಾಗೋದು. ಇಷ್ಟ ಇಲ್ದಿರೋದರ ಟಾಪಿಕ್ನ ನೀವು ಓದಿ ಅಂದರೆ ನಿಜ ಅದು ಓದೋಕ್ಕಾಗಲ್ಲ. ಇಲ್ಲ ಇಷ್ಟ ಇರೋದ ಒಂದು ಕೆಲಸನ ಮಾಡಿ ಅಂದರೆ ನಿಜ ಇಷ್ಟ ಆಗೋದಿಲ್ಲ. ಸೊ ಅವ್ರಿಗೆ ಏನು ಇಷ್ಟ ಆಗುತ್ತೋ ಅದನ್ನು ಎಂಕರೇಜ್ ಮಾಡಿದ್ರೆ ಅವ್ರು ನಿಜ ಮುಂದೆ ಬರ್ತಾರೆ. ಸೊ ನನಗೂ ಅಷ್ಟೇ ನಮ್ಮನೆಯವರು, ನೀವು ನಂಬ್ತಿರೋ ಇಲ್ವೋ, IAS ಮಾಡು ಅಂತ ಫೋರ್ಸ್ ಮಾಡ್ತಿದ್ರು. ಅಂದರೆ IAS ಅಂದರೆ ಒಂದು ಅಫಿಷಿಯಲ್, ಅಂದರೆ ನನಗೆ ಓದೋದ್ರಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಇತ್ತು. ನಾನು ನೈಟೆಲ್ಲ ಆಗಲಿ ಬುಕ್ ಹಿಡ್ಕೊಂಡ್ರೆ ಓದು ಅಂದರೆ ಓದ್ಕೋತಾ ಇರ್ತೀನಿ. ಸೊ ಹಾಗಾಗಿ ಅವರು ಈ ಕಾನ್ಸಂಟ್ರೇಷನ್ ಇರುತ್ತೆ ನಿಮ್ಗೆ ಚೆನ್ನಾಗಿ ಓದು ಅಂತ ನನಗೆ ಫೋರ್ಸ್ ಮಾಡೋರು. ಫೋರ್ಸ್ ಅನ್ನೋದಕ್ಕಿಂತ ಎಂಕರೇಜ್ ಮಾಡೋರು, ಓದು ನಾನು ಸಪೋರ್ಟ್ ಮಾಡ್ತೀನಿ, ಓದು ನನಗೆ ಸಪೋರ್ಟ್ ಮಾಡ್ತೀನಿ ಅಂದರೆ. ಬಟ್ ಏನು ಗೊತ್ತಾ, ಮದುವೆಗೆ ಮುಂಚೆ ಓದ್ಬಿಟ್ರೆ ಅದೊಂಥರ ಚೆನ್ನಾಗಿರುತ್ತೆ. ಮದುವೆ ಆಗಿ ಮಕ್ಕಳಾದ್ಮೇಲೆ ಓದಬೇಕು ಅಂತಂದರೆ ಈ ಸಂಸಾರ, ಟೆನ್ಷನ್ನು, ಮಕ್ಕಳು ಇದೆಲ್ಲ ಇಟ್ಕೊಂಡು ಓದಬೇಕಾದ್ರೆ ನನಗೆ ಕಷ್ಟ ಆಗುತ್ತೆ ಪರ್ಸನಲಿ. ಓದೋರು ಇದ್ದಾರೆ, ಇಲ್ಲ ಅಂತಲ್ಲ, ಬಟ್ ನನಗೆ ಸೊ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ. ಹೆಂಗೆ ಓದೋದು, ಸೊ ಕಷ್ಟ ಆಗುತ್ತಲ್ವ. ಸೊ ಹಾಗಾಗಿ ನನಗೆ ಓದೋಕ್ಕೆ ಇಷ್ಟ ಇರಲಿಲ್ಲ. ಯೂಟ್ಯೂಬ್ ಮಾಡಬೇಕಂತ ಇಷ್ಟ ಆಯ್ತಲ್ವ. ಸೊ ಹಾಗಾಗಿ ಯೂಟ್ಯೂಬ್ಗೆ ಎಂಕರೇಜ್ ಮಾಡಿ, ಹೆಂಗೂ ಎಂಕರೇಜ್ ಮಾಡ್ತೀರಾ, ನನಗೆ ಯೂಟ್ಯೂಬ್ಗೆ ಎಂಕರೇಜ್ ಮಾಡಿ, ಯೂಟ್ಯೂಬ್ಗೆ ಸಪೋರ್ಟ್ ಮಾಡಿ. ನಾನು ಖಂಡಿತ ಯೂಟ್ಯೂಬಲ್ಲಿ ಸಕ್ಸಸ್ ಆಗ್ತೀನಿ ಅಂತ ನನಗೆ ನಂಬಿಕೆ ಇದೆ. ನನಗೆ ಯೂಟ್ಯೂಬಲ್ಲಾಗಿರ್ಬೋದು, ಬೇರೆ ಯಾವುದೇ ಕೆಲಸ ಆಗಿರ್ಬೋದು, ನನಗೆ ಇಂಪಾರ್ಟೆಂಟ್ ಇರೋದು ಬಂತು ನನ್ನ ಗಂಡ, ನನ್ನ ಹಸ್ಬೆಂಡ್. ಅಂದರೆ ಅವರು ಓಕೆ ಅಂದರೆ ನಾನು ಇನ್ನೇನು ತಲೆ ಕೆಡಿಸ್ಕೊಳಲ್ಲ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳಲ್ಲ. ಅವರು ಓಕೆ ಅಂದರೆ ಸಾಕು ನನಗೆ. ಅವರೊಬ್ಬರು ಸಪೋರ್ಟ್ ಮಾಡಿದ್ರೆ, ಅವರೊಬ್ಬರು ನನ್ನನ್ನು ನಂಬಿ ಸಪೋರ್ಟ್ ಮಾಡಿದ್ರೆ ಸಾಕು. ನನಗೆ ಗೊತ್ತಿರೋ ಪ್ರಕಾರ ಎಲ್ಲ ಹೆಂಡ್ತಿದಿರಿಗೂ ಅಷ್ಟೇ ಅನ್ಸುತ್ತಲ್ವ. ಸೊ ಗಂಡಂದ್ರೆ ಪರ್ಮಿಷನ್ ಕೊಟ್ಟರೆ ಸಾಕು, ಅವರೊಬ್ಬರು ಸಪೋರ್ಟ್ ಮಾಡಿದ್ರೆ ಸಾಕು. ಯಾರು ಏನಾದರೂ ಅಂದ್ಕೊಡ್ಲಿ ಬಿಡಿ, ನಮಗೇನು, ನನ್ನ ಗಂಡ, ನಮ್ಮ ಕಷ್ಟ, ನಮ್ಮ ಸುಖ ನಾವೇ ನೋಡ್ಕೋತೀವಿ. ಬೇರೆಯವ್ರು ಯಾರೋ ಮಾತಾಡೋರಿಗೆ 200 ಮಾತಾಡ್ಕೊಳ್ಳಿ, ತಲೆನೇ ಕೆಡಿಸ್ಕೋಬಾರ್ದು ನನ್ನ ಪ್ರಕಾರ. ಏನಂತೀರಾ? ಒಂದೊಂದ್ಸಲಿ ಆದರೆ ಯೂಟ್ಯೂಬ್ ಮಾಡಬೇಕಂದ್ರೆ ತುಂಬಾ ಕಷ್ಟ ಅನಿಸೋದು, ತುಂಬಾ ಅಳು ಬಂದ್ಬಿಡೋದು. ಯಾಕಂದರೆ ಇವಾಗ ಮಕ್ಕಳಿಗೆ ಟೈಮ್ ಕೊಡ್ತಾ ಇಲ್ಲ ಅಂತ ಅನಿಸೋದು. ಯಾಕಂದರೆ ಫಸ್ಟ್ ನನ್ನ ಪಾಪು ಆದಾಗ ರಸ್ವಿನ್ಗೆ ತುಂಬ ಟೈಮ್ ಕೊಡ್ತಾಯಿದ್ದೆ, ಜೊತೆಯಲ್ಲಿ ಇರ್ತಾಯಿದ್ದೆ, ಜೊತೆಯಲ್ಲಿ ಹಾಡ್ತಾಯಿದ್ದೆ, ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೊರಗಡೆ ಎಲ್ಲ ಹೋಗಿ ಸುತ್ತಾಡ್ಕೊಂಡು ಬರ್ತಿದ್ವಿ. ಇವಾಗ ಏನಾಗ್ಬಿಡುತ್ತೆ ಅಂದರೆ ಪಾಪುನ ಕೇರ್ ಮಾಡಬೇಕು, ಚಿಕ್ಕ ಪಾಪುನ. ಸೊ ಅವನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಅವನು ಮಲಗಿದ ತಕ್ಷಣ ಏನು ಮಾಡ್ತೀನಿ ಅಂದರೆ ರಸ್ವಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರಲ್ಲ, ಸೊ ಆ ಟೈಮಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ವೀಡಿಯೋಸ್ನ ಶೂಟ್ ಮಾಡ್ಕೊಳ್ಳೋದು, ಲೈವ್ ಮಾಡೋದು, ಸೊ ಇದನ್ನೆಲ್ಲ ಮಾಡ್ಕೋತೀನಲ್ವ. ಸೊ ಇದನ್ನೆಲ್ಲ ಮಾಡಿದಾಗ ಎಲ್ಲಿ ರಸ್ವಿನ್ಗೆ ಟೈಮ್ ಕೊಡ್ತಾಯಿಲ್ವೋ, ಚಿಕ್ಕ ಪಾಪುಗೆ ಜಾಸ್ತಿ ಟೈಮ್ ಕೊಡ್ತಾಯಿದ್ದೀನೇನೋ, ಇಲ್ಲಾಂದರೆ ಇಬ್ರಿಗೂ ಮಕ್ಳಿಗೂ ಟೈಮ್ ಕೊಡೋಕ್ಕಾಗ್ತಿಲ್ವೇನೋ ಅಂತ ಎಲ್ಲ ನೆನಪು ಬಂದಾಗ ಬೇಜಾರಾಗೋದು. ಆಮೇಲೆ ನನಗೆ ನಾನೇ ಸಮಾಧಾನ ಮಾಡ್ಕೋತಾ ಇದ್ದೆ. ಯಾಕೆ ಅಂತಂದರೆ ಇಲ್ಲ, ಇವತ್ತು ಕಷ್ಟಪಟ್ಟರೆ ನೆಕ್ಸ್ಟ್ ನಮ್ಮ ಮಕ್ಕಳು ಚೆನ್ನಾಗಿರ್ತಾರೆ. ಇವಾಗ ಪ್ರೆಸೆಂಟ್ಗೆ ಏನು ಇನ್ಕಮ್ ಇಲ್ಲದೆ ಇರ್ಬೋದು, ಸ್ವಲ್ಪ ಇನ್ಕಮ್ ಸ್ಟಾರ್ಟ್ ಆಗ್ಬೋದು, ಬಟ್ ನೆಕ್ಸ್ಟ್ ವರ್ಷಕ್ಕೆ ಹಿಂಗೆ ಇರುತ್ತಾ? ಖಂಡಿತ ಇಲ್ಲ. ನೆಕ್ಸ್ಟ್ ವರ್ಷಕ್ಕೆ ಒಂದು ಒಳ್ಳೆ ಅರ್ನಿಂಗ್ಸ್ ಇಲ್ಲ, 2 ವರ್ಷಕ್ಕಾಗಲಿ ಒಳ್ಳೆ ಅರ್ನಿಂಗ್ ಸ್ಟಾರ್ಟ್ ಆದರೆ ಮಕ್ಕಳಿಗೆ ಎಜುಕೇಷನ್ಗಾಗಿರ್ಬೋದು, ಅವ್ರಿಗೊಂದು ಲೈಫ್ ಕೊಡೋದಕ್ಕೆ ಏನಾದರೂ ಒಂದು ಸಹಾಯ ಆಗುತ್ತೆ, ಹೆಲ್ಪ್ ಆಗುತ್ತೆ ಅಂತ ಆ ಥರನೂ ಕೂಡ ಥಿಂಕ್ ಮಾಡಿ ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಆದಷ್ಟು ಮಕ್ಳಿಗೂ ಟೈಮ್ ಕೊಟ್ಕೊಂಡು, ಚಿಕ್ಕ ಮಗುಗೂ ಟೈಮ್ ಕೊಟ್ಕೊಂಡು, ರಸ್ವಿನ್ಗೂ ಟೈಮ್ ಕೊಟ್ಕೊಂಡು, ಸೊ ವೀಡಿಯೋನ ಶೂಟ್ ಮಾಡಿ, ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಕೆಲವರೆಲ್ಲ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ತಾರೆ, ಬ್ಯಾಡ್ ಕಮೆಂಟ್ಸ್ ಹಾಕ್ತಾರೆ. ಮೈನ್ ಇಂಪಾರ್ಟೆಂಟ್, ಲೈವ್ ಮಾಡಬೇಕಾದ್ರೆ ಬ್ಯಾಡ್ ಕಮೆಂಟ್ಸ್ ಹಾಕ್ತಾರೆ. ಗೊತ್ತಿಲ್ಲ ಅವ್ರಿಗೆ ಅಕ್ಕ ತಂಗಿ ಇಲ್ವೇನೋ, ಲೈವಲ್ಲಿ ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಅಂತಂದ ತಕ್ಷಣ ಅದನ್ನು ನೆಗೆಟಿವ್ ಆಗಿ ಥಿಂಕ್ ಮಾಡಿಬಿಡ್ತಾರೆ ಕೆಲವರು. ಖಂಡಿತ ಆ ಥರ ಯಾರು ಥಿಂಕ್ ಮಾಡಬೇಡಿ. ಸುಮ್ಮನೆ ಬಂದು ನಾವೇನು ಲೈವಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರೋದಿಲ್ಲ. ಲೈವಲ್ಲಿ ಮಾತಾಡಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ ಅಂತ ಮಾಡಿದವ್ರಿಗೆ ಗೊತ್ತು. ಕಮೆಂಟ್ಸ್ ಏನು ಪ್ರೆಸ್ ಮಾಡಿಬಿಟ್ಟು 1-2 ನಿಮಿಷ ಹಾಕ್ಬಿಡೋದು ಈಸಿನೇ.
ಬಟ್ ಅದು ಕಮೆಂಟು ನೀವು ಹಾಕೋದನ್ನ ನಾವು ಓದಿದಾಗ ನಮಗೆ ಎಷ್ಟು ಬೇಜಾರಾಗುತ್ತೆ. ಓಕೆ ಅಂತ ನೆಗೆಟಿವ್ ಆಗಿ ಹಾಕಿರೋ ಕಮೆಂಟ್ ತಲೆ ಕೆಡಿಸ್ಕೊಬಾರ್ದು ಅಂತ ಒಂದ್ಸಲಿ ಅನಿಸುತ್ತೆ, 2 ಸಲ ಅನಿಸುತ್ತೆ, ಬಟ್ ಪದೇ ಪದೇ ಬಂದಾಗ ಬೇಜಾರಾಗುತ್ತೆ. ನನಗೇನು ಜಾಸ್ತಿ ಬಂದಿಲ್ಲ, ಕೆಲವೊಂದು ಬರ್ತವೆ, ಖಂಡಿತ ಬರ್ತವೆ. ಅದನ್ನೆಲ್ಲ ತೊಗೊಂಡು ಪಾಸಿಟಿವ್ ಆಗೇ ತೊಗೊಂಡು ಮುಂದೆ ಹೋದರೆ ಮಾತ್ರ ನಮಗೆ ಸಕ್ಸಸ್ ಸಿಗೋದು. ಓಕೆ, ಇವಾಗ ಬ್ಯಾಡ್ ಕಮೆಂಟ್ಸ್ ಬಂದುಬಿಡ್ತಲ್ಲ, ಸೊ ನಮ್ಗೆ ಬೇಜಾರಾಗ್ತಾಯಿದೆ ಅಂತ ನಾವು ಅಲ್ಲಿಗೆ ಫುಲ್ ಸ್ಟಾಪ್ ಇಟ್ಟರೆ ಅದು ನಮ್ಮ ಯೂಟ್ಯೂಬ್ ಜರ್ನಿನೇ ಫುಲ್ ಸ್ಟಾಪ್ ಇಟ್ಬಿಡುತ್ತೆ. ಲೈಫಲ್ಲಿ ಎಷ್ಟೋ ನೆಗೆಟಿವ್ ಬರ್ತದೆ ಅಂತ ಇದು ಯಾವುದಪ್ಪ ಅಂತ ಅಂದ್ಕೊಂಡು ಸೈಡ್ಗೆ ಬಿಡ್ತಾ ಇರಬೇಕು. ನನಗೂ ಅಷ್ಟೇ ಫಸ್ಟಲ್ಲಿ ನೆಗೆಟಿವ್ ಬಂದಾಗ ಫೀಲ್ ಆಗ್ತಾಯಿತ್ತು, ಬೇಜಾರಾಗ್ತಿತ್ತು. ಸೊ ಅದಕ್ಕೆ ಸ್ವಲ್ಪ ಬ್ಯಾಕ್ ಕ್ಯಾಮ್ರಾ ಇಟ್ಬಿಡ್ತಾ ಇದ್ದೆ. ಆ ಥರ ನೆಗೆಟಿವ್ ಕಮೆಂಟ್ಸ್ ಹಾಕ್ಬಿಟ್ಟಿದ ತಕ್ಷಣ ಆನಂತರ ಏನು ಮಾಡ್ತಾಯಿದ್ದೆ ಅಂದರೆ, ಯಾಕೆ ಒಂದು ಕಮೆಂಟ್ಗೆಲ್ಲ ನಾವು ಎಷ್ಟೊಂದು ಬೇಜಾರು ಮಾಡ್ಕೊಳ್ಳೋದೇನು ಅಂತ ಮತ್ತೆ ನನಗೆ ನಾನೇ ಸಮಾಧಾನ ತೊಗೊಂಡು ನೆಕ್ಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೆ. ಫೇಸ್ ಲೈವೇ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೆ. ಕೆಲವ್ರಿಗೆಲ್ಲ ಹಂಗೆ ಅಂತ ಅನಿಸುತ್ತೆ, ಅವ್ರಿಗೆಲ್ಲ ಅಕ್ಕ ತಂಗಿದಿರಲ್ಲ ಅನಿಸುತ್ತೆ. ಸೊ ಫೇಸ್ ಲೈವ್ ಮಾಡಿದ ತಕ್ಷಣ, ಮುಖಗಳು ನೋಡಿದ ತಕ್ಷಣ ನೆಗೆಟಿವ್ ಆಗಿ ಥಿಂಕ್ ಮಾಡೋದು, ಬ್ಯಾಡ್ ಕಮೆಂಟ್ಸ್ ಎಲ್ಲ ಹಾಕೋದೆಲ್ಲ ಮಾಡ್ತಾರೆ. ಸೊ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಮುಂದೆ ಹೋದ್ರೇ ನಮಗೆ ಸಕ್ಸಸ್ ಅನ್ನೋದು ಸಿಗೋದು ನನ್ನ ಪ್ರಕಾರ. ಸೊ ಹಾಗಾಗಿ ಯಾರಿಗಾದರೆ ಆಗಲಿ, ಲೈವ್ ಮಾಡ್ತಿರ್ಬೇಕಾದ್ರೆ ಆಗಲಿ, ಕಮೆಂಟ್ಸೆಲ್ಲ ಆಗಲಿ, ವೀಡಿಯೋಸಲ್ಲಿ ಕಮೆಂಟ್ಸಲ್ಲಿ ನೆಗೆಟಿವ್ ಏನಾದರೂ ಬಂದರೆ ತಲೆನೇ ಕೆಡಿಸ್ಕೋಬೇಡಿ, ರಿಮೂವ್ ಮಾಡ್ತಾಯಿರಿ. ಯೂಟ್ಯೂಬರೇ ರಿಮೂವ್ ಮಾಡೋ ಆಪ್ಷನ್ ಕೊಟ್ಟಿದ್ದಾರೆ, ಹೈಡ್ ಮಾಡೋ ಆಪ್ಷನ್ ಕೊಟ್ಟಿರಬೇಕಾದ್ರೆ ನಾವ್ಯಾಕೆ ಟೆನ್ಷನ್ ತೊಗೋಬೇಕಲ್ವ. ಜಸ್ಟ್ ಹೈಡ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಮೆಸೇಜ್ನ ರಿಮೂವ್ ಮಾಡ್ತಾ ಇರಬೇಕು, ಮುಂದಕ್ಕೆ ಹೋಗ್ತಾ ಇರಬೇಕು ಅಷ್ಟೇ. ಏನಂತೀರ? ಸೊ ನಿಮಗೂ ಬ್ಯಾಡ್ ಕಮೆಂಟ್ಸ್ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಬ್ಯಾಡ್ ಕಮೆಂಟ್ಸ್ ಅನ್ನೋದು ಯೂಟ್ಯೂಬಲ್ಲೇ ಅಂತಲ್ಲ, ಲೈವಲ್ಲೇ ಅಂತಲ್ಲ, ನಮ್ಮ ಲೈಫಲ್ಲಿ ಎಷ್ಟೋ ಬ್ಯಾಡ್ ಕಮೆಂಟ್ಸ್ ಬರುತ್ತೆ. ಯಾವುದಾದ್ರೂ ಒಂದು ಕೆಲಸ ಮಾಡ್ತಾಯಿದ್ದೀವಿ ಅಂತಂದರೆ ಒಬ್ಬರು ಒಳ್ಳೆಯದನ್ನು ಮಾತಾಡಿದ್ರೆ ಇಬ್ಬರು ಅದ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋರು ಇರ್ತಾರೆ. ಹಾಗಂತ ನಾವು ಮಾಡೋ ಕೆಲಸನ ಬಿಡೋಕ್ಕಾಗಲ್ವಲ್ಲ, ಲೈಫಲ್ಲೇ ಬರುತ್ತಂತ. ಇನ್ನು ಯೂಟ್ಯೂಬಲ್ಲಿ ಬಂದರೆ ಏನಲ್ವ, ಪ್ರತಿಯೊಂದು ಕೆಲಸದಲ್ಲೂ ಅಷ್ಟೇ. ಇವಾಗ ನೀವೆಲ್ಲೋ ಕೆಲಸಕ್ಕೆ ಹೋಗ್ತಾಯಿದ್ರು, ಅಲ್ಲೆಲ್ಲ ನೀವು ಹೇಳಿದ ಕೆಲಸನ ಅಲ್ಲ, ನೀವು ಮಾಡ್ತಿರೋ ಕೆಲಸನ ಒಪ್ಕೊಳ್ಳೋರೇ ಇರ್ತಾರೆ ಅಂತಲ್ಲ. ಸೊ ಅದನ್ನು ನೀವು ಸರಿಯಾಗಿ ಮಾಡಿದ್ರು ಸರಿಯಾಗಿ ಮಾಡ್ತಾಯಿಲ್ಲ, ಇಲ್ಲ ಅದು ಸೊಟ್ಟ ಇದು ನೆಟ್ಟ ಅಂತ ಹೇಳೋರು ತುಂಬ ಜನ ಇರ್ತಾರೆ. ಸೊ ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳೇಬಾರ್ದು ಪ್ರತಿಯೊಂದು ಕೆಲಸದಲ್ಲಿ. ಫ್ರೆಂಡ್ಸ್ ಅಂತ ಜೊತೆಗೆ ನಮ್ಮ ಫ್ಯಾಮಿಲಿಯಲ್ಲಿ ಕೂಡ ಇದ್ದಾರೆ ಯೂಟ್ಯೂಬರ್ಸ್, ಇಲ್ಲ ಅಂತ ಹೇಳ್ತಾಯಿಲ್ಲ. ಸೊ ಅವರು ಕೂಡ ಅಷ್ಟೇ ಸ್ಟಾರ್ಟ್ ಮಾಡಿದ್ದಾರೆ. ಕೆಲವರೆಲ್ಲ ಸ್ಟಾರ್ಟ್ ಮಾಡಿ ಇಯರ್ಗಳಿಂದ ಸ್ಟಾರ್ಟ್ ಮಾಡ್ತಾಯಿದ್ದಾರೆ, 2 years 3 yearsಯಿಂದ ಮಾಡ್ತಾಯಿದ್ದಾರೆ ಯೂಟ್ಯೂಬ್ನ. ಸೊ ಅವ್ರಿಗೂ ಕೂಡ ಸಕ್ಸಸ್ ಸಿಗುತ್ತೆ ಅಂತ ವೆಯ್ಟ್ ಮಾಡಿ ಮಾಡ್ತಾಯಿದ್ದಾರೆ. ಸಿಗಲಿ ಅಂತಲೇ ನಾನು ಬಯಸ್ತೀನಿ. ಸೊ ಅಂಥವ್ರಿಗೆ ಕೂಡ ಸಪೋರ್ಟ್ ಮಾಡಬೇಕು. ಆನಂತರ ಕೆಲವರೆಲ್ಲ ಫ್ಯಾಮಿಲಿಯಲ್ಲಿ, ನನ್ನ ಫ್ಯಾಮಿಲಿಯಲ್ಲಿ ಒಂದಿಬ್ಬರು ಮೂವರು ಮಾಡಿ ನಿಲ್ಲಿಸ್ಬಿಟ್ಟಿದ್ದಾರೆ, ಮತ್ತು ಕನ್ಸಿಸ್ಟೆನ್ಸಿ ಇರೋದಿಲ್ಲ. ಎವ್ರಿಡೇ ವೀಡಿಯೋಸ್ ಹಾಕಿದ್ರೆ ನಮಗೆ ಸಕ್ಸಸ್ ಸಿಗೋದು ಕಷ್ಟ. ಅಂಥದ್ದು ಯಾವಾಗಲೂ ಒಂದು ತಿಂಗಳಿಗೆ ಒಂದ್ಸಲಿ ಬೇಕಾಬಿಟ್ಟು ಮಾಡಬೇಕು, ಬೇಕಾಬಿಟ್ಟು ಹಾಕ್ಕೋಬೇಕು. ಇವಾಗ ಇನ್ಸ್ಟಾಗ್ರಾಮಲ್ಲಿ ಯಾವಾಗೋ ಒಂದೊಂದ್ಸಲಿ ರೀಲ್ಸ್ ಹಾಕೋತೀವಲ್ಲ, ಸೊ ವಾಟ್ಸಪ್ಪಲ್ಲಿ ಯಾವಾಗೋ ಒಂದ್ಸಲಿ ಸ್ಟೇಟಸ್ ಹಾಕೋತೀವಲ್ಲ. ಸೊ ಆ ಥರ ನಾವು ಯೂಟ್ಯೂಬ್ ಮಾಡ್ತೀವಿ ಅಂತಂದರೆ ಕಷ್ಟ ಆಗುತ್ತೆ. ನಾವು ಯೂಟ್ಯೂಬಲ್ಲಿ ಮಾಡಲೇಬೇಕು. ಟೈಮ್ ಪಾಸಿಗೆ ಮಾಡ್ತೀರಾ, ಓಕೆ, ನಿಮ್ಗೆ ಎಷ್ಟು ಬೇಕೋ ಯಾವಾಗ ಬೇಕೋ ಅವಾಗ ಒಂದು ಮೆಮರೀಸ್ಗೆ ಯಾವುದೋ ಒಂದು ವೀಡಿಯೋನ ಹಾಕ್ಕೊಳ್ತೀರಾ ಅಂದರೆ ಹಾಕ್ಕೋಬೋದು, ಇಲ್ಲ ಅಂತಲ್ಲ. ಬಟ್ ಯೂಟ್ಯೂಬಲ್ಲಿ ಸಕ್ಸಸ್ ಆಗಬೇಕು ಅಂದರೆ, ಸಕ್ಸಸ್ಫುಲ್ಲಾಗಿ ಯೂಟ್ಯೂಬ್ನ ರನ್ ಮಾಡಬೇಕು ಅಂದರೆ ಖಂಡಿತ ನೀವು ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋನ ಹಾಕಲೇಬೇಕಾಗತ್ತೆ. ವೀಡಿಯೋನ ಹಾಕಬೇಕು. ಲೈವ್ ಅಟ್ಲೀಸ್ಟು ನಿಮಗೆ WH ಕಂಪ್ಲೀಟ್ ಆಗೋವರೆಗೂ ಲೈವ್ ಮಾಡಿ, ಓಕೆನಾ? WH ಕಂಪ್ಲೀಟ್ ಆದಮೇಲೆ ಲೈವ್ ಮಾಡೋದು ಬಿಡೋದು ನಿಮಗೆ ಸಂಬಂಧಪಟ್ಟಿರೋದು. ನಿಮಗೆ WH ಕಂಪ್ಲೀಟ್ ಆದ ನಂತರ ಲೈವ್ ಮಾಡ್ತಿರೋ ಬಿಡ್ತಿರೋ ಅದು ನಿಮಗೆ ಸಂಬಂಧಪಟ್ಟಿರೋದು. ಸೊ ನಾನು ನೋಡ್ಬೇಕು ಏನು ಮಾಡೋದು ಅಂತ. ನಿಮ್ಗೇನಾದರೂ ಇಷ್ಟ ಇದ್ದರೆ, ಇನ್ ಕೇಸ್ ಡೈಲಿ ಬರ್ತಾ ಇರ್ತಾರೆ ಇವಾಗ WHಗೋಸ್ಕರ ಅಂತ ಅಂದ್ಕೊಳ್ಳಿ. ನಿಮ್ಗೇನಾದರೂ ಮೋನೋ ಆಯಿತು ಅಂದರೆ ಡೈಲಿ ಬರದೇ ಇದ್ರೂ ವೀಕ್ಲಿ ಒನ್ಸಾದರೂ ಬರಬೇಕು. ಬಂದು ಅಟ್ಲೀಸ್ಟ್ ನಿಮ್ಮ ಫ್ರೆಂಡ್ಸ್ ಎಲ್ಲ ಮಾತಾಡ್ಸಂಗೆ ಅನಿಸುತ್ತಲ್ಲ. ಸೊ ನಾನು ಅದನ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ನನ್ನ ಚಾನಲ್ WH ಕಂಪ್ಲೀಟ್ ಆಗಿ ಮೋನೋ ಆಗಿಬಿಟ್ರು ಕೂಡ ನಾನು ಅಟ್ಲೀಸ್ಟ್ ವೀಕ್ಲಿ ಒನ್ಸಾದರೂ ಬಂದು, ಫ್ರೀ ಇದ್ದಾಗ ವೀಕ್ಲಿ ಒಂದ್ಸಲಿ ಬಂದು, ಇವಾಗೆಲ್ಲ ಪರಿಚಯ ಆಗಿರೋ ಫ್ರೆಂಡ್ಸ್ ಇರ್ತಾರೆ, ಎಲ್ಲರಿಗೂ ಕಾಲ್ ಮಾಡಿ ಮಾತಾಡೋಕ್ಕಾಗಲ್ವಲ್ಲ. ಸೊ ಲೈವ್ ಬಂದರೆ ಅಟ್ಲೀಸ್ಟ್ ಮಾತಾಡ್ದಂಗೆ ಆಗುತ್ತೆ. ಸೊ ಅವಾಗಾದರೂ ಕೂಡ ಲೈವ್ನ ಮಾಡ್ಕೋಬೋದು. ಆಮೇಲೆ ಇನ್ನೊಂದು ವಿಚಾರ ಏನಂತಂದರೆ, ನಮಗೆ WH ಆಗೋದ ಮೇಲೆ ಅಂದರೆ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆದಮೇಲೆ ನೀವು ಇವಾಗ 3000 ವಾಚ್ ಅವರ್ಗೆ ಮೋನೋ ಮಾಡ್ಕೋಬೋದು, 4000 ಅವರ್ಸ್ ಕೂಡ ಮೋನೋ ಮಾಡ್ಕೋಬೋದು. ಅದು ನಿಮಗೆ ಸಂಬಂಧಪಟ್ಟಿರೋದು. ನೀವು ಹಾಫ್ಗೆ ಮಾಡ್ಕೋತೀರಾ, ಫುಲ್ಗೆ ಮಾಡ್ಕೋತೀರಾ ಅಂತ. ಇನ್ ಕೇಸ್ ಹಾಫ್ಗೆ ಮಾಡಿಕೊಂಡ್ರು ಮತ್ತೆ 3000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿಕೊಂಡು 3000 ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಿಕೊಂಡು ಆಫ್ ಮೊನಿಟೈಸೇಷನ್ ಮಾಡಿಕೊಂಡು ರಿಮೈನಿಂಗ್ ವರ್ಗೆ WHನ ಕಂಪ್ಲೀಟ್ ಮಾಡಿಕೊಂಡು ಫುಲ್ ಮೋನೋ ಕೂಡ ಮಾಡ್ಕೋಬೋದು ಆವಾಗ. ಸೊ ಹಾಗಾಗಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಪ್ರೊಸೆಸ್ನ ಫಾಲೋ ಮಾಡ್ಕೋಬೋದು. ನಾನು ಆಲ್ಮೋಸ್ಟ್ 4000 ಕಂಪ್ಲೀಟ್ ಆದಮೇಲೆ ಮೋನೋ ಮಾಡ್ಕೊಳ್ಳೋ ಪ್ಲ್ಯಾನಿಂಗ್ ಇದೆ ನನ್ನದು. ಸೊ ಆ ಥರ ಕೂಡ ನೀವು ಅದನ್ನು ಫಾಲೋ ಮಾಡಿಕೊಂಡು WHನ ಕಂಪ್ಲೀಟ್ ಮಾಡ್ಕೊಂಡಾದ್ಮೇಲೆ ಮೊನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ಮೊನಿಟೈಸೇಷನ್ಗೆ ಅಪ್ಲೈ ಮಾಡಿದ್ಮೇಲೆ ಏನು ಪ್ರೊಸೆಸ್ ಇರುತ್ತೆ ಅಂದರೆ, ಅಲ್ಲಿ ಅಪ್ಲೈ ಬಟನ್ ಆನ್ ಆಗುತ್ತೆ. ಫಸ್ಟು ಅಪ್ಲೈ ಬಟನ್ ಆನ್ ಆದಮೇಲೆ ಅಲ್ಲಿ 3 ಪ್ರೊಸೆಸ್ ಇರುತ್ತೆ. ಸೊ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಫಾಲೋ ಮಾಡಾದ ನಂತರ
ನಿಮಗೆ ಮೊನೆಟೈಸೇಷನ್ ಅಪ್ಲೈ ಆಗುತ್ತಲ್ಲ, ಅಪ್ಲೈ ಆದಮೇಲೆ ಫಸ್ಟು $10 ಕಂಪ್ಲೀಟ್ ಮಾಡಬೇಕು. $10 ಕಂಪ್ಲೀಟ್ ಆದಮೇಲೆ ನೀವು ಮೊನೆಟೈಸೇಷನ್ ಅಪ್ಲೈ ಆಗುತ್ತಲ್ಲ, $10 ಅಪ್ಲೈ ಆದಮೇಲೆ ಗೂಗಲ್ ಆಪ್ಷನ್ಸ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಗೂಗಲ್ ಆಪ್ಷನ್ಸ್ ಬಂದಾದ ನಂತರ $10 ಕಂಪ್ಲೀಟ್ ಆದಮೇಲೆ ಗೂಗಲ್ ಆಪ್ಷನ್ಸ್ ಬರುತ್ತೆ. ಗೂಗಲ್ ಆಪ್ಷನ್ಸ್ ಬಂದಾದ ನಂತರ ನಿಮಗೆ ಡಾಲರ್ ಕೌಂಟ್ ಆಗುತ್ತೆ. ಸೊ $100 ಕಂಪ್ಲೀಟ್ ಆದಮೇಲೆ ನಿಮಗೆ ಫಸ್ಟ್ ಪೇಮೆಂಟ್ ಬರೋದು. ಸೊ ಇಮಿಡಿಯೇಟ್ ಒಂದೊಂದು ವಿಡಿಯೋಗೂ ಅಷ್ಟು ಚಿಲ್ಲರೆ ಬರುತ್ತೆ ಅಂತಲ್ಲ. ಸೊ $100 ಕಂಪ್ಲೀಟ್ ಆದಮೇಲೆ ನಿಮಗೆ ಯೂಟ್ಯೂಬಲ್ಲಿ ಫಸ್ಟ್ ಪೇಮೆಂಟ್ ಅಂತ ಬರೋದು. ಸೊ ಈ ಥರ ನಿಮಗೆ $100 ಆದಮೇಲೆ ಅಲ್ವಾ ಇದು ಬರೋದು. ಅಂದರೆ ನಿಮ್ಮ ಯೂಟ್ಯೂಬಲ್ಲಿ ಇಷ್ಟೇ ಬರುತ್ತೆ ಪೇಮೆಂಟ್, ಅಷ್ಟೇ ಬರುತ್ತೆ ಪೇಮೆಂಟ್ ಅಂತ ನಿಜ ಎಕ್ಸ್ಪೆಕ್ಟ್ ಮಾಡಬೇಡಿ. ಯಾಕಂದರೆ ನಿಮ್ಮ ವೀಡಿಯೋಸು ನಿಮಗೆ ಸಬ್ಸ್ಕ್ರೈಬರ್ಸ್ ಎಷ್ಟಿದ್ದಾರೆ ಅಂತ ಕೌಂಟ್ ಆಗೋದಿಲ್ಲ. ಅಂದರೆ 1000 ಸಬ್ಸ್ಕ್ರೈಬರ್ಸ್ ಏನು ಮ್ಯಾಂಡೇಟರಿ ಇದೆ ಅದು ಕಂಪ್ಲೀಟ್ ಆದಮೇಲೆ ನಿಮಗೆ ಸಬ್ಸ್ಕ್ರೈಬರ್ಸ್ ಎಷ್ಟಿದೆ ಅಂತ ಕೌಂಟ್ ಬರೋದಿಲ್ಲ. ನಿಮಗೆ ಬರೋದು ಏನು ಗೊತ್ತಾ, ವೀಡಿಯೋಗೆ ಎಷ್ಟು ವ್ಯೂಸ್ ಬರ್ತಾ ಇದೆ, ಸೊ ಎಷ್ಟೊತ್ತು ನೋಡ್ತಾ ಇದ್ರೆ, ಸೊ ಅದ್ರ ಮೇಲೆ ನಿಮಗೆ ಡಾಲರ್ ಕೌಂಟ್ ಆಗುತ್ತೆ. ಸೊ ಹಾಗಾಗಿ ನೀವು ಕಾನ್ಸಂಟ್ರೇಷನ್ ಫುಲ್ಲಾಗಿ ಸಬ್ಸ್ಕ್ರೈಬರ್ಸ್ ಮೇಲೆ ಮಾಡೋದಕ್ಕಿಂತ ಮುಂಚೆ ನಿಮ್ಮದು ವ್ಯೂಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಒಳ್ಳೊಳ್ಳೆ ವೀಡಿಯೋಸ್ನ ಹಾಕಿ, ಆಮೇಲೆ ತಮ್ನೇಲ್ಸ್ನ ಚೆನ್ನಾಗಿ ಹಾಕಬೇಕು. ಎಷ್ಟು ಆಗುತ್ತಾ ಮ್ಯಾಕ್ಸಿಮಮ್ ಅಷ್ಟು ಬರ್ತಾ ಇಂಪ್ರೂವ್ ಆಗುತ್ತೆ. ಒಂದೇ ಸರಿ ನೀವು ಬೆಟ್ಟನ ಹತ್ತಬೇಕು ಅಂದರೆ ಆಗೋದಿಲ್ವಲ್ಲ, ಸ್ಟೆಪ್ ಬೈ ಸ್ಟೆಪ್ ಆದರೆ ಅಲ್ವಾ. ಸೊ ಹಾಗಾಗಿ ಒಂದೇ ಸಲ ನೀವು ಬೆಟ್ಟನ ಹತ್ತಕ್ಕಾಗಲ್ಲ, ಸ್ಟೆಪ್ ಹತ್ಕೊಳ್ತಾ ಬಂದರೆ ಖಂಡಿತ ಅದು ವರ್ಕ್ ಆಗುತ್ತೆ. ಒಂದು ಸಲ ಹತ್ಬಿಟ್ರೆ ಆಮೇಲೆ ಕೆಳಗಡೆ ಬಿದ್ದೋಗ್ಬಿಡ್ತಾರೆ ಅಷ್ಟೇ ಆಮೇಲೆ. ಸೊ ಹಾಗಾಗಿ ಸ್ಟೆಪ್ ಬೈ ಸ್ಟೆಪ್ಪು ಹತ್ಕೊಳ್ತಾ ಹೋಗಿ, ಖಂಡಿತ ಅಂತೂ ಸಕ್ಸಸ್ ಸಿಗುತ್ತೆ. ಇನ್ ಕೇಸ್ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ಯೂಟ್ಯೂಬ್ ಬಗ್ಗೆ ನಾನು ಗೊತ್ತಿರೋದು ಹೇಳ್ತೀನಿ. ನನಗೆಲ್ಲ ಗೊತ್ತು ಅಂತಲ್ಲ, ಇವಾಗ 100ಅಲ್ಲಿ ಒಂದು 50% ಆದರೂ ನನಗೆ ಗೊತ್ತು ಅಂತ ಹೇಳ್ಕೊತೀನಿ ನಾನು. ಯಾಕಂದರೆ ನನಗೆ ಗೊತ್ತಿರೋದನ್ನ ನಾನು ಖಂಡಿತ ಹೇಳಿದ್ದೀನಿ, ತಿಳ್ಕೊಂಡಿದ್ದೀನಿ. ನನಗೆ ಗೊತ್ತಿಲ್ಲದಿರೋದು, ಸೊ ಗೊತ್ತಿಲ್ಲದರನ್ನ ಕೇಳಿ ತಿಳ್ಕೊಂಡು ನನಗೆ ಗೊತ್ತಿರೋದನ್ನು ಫಾಲೋ ಮಾಡಿದ್ದೀನಿ. ಸೊ ಯೂಟ್ಯೂಬಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಇಷ್ಟು ಸಕ್ಸಸ್ ಬಂದಿದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಸೊ ಹಾಗಾಗಿ ಯಾವುದಕ್ಕೆ ಆಗಲಿ ಪೇಷನ್ಸ್ ಇರಬೇಕು. ಇಲ್ಲ ಇವತ್ತು ವೀಡಿಯೋ ಹಾಕ್ಬಿಡ್ಬೇಕು, ನಾಳೆನೇ ಚಾನಲ್ ಮೋನೋ ಆಗಿಬಿಡ್ಬೇಕು, ಇಲ್ಲ ಇವತ್ತು ಚಾನಲ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ನಾಳೆನೇ ಹಾಕ್ಬಿಡ್ಬೇಕು ಅಂದರೆ ಖಂಡಿತ ಆಗೋದಿಲ್ಲ. ಅಟ್ಲೀಸ್ಟ್ ನೀವು 6 ಮಂತ್ಸ್ ಆದರೂ ಖಂಡಿತ ಟ್ರೈ ಮಾಡಬೇಕು. ಖಂಡಿತ ಟ್ರೈ ಮಾಡಿದ್ರೆ ಅವಾಗ ನಿಮ್ಮ ಚಾನಲ್ ಒಂದು ಲೆವೆಲ್ಗೆ ಹೋಗುತ್ತೆ ಅಂತ ನನ್ನ ಪ್ರಕಾರ. ಯಾಕಂದರೆ ಇವಾಗ 3 ಮಂತ್ಸಲ್ಲಿ ಇಷ್ಟೇ ಮಾಡಿದ್ದೀವಿ ಅಂತ ಇನ್ನು 6 ಮಂತ್ಸಲ್ಲಿ ಅಷ್ಟು ಮಾಡೋಕ್ಕಾಗಲ್ವಾ ಅಂತ ನಾವು ಧೈರ್ಯ ತೊಗೊಂಡು ಮಾಡಬೇಕು. ಇಲ್ಲಾಂದರೆ ಅಯ್ಯೋ ವೀಡಿಯೋಸ್ಗೆ ವ್ಯೂಸ್ ಬರ್ತಾಯಿಲ್ಲ, ಸಬ್ಸ್ಕ್ರೈಬರ್ಸ್ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ನಾವು ನೆಗೆಟಿವ್ ಆಗಿ ಕೂತ್ಕೊಂಡ್ಬಿಟ್ರೆ ಖಂಡಿತ ಅದು ಅಲ್ಲೇ ಸ್ಟಾಪ್ ಆಗಿಬಿಡುತ್ತೆ. ಸೊ ಹಾಗೆ ಯಾಕೆ ಬರಲ್ಲ, ಇವತ್ತು ಬಂದಿಲ್ಲ ಅಂದರೆ ನಾಳೆ ಬರುತ್ತೆ, ಇವತ್ತು ಬಂದಿಲ್ಲ ಅಂದರೆ ನಾಳೆ ಬರುತ್ತೆ, ಖಂಡಿತ ಬರುತ್ತೆ, ನನ್ನ ಕೈಲಿ ಆಗುತ್ತೆ ಅಂತ ಎವ್ರಿಡೇ ಹಾಕಿ ವೀಡಿಯೋಸು. ಇಲ್ಲ ಎವ್ರಿಡೇ ಆಗಿಲ್ಲ, ಡೇ ಬೈ ಡೇ ಹಾಕಿ, ಅಟ್ಲೀಸ್ಟ್ 3 ಡೇಸ್ಗೆ ಒಂದ್ಸಾದರೂ ಹಾಕಿ. ಹಂಗೆ ಆಗ್ತಿರೋ ಕನ್ಸಿಸ್ಟೆನ್ಸಿ ಇರಲಿ, ಓಕೆನಾ. ಇನ್ ಕೇಸ್ ನೀವು ಇವಾಗ ಡೇ ಬೈ ಡೇ ಆಗ್ತಾ ಇರ್ತೀರ, ಇಲ್ಲ ಎವ್ರಿಡೇ ಆಗ್ತೀರ ಅನ್ನೋದು ಪಬ್ಲಿಕ್ಸ್ಗೆ ತಲೆಯಲ್ಲಿ ಕುತ್ಕೊಬಿಡುತ್ತೆ. ಓಕೆ, ಇಂಥ ಚಾನಲ್ ಇದೆ, ಇವರು 10:30 ವೀಡಿಯೋ ಹಾಕಿರ್ತಾರೆ, ಏನಾಗ್ತಾರೆ ನೋಡೋಣ. ಸೊ ಆ ಥರ ನೋಡ್ತಾ ಖಂಡಿತ ಅವ್ರಿಗೆ ಇಂಟ್ರೆಸ್ಟ್ ಬಂದೇ ಬರುತ್ತೆ, ಆಯಿತಾ. ಸೊ ಇಂಟ್ರೆಸ್ಟ್ ಬಂದೇ ಬರುತ್ತೆ, ನೋಡ್ತಾರೆ, ಆ ಥರ ಅಟ್ರಾಕ್ಟ್ ಆಗಿಬಿಡ್ತಾರೆ. ಸೊ ಹಾಗಾಗಿ ಖಂಡಿತ ನೀವು ಪೂರ್ತಿ ವೀಡಿಯೋಸ್ನ ನೋಡ್ತಾ ಹೋಗಿ ಸಪೋರ್ಟ್ ಮಾಡಿ. ಇನ್ ಕೇಸ್ ನಿಮ್ಗೆ ಯಾರಾದ್ರು ಗೊತ್ತಿರೋ ಚಾನಲ್ಸ್ ಇದ್ದರೆ ಸೊ ಅವ್ರ ವೀಡಿಯೋಸ್ನ ನೋಡಿ, ಪಬ್ಲಿಕ್ಸ್ಗೆ ಯಾರು ನೋಡ್ತಾ ಇದ್ರೆ ಅವ್ರಿಗೆ ಇರ್ತದೆ. ಇನ್ ಕೇಸ್ ನಿಮ್ಗೆ ಏನಾದರೂ ಚಾನಲ್ಸ್ ಇಲ್ಲ ಅಂತಂದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಚಾನಲ್ ಇರೋರಿಗೆ ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡೋದಂದ್ರೆ ನೀವೇನು ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಮಾಡಿ ಅಂತಲ್ಲ, ಅವ್ರು ವಿಡಿಯೋ ಹಾಕಿರೋದನ್ನು ನೋಡಿದ್ರೆ ಸಾಕಾಗುತ್ತೆ. ಸೊ ಅವ್ರ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ, ನಮ್ಮ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ, ಓಕೆನಾ. ಗೂಗಲ್ ಆಪ್ಷನ್ಸ್ ಪಿನ್ ಆದಷ್ಟು ಬೇಗ ಬರಲಿ. ಯಾರ್ಯಾರ ಚಾನಲ್ಸ್ ಇದೆಯೋ ಸೊ ಆದಷ್ಟು ಬೇಗ 1K ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ, 4000 ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಅಂದರೆ ಲೈವಲ್ಲಿ ಕೂಡ ನಮಗೆ ಅರ್ನಿಂಗ್ಸ್ ಮಾಡೋ ಚಾನ್ಸಸ್ ಇರುತ್ತೆ ಆಫ್ಟರ್ ಲೈವು. ಅಂದರೆ ಈಗ ಲೈವ್ ಸ್ಟಾರ್ಟ್ ಮಾಡಿದಾಗ ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ, ಸೊ ಅದರಲ್ಲೆಲ್ಲ ಇನ್ಕಮ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಲೈವ್ನ ಮಾಡಿ, ವೀಕ್ಲಿ ಒನ್ಸ್ ಮಾಡ್ತೀರಾ, ಡೈಲಿ ಮಾಡ್ತೀರಾ, ಅದು ನಿಮಗೆ ಬಿಟ್ಟಿರೋದು. ಆಫ್ಟರ್ ಮೋನೋ ಲೈವ್ಗಳನ್ನ ಮಾಡಬೇಕಾದ್ರೆ ಸೂಪರ್ ಚಾಟ್ ಅಂತೆಲ್ಲ ಮಾಡ್ಬೋದು, ಸೂಪರ್ ಚಾಟ್ಸ್ ಅಂತೆಲ್ಲ ಹಾಕ್ಬಿಟ್ಟು ಅಲ್ಲಿ ಜಾಯಿನ್ ಬಟನ್ಸ್ ಎಲ್ಲ ಇರುತ್ತೆ. ಸೊ ಅದನ್ನೆಲ್ಲ ಯೂಟಿಲೈಸ್ ಮಾಡಿಕೊಂಡು ಕೂಡ ನೀವು ಅರ್ನಿಂಗ್ಸ್ನ ಮಾಡ್ಕೋಬೋದು. ಅದಲ್ಲದೆ ಪ್ರಾಡಕ್ಟ್ಸ್ನ ಲಿಂಕ್ಸ್ನ ಹಾಕ್ಕೊಂಡು ಸೊ ಅದರಿಂದ ಕೂಡ ಪರ್ಚೇಸ್ ಮಾಡಿದ್ರೆ ಯಾರಾದರೂ ಸೊ ಅದರಲ್ಲಿ ಕೂಡ ಅರ್ನಿಂಗ್ಸ್ ಬರುತ್ತೆ. ಆಮೇಲೆ ವೀಡಿಯೋಸ್ನ ಪ್ರಮೋಷನ್ ಮಾಡ್ಬೋದು, ಚಾನಲ್ಸ್ ಪ್ರಮೋಷನ್ ಆಗಿರ್ಬೋದು. ಒಂದು ಒಳ್ಳೆ ಗ್ರೋತ್ ಆದಮೇಲೆ ಚಾನಲ್ ಪ್ರಮೋಷನನ್ನು ಮಾಡಿಕೊಂಡು ಅರ್ನಿಂಗ್ಸ್ನ ಮಾಡ್ಕೋಬೋದು. ಅಂದರೆ ಯೂಟ್ಯೂಬಲ್ಲಿ ಯಾವ್ಯಾವ ಥರ ಅರ್ನ್ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ. ಚಾನಲ್ನ ಪ್ರಮೋಟ್ ಮಾಡಿ ಅರ್ನಿಂಗ್ಸ್ ಮಾಡ್ಕೋಬೋದು, ಪ್ರಾಡಕ್ಟ್ಸ್ ಪ್ರಮೋಷನ್ನ ಮಾಡ್ಕೋಬೋದು. ಸುಮಾರಷ್ಟು ಜನ ಪ್ರಾಡಕ್ಟ್ಸ್ ಕೂಡ ಬರುತ್ತೆ, ಪ್ರಾಡಕ್ಟ್ ಬ್ಯೂಟಿ ಆಗಿರ್ಬೋದು, ಅದನ್ನು ರಿಲೇಟೆಡ್ ಕ್ಲಾತಿಂಗ್ ಆಗಿರ್ಬೋದು, ಹಾಗೆಯೇ ಬೇರೆ ಬೇರೆ
ಬ್ರ್ಯಾಂಡ್ಸ್ದೆಲ್ಲ ನಾವು ಪ್ರಮೋಷನ್ ಮಾಡಿಕೊಡ್ಬೋದು. ಸೊ ಅದರಿಂದ ಕೂಡ ನಮಗೆ ಖಂಡಿತ ಯೂಸ್ ಆಗುತ್ತೆ, ಅದರಿಂದ ಕೂಡ ಇನ್ಕಮ್ ಬರುತ್ತೆ. ಸೊ ಪ್ರಾಡಕ್ಟ್ ಯಾರು ನಮಗೆ ಪ್ರಮೋಟ್ ಮಾಡೋಕ್ಕೆ ಕೊಡ್ತಾರೆ, ಸೊ ಅಡ್ವರ್ಟೈಸ್ಮೆಂಟ್ಗೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ, ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಆ ಥರ ಕೂಡ ಅರ್ನಿಂಗ್ಸ್ ಮಾಡ್ಕೋಬೋದು. ಸೊ ಯೂಟ್ಯೂಬಲ್ಲಿ ಒಂದ್ಸಲಿ ಸಕ್ಸಸ್ ಆದಮೇಲೆ ಖಂಡಿತ ನಮಗೆ ಯೂಟ್ಯೂಬು ಅನ್ನೋದು ಕೈ ಬಿಡೋದು ಚಾನ್ಸೇ ಇಲ್ಲದಿಲ್ಲ. ಒಂದ್ಸಲಿ ಕೈ ಹಿಡಿತು ಅಂದರೆ ಯೂಟ್ಯೂಬ್ ಅನ್ನೋದು ಕೈ ಇಟ್ಟೇ ಹಿಡಿಯುತ್ತೆ, ಆಯಿತಾ. ಬಿಡೋ ಚಾನ್ಸಸ್ ಅಂತೂ ಇರೋದಿಲ್ಲ. ಕಷ್ಟಪಡಬೇಕು, ಕಷ್ಟಪಡದೆ ಯಾವುದಕ್ಕೂ ಪ್ರತಿಫಲ ಅಂತೂ ಇರೋದೇ ಇಲ್ಲ. ಕೈ ಕೆಸರಾದರೆ ಬಾಯಿ ಮೊಸರಾಗುತ್ತೆ ಅಂತ ಆವಾಗ ಫಸ್ಟಲ್ಲೆಲ್ಲ ಈಗಲೂ ಅದೇ ಗಾದೆ ಇದೆ ಅಲ್ವಾ. ಸೊ ಹಾಗಾಗಿ ಆದಷ್ಟು ಕಷ್ಟಪಡೋಣ, ಆದಷ್ಟು ಡೈಲಿ ವೀಡಿಯೋಸ್ ಹಾಕಿ. ಯಾರು ಯೂಟ್ಯೂಬ್ ಅಂತಲ್ಲ, ಸೊ ಯಾರು ಯಾವ ಕೆಲಸ ಮಾಡ್ತಾಯಿದ್ದಾರೋ ಅವರು ಅಷ್ಟೇ. ನಿಮಗೆ ಆದಷ್ಟು ಕಷ್ಟಪಟ್ಟು ಯಾವುದೇ ಕೆಲಸ ಆಗಲಿ ಕಷ್ಟಪಟ್ಟು ಮಾಡಿದ್ರೆ ಸಕ್ಸಸ್ ಅಂತೂ ಸಿಕ್ಕೇ ಸಿಗುತ್ತೆ. ಸೊ ಹಾಗಾಗಿ ಕಷ್ಟಪಡಿ. ಇವತ್ತು ಕಷ್ಟಪಟ್ಟರೆ ನಾಳೆ ಖಂಡಿತ ಸುಖವಾಗಿರ್ತೀರ. ಇವತ್ತು ಆರಾಮಾಗಿ ತಿನ್ಕೊಂಡು ಮಲ್ಕೊಂಡು ಅಂದರೆ ಏಜ್ ಇದ್ದಾಗ ಎಂಜಾಯ್ ಮಾಡ್ಕೊಳ್ತಾ ಇದ್ದರೆ ಮುಂದೆ ತುಂಬ ಕಷ್ಟ ಆಗಿಬಿಡುತ್ತೆ ಲೈಫು. ಸೊ ಹಾಗಾಗಿ ಏಜ್ ಇದ್ದಷ್ಟು ದಿನ ಕಷ್ಟಪಟ್ಟು ದುಡೀರಿ, ಮುಂದೆ ಖಂಡಿತ ನೀವು ಆರಾಮಾಗಿರೋಕ್ಕೆ ಹೆಲ್ಪ್ ಆಗುತ್ತೆ, ಖುಷಿಯಾಗಿರ್ತೀರ. ಇವತ್ತು ಕಷ್ಟಪಟ್ಟಿರೋದು ನಾಳೆ ಖಂಡಿತ ನಮ್ಮ ಕೈ. ಸೊ ಈ ಮುಖಾಂತರ ನಾನು ಈ ವಿಡಿಯೋ ಮುಖಾಂತರ ಕೆಲವರಿಗೆ ಥ್ಯಾಂಕ್ಸ್ ಹೇಳೋಣ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಅಂದರೆ ನನಗೆ ಯಾರ್ಯಾರೆಲ್ಲ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಆದರೆ ಎಕ್ಸಾಂಪಲ್ ಈಗ ನನ್ನ ಹಸ್ಬೆಂಡ್ ಆಗಿರ್ಬೋದು, ನನ್ನ ಹಸ್ಬೆಂಡು ನನಗೆ ವಿಡಿಯೋ ಮಾಡೋದಕ್ಕೆ ಆಗಿರ್ಬೋದು, ಚಾನಲ್ ಸ್ಟಾರ್ಟ್ ಮಾಡೋದಕ್ಕಾಗಿರ್ಬೋದು, ನೆಟ್ಗೆ ಆಗಿರ್ಬೋದು. ಸೊ ಅವರು ಸಪೋರ್ಟ್ ಮಾಡ್ತಾರೆ. ದಯವಿಟ್ಟು ಯಾರೇ ಆಗಲಿ, ಹಸ್ಬೆಂಡ್ ಆಗಿರ್ಬೋದು, ಮನೇಲಿ ಪೇರೆಂಟ್ಸ್ ಆಗಿರ್ಬೋದು, ನಿಮ್ಮ ಮಕ್ಕಳಾಗಿರ್ಬೋದು, ನಿಮ್ಮ ಹೆಂಡತಿ ಆಗಿರ್ಬೋದು, ನಿಮ್ಮ ಗಂಡ ಆಗಿರ್ಬೋದು, ನಿಮ್ಮ ಮನೇಲಿ ಯಾರು ಇರೋದಾಗಿರ್ಬೋದು, ಏನಾದರೂ ಇಂಟ್ರೆಸ್ಟ್ ಇದೆ ನಾವು ಈ ಕೆಲಸ ಮಾಡ್ತೀವಿ ಅಂದರೆ ಪ್ಲೀಸ್ ಎಂಕರೇಜ್ ಮಾಡಿ. ಅವ್ರಿಗೆ ಯಾವ ಕೆಲಸ ಇರುತ್ತೋ, ಯಾವ ಕಷ್ಟ ಇರುತ್ತೋ, ಯಾವ ಕೆಲಸ ಮಾಡೋಕ್ಕೆ ಇಷ್ಟ ಇರುತ್ತೋ ಅದಕ್ಕೆ ನಾವು ಎಂಕರೇಜ್ ಮಾಡಿದ್ರೆ ಖಂಡಿತ ಅವ್ರು ಅದರಲ್ಲಿ ಸಕ್ಸಸ್ ಬಂದೇ ಬರುತ್ತೆ. ಸೊ ಹಾಗಾಗಿ ನಾನು ಇದನ್ನು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನನ್ನ ಹಸ್ಬೆಂಡ್ಗೆ ತುಂಬ 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 ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನನ್ನ ಮಕ್ಕಳಿಗೆ ಥ್ಯಾಂಕ್ಸ್, ಹಾಗೆಯೇ ಸಾರಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಈಗ ನನಗೆ ವಿಡಿಯೋ ಮಾಡೋದಕ್ಕೆ ಟೈಮ್ ಕೊಟ್ಟಾಗ ಸೊ ಮಕ್ಕಳಿಗೆ ಟೈಮ್ ಕೊಡೋಕ್ಕಾಗಲ್ಲ. ಸೊ ಇವಾಗಲೂ ಅಷ್ಟೇ ಮಕ್ಕಳಿಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ ಅಂತ ಫೀಲ್ ಅಂತೂ ಇದ್ದೇ ಇರುತ್ತೆ. ಸೊ ಹಾಗಾಗಿ ಮಕ್ಕಳಿಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ, ಅವ್ರಿಗೆ ಸಾರಿ ಕೇಳ್ತೀನಿ. ಹಾಗೆಯೇ ಮಾಡಬೇಕಾದ್ರೆ ರಸ್ವಿನ್ ಆಗಿರ್ಬೋದು, ಸ್ವಲ್ಪ ಹೊತ್ತು ಅಡ್ಜಸ್ಟ್ ಮಾಡ್ಕೊಮ್ಮ, ಸ್ವಲ್ಪ ಸೈಲೆಂಟಾಗಿರಮ್ಮ ಅಂದರೆ ಹಿಡಿತಾನಲ್ವ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನನ್ನ ಚಾನಲ್ಗೆ ಯಾರ್ಯಾರೆಲ್ಲ ಲೈವಲ್ಲಿ ಬರ್ತೀರಾ, ಸಪೋರ್ಟ್ ಮಾಡ್ತೀರಾ, ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನನಗೆ ಗೊತ್ತಿಲ್ಲದಷ್ಟು ವಿಷಯಗಳು ಸುಮಾರಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಚಾನಲ್ಸ್ ಇರುವಂತಹ ಸೀನಿಯರ್ಸ್ ಆಗಿರ್ಬೋದು, ತುಂಬ ಜನ ಹೆಲ್ಪ್ ಮಾಡಿದ್ದಾರೆ. ಸೊ ಅವ್ರಿಗೂ ಕೂಡ ಹೆಲ್ಪ್ ಮಾಡಿದ್ದಾರೆ ಅಂದರೆ ನನಗೇನೋ ಡೌಟ್ ಇದ್ದರೆ ಕೇಳಿದ್ದೀನಿ, ಸೊ ಹೇಳಿದ್ದಾರೆ, ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆನಾ. ಆದಷ್ಟು ನಿಮ್ಗೆ ಏನು ಕೆಲಸ ಇಷ್ಟನೋ ಆ ಕೆಲಸ ಮಾಡೋಕ್ಕೆ ಟ್ರೈ ಮಾಡಿ, ಖಂಡಿತ ನಿಮಗೆ ಸಕ್ಸಸ್ ಸಿಗುತ್ತೆ. ಇನ್ ಕೇಸ್ ನಿಮ್ಗೆ ಇಷ್ಟ ಆಗದರೆ ಕೆಲಸನ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಫೋರ್ಸ್ಫುಲ್ಲಾಗಿ ಮಾಡೋಕ್ಕೆ ಹೋಗ್ಬಿಡಿ. ಸುಮಾರಷ್ಟು ಜನ ಮಾಡ್ತಾರೋರು ಇದ್ದಾರೆ. ಇವಾಗ ಫಾರ್ ಎಕ್ಸಾಂಪಲ್ ಈಗ ಯಾವ ಫೀಲ್ಡ್ ಅಂತ ಹೇಳೋದು ಬೇಡ, ಬೆಳಗ್ಗೆ ಹೋಗ್ತಾರೆ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕಷ್ಟಪಟ್ಟು ದುಡಿತಾರೆ. ಯಾವಾಗೋ ಸಂಡೇ ಒಂದಿನ ಫ್ರೀ ಸಿಗುತ್ತೆ, ಹೊರಗಡೆ ಹೋಗ್ಬೇಕಾ ಇಲ್ಲ ಮನೇಲಿ ಕೂತು ರೆಸ್ಟ್ ಮಾಡಬೇಕಂತಲೇ ಕನ್ಫ್ಯೂಸ್ ಆಗಿಬಿಡುತ್ತೆ. ಕತ್ತೆಗಳು ದುಡ್ದಂಗೆ ದುಡಿತಾ ಇರ್ತಾರೆ, ಬಟ್ ಇನ್ಕಮ್ ಕಡಿಮೆ ಇರುತ್ತೆ. ಬಟ್ ದುಡಿಲೇಬೇಕು, ಏನೂ ಆಪ್ಷನ್ ಇಲ್ಲ ಅಂದಾಗ, ಮನೆಯಲ್ಲಿ ಮಕ್ಕಳನ್ನ ಸಾಕಬೇಕು, ಹೆಂಡ್ತಿನ ಸಾಕಬೇಕು ಅಂದರೆ ದುಡಿಬೇಕು ಅಂತ ಆಸೆ ಇದ್ದಾಗ ದುಡಿಲೇಬೇಕಾಗತ್ತೆ. ಆಮೇಲೆ ಎಷ್ಟೋ ಜನ ಹೆಣ್ಮಕ್ಳು ಮದುವೆ ಆಗಿರುತ್ತೆ, ಹೊರಗಡೆ ಹೋಗಿ ದುಡಿಬೇಕು ಅಂತಂದರೆ ಮನೇಲಿ ಗಂಡ ಆಗಿರ್ಬೋದು, ಅತ್ತೆ ಮಾವ ಆಗಿರ್ಬೋದು, ಮಕ್ಕಳನ್ನ ಬಿಟ್ಟು ಹೋಗೋಕೆ ಕಷ್ಟ ಆಗ್ತಾಯಿದ್ರೆ ಯೂಟ್ಯೂಬ್ ಅನ್ನೋದನ್ನು ಮಾಡ್ಬೋದು. ಮಾಡಿ ನಿಮಗೆ ಖಂಡಿತ ಯೂಸ್ ಆಗುತ್ತೆ. ನಿಮಗೆ ಏನೂ ಮಾಡೋಕ್ಕೆ ಬಂದಿಲ್ಲ, ಏನೂ ಗೊತ್ತಿಲ್ಲ ಅಂತಂದರೆ ಅಡುಗೆ ಮಾಡೋಕ್ಕಂದ್ರೂ ಹೆಣ್ಮಕ್ಳಿಗೆ ಬಂದಿರುತ್ತೆ. ಸೊ ಕುಕ್ಕಿಂಗ್ ಚಾನಲ್ನ ಮಾಡ್ಕೋಬೋದು. ಕುಕ್ಕಿಂಗ್ ಚಾನಲಲ್ಲಿ ಒಳ್ಳೆ ಇನ್ಕಮು ಬರುತ್ತೆ, ಒಳ್ಳೆ ವ್ಯೂಸು ಬರುತ್ತೆ. ವೆರೈಟಿ ಅಡುಗೆಗಳನ್ನ ಮಾಡಿ ಡಿಫ್ರೆಂಟಾಗಿ ನೀವೇ ಟ್ರೈ ಮಾಡಿ ಖಂಡಿತ ಸಕ್ಸಸ್ ಅಂತೂ ಸಿಗುತ್ತೆ. ಈಗ ಮನೆಯಲ್ಲೇ ಕುತ್ಕೊಂಡು ಯಾವ ಕೆಲಸ ಮಾಡೋದು ಅಂದಾಗ ಯೂಟ್ಯೂಬ್ ಕೆಲಸ ಆರಾಮಾಗಿ ಮಾಡ್ಬೋದು. ನೀವು ಒಂದು ಫೋನ್ ಇಟ್ಕೊಂಡೇ ಮಾಡ್ಬೋದು. ಯೂಟ್ಯೂಬ್ಗೆ ನಾನು ಜಸ್ಟ್ ಯೂಸ್ ಮಾಡ್ತಿರೋದು ಒಂದು ಫೋನ್, ಆಮೇಲೆ ಒಂದು ಟ್ರೈಪೋಡ್, ಒಂದು ಮೈಕ್, ಆಮೇಲೆ ಒಂದು ರಿಂಗ್ ಲೈಟ್ನ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ರಿಂಗ್ ಲೈಟ್ ಬೇಡ, ನ್ಯಾಚುರಲ್ ಲೈಟಲ್ಲಿ ಮತ್ತು ನಾರ್ಮಲ್ ಮನೇಲಿರೋ ಲೈಟನ್ನು ಯೂಸ್ ಮಾಡಿಕೊಂಡೇ ಮಾಡ್ಬೋದು. ಮೈಕ್ ಕೂಡ ನೀಡಿಲ್ಲ, ಮೈಕ್ ಇಲ್ಲದೆ ಕೂಡ ನೀವು ಮಾತಾಡ್ಬೋದು. ಒಂದು ಫೋನು ಮತ್ತು ಟ್ರೈಪೋಡ್ ಇದ್ದರೆ ಸಾಕು, ನೀವು ಆರಾಮಾಗಿ ಕುಕ್ಕಿಂಗ್ ಚಾನಲ್ನ ಮಾಡ್ಕೋಬೋದು. ಅದರಲ್ಲಿ ಫೇಸ್ ತೋರ್ಸೋಕ್ಕೆ ಏನಾದರೂ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಕುಕ್ಕಿಂಗ್ ಚಾನಲ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಫೇಸ್ ತೋರಿಸದೆ ಕೂಡ ಚಾನಲ್ನ ನೀವು ರನ್ ಮಾಡ್ಕೋಬೋದು. ಕುಕ್ಕಿಂಗ್ ಚಾನಲಲ್ಲಿ ನೀವೇನು ಫೇಸ್ ತೋರಿಸ್ಬೇಕು ಅಂತ ಏನೂ ಇಲ್ಲ. ಆಮೇಲೆ ಫುಡ್ನ ಎಕ್ಸ್ಪೋಲ್ ಮಾಡ್ತಿರಲ್ಲ, ಸೊ ಹೋಟೆಲ್ಗೆ ಹೋಗ್ಬಿಟ್ಟು ಈ ಹೋಟೆಲ್ ಬಗ್ಗೆ ಆಗಿರ್ಬೋದು, ಕುಕ್ಕಿಂಗಲ್ಲಿ ಅಲ್ಲಿ ಕುಕ್ಕಿಂಗ್ ಮಾಡೋದನ್ನು ತೋರಿಸ್ಬೋದು. ಸೊ ಅದರಲ್ಲಿ ಕೂಡ ನಿಮಗೆ ಫೇಸ್ ತೋರಿಸದೆ ಅಂದರೆ ನಾನು ಯಾಕೆ ಹೇಳ್ತೀನಿ, ಫೇಸ್ ತೋರಿಸಿದ್ರೇ ಕೆಲವರು ಯೂಟ್ಯೂಬ್ ಚಾನಲ್ ಮಾಡಬೇಕು, ನಮ್ಮ ಫೇಸ್ ತೋರ್ಸೋಕ್ಕೆ ಇಷ್ಟ ಇಲ್ಲ ಅನ್ನೋರಿಗೆ ಕುಕ್ಕಿಂಗ್ ಚಾನಲ್ ಇಸ್ ದ ಬೆಸ್ಟ್ ಅಂತ ಹೇಳ್ತೀನಿ. ಆಮೇಲೆ ಮನೇಲಿ ಇದ್ಬಿಟ್ಟು ನಾವೇನು ಮಾಡೋದು, ನಾವು ಅರ್ನಿಂಗ್ಸ್ ಮಾಡಬೇಕು, ಬಟ್ ಹೊರಗಡೆ ಹೋಗ್ಬಿಟ್ಟು ನಮ್ಗೆ ದುಡಿಯೋಕ್ಕೆ ಕಷ್ಟ ಆಗುತ್ತೆ ಅಂತಾರಲ್ವ. ಸೊ ಅಂಥವ್ರು ಕೂಡ ನೀವು
ಎಷ್ಟೋ ಜನ ಹೆಣ್ಮಕ್ಳಿಗೆ ಏನಿರುತ್ತೆ ಅಂದರೆ ಅಯ್ಯೋ ನಾನು ಹೊರಗಡೆ ಹೋಗ್ಬಿಟ್ಟು ದುಡಿಯೋಕ್ಕಾಗ್ತಾ ಇಲ್ವಲ್ಲ, ನನ್ನ ಗಂಡನಿಗೆ ಏನಾದರೂ ಫೈನಾನ್ಷಿಯಲಿ ಹೆಲ್ಪ್ ಮಾಡಬೇಕು, ಸಪೋರ್ಟ್ ಮಾಡಬೇಕು ಅಂತಿದ್ದಾಗ ಅಂತ ಮನ್ಸಲ್ಲಿ ತುಂಬ ಜನ ಹೆಣ್ಮಕ್ಳಿಗೆ ಇರುತ್ತೆ. ಬಟ್ ಹೊರಗಡೆ ಹೋಗಿ ದುಡಿಯೋಕೆ ಕಷ್ಟ ಆಗ್ತಾ ಇರುತ್ತಲ್ಲ. ಸೊ ಅಂಥವರೆಲ್ಲ ಮನೇಲಿ ಕುತ್ಕೊಂಡು ಈ ಕೆಲಸ ಮಾಡಿದ್ರೆ ಆರಾಮಾಗಿ ಮಾಡ್ಕೋಬೋದು. ಆರಾಮಂದರೆ ಕೆಲಸ ಆರಾಮಂತ ನಾನು ಹೇಳ್ತಾ ಇಲ್ಲ, ಟೈಮ್ ತೊಗೊಂಡು ಮಾಡಿದ್ರೆ ಖಂಡಿತ ಸಕ್ಸಸ್ ಆಗುತ್ತೆ. ಐಡಿಯಾ ಹೇಳ್ತಾ ಇದ್ದೀನಿ, ಮಾಡ್ಕೋಬೋದು ಅಂತ. ಸೊ ಹಾಗಾಗಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಖಂಡಿತ ನೀವು ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ನಿಮ್ಗೇನಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ನೀವು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಯೂಟ್ಯೂಬ್ ಬಗ್ಗೆ ಆಗಿರ್ಬೋದು, ಆಮೇಲೆ ಸ್ಟಾರ್ಟ್ ಮಾಡಬೇಕು ಹೆಂಗೆ ಸ್ಟಾರ್ಟ್ ಮಾಡಬೇಕಂತ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಇನ್ಸ್ಟಾಗ್ರಾಮ್ ಡೀಟೇಲ್ಸು, ಫೇಸ್ಬುಕ್ ಪೇಜ್ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಏನಾದರೂ ಡೌಟ್ಸ್ ಇದ್ದರೆ ನೀವು ಕೇಳಬೇಕು ಅಂದರೆ ನನ್ನನ್ನು ಕೇಳ್ಬೋದು. ಏನಾದರೂ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ನಾನು ಖಂಡಿತ ಹೇಳ್ತೀನಿ. ನನಗೆ ಗೊತ್ತಿರೋದಂತೂ ನಾನು ಹೇಳ್ತೀನಿ. ನಾನು ಏನು ಸೊ ನೋಡಿದ್ರಲ್ವಾ, ಇಷ್ಟೇ ನನ್ನ ಯೂಟ್ಯೂಬ್ ಜರ್ನಿ. ನಿಮ್ಗೆ ಏನಾದರೂ ಈ ವಿಡಿಯೋ ಬಗ್ಗೆ ಆಗಿರ್ಬೋದು, ನನ್ನ ಬಗ್ಗೆ ಆಗಿರ್ಬೋದು, ಯೂಟ್ಯೂಬ್ ಬಗ್ಗೆ ಆಗಿರ್ಬೋದು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ? ಆದಷ್ಟು ಬೇಗ ನಿಮ್ಮೆಲ್ಲದರ ಆಶೀರ್ವಾದದಿಂದ ನನ್ನ ಚಾನಲ್ ಬೇಗ ಮೋನೋ ಆಗಲಿ, ಬೇಗ ಡಾಲರ್ಸ್ ಎಲ್ಲ ಬರಲಿ. ಓಕೆನಾ? ಮತ್ತೆ ನಾನು ಮುಂದಿನ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.